ನಮಸ್ಕಾರ. ವೆಲ್ಕಮ್ ಟು ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಕೆ ಎಸ್ ಮೇನ್ಸ್ ಟೈಮ್ ಟೇಬಲ್ ಆಲ್ರೆಡಿ ಅನೌನ್ಸ್ ಆಗಿದೆ. ಈಗ ಆಲ್ರೆಡಿ ಎಲ್ಲರೂ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಾ. ಮೇನ್ಸ್ ಆನ್ಸರ್ ರೇಟಿಂಗ್ ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಳಷ್ಟು ಕಡೆ ಟೆಸ್ಟ್ ಸೀರೀಸ್ ನಡೆಸ್ತಿದ್ದಾರೆ. ಸೊ ಎಲ್ಲ ಕಡೆ ಟೆಸ್ಟ್ ಸೀರೀಸು ಬರೆದಿದ್ದೀರಾ. ಹಾಗಾದರೆ ಈಗ ನಾವು ಟೆಸ್ಟ್ ಸೀರೀಸ್ ಬರೆದಿದ್ದೀವಿ, ಕೆಲವು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ದೀವಿ, ಕೆಲವು ನೋಟ್ಸ್ಗಳಿಂದ ಓದಿದ್ದೀವಿ. ಲಾಸ್ಟ್ 20 ಡೇಸ್ ನಾವು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು? ಇದು ಒಂದು ಕಾಮನ್ ಪ್ರಶ್ನೆ. ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಆಫ್ ಸ್ಟ್ರಾಟಜಿ ಇರುತ್ತೆ, ಒಂದೊಂದು ಸ್ಟೈಲ್ ಇರುತ್ತೆ ಪ್ರಿಪೇರ್ ಮಾಡೋಂಥದ್ದು. ಈಗ ನೀವು ಪ್ರಿಪೇರ್ ಮಾಡಿರ್ತೀರ. ಹಾಗಾಗಿ ಇಲ್ಲಿ ನಾನು ಏನೋ ವಿಚಾರಗಳನ್ನು ಹೇಳಿ ನೀವು ಹಿಂಗೆ ಮಾಡಬೇಕಿತ್ತಂತೆ, ಹಂಗೆ ಮಾಡಬೇಕಿತ್ತಂತೆ, ಹಂಗೆ ಮಾಡಿದರೆ ಪಾಸ್ ಆಗ್ತಿದ್ದರಂತೆ ಅಂತಂದ್ಬಿಟ್ಟು ಹೇಳಿ ನಾನು ಇಲ್ಲಿ ಗಾಬರಿ ಪಡಿಸೋವಂಥ ವಿಚಾರ ಮಾಡಲ್ಲ. ಸೊ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ಕೆಲವ್ರು ಏನು ಓದಲಿಲ್ಲಂಗೂ ಹೋಗಿ ಪಾಸಾಗಿ ಬರ್ತಾರೆ. ಹಾಗಾಗಿ ನಾನು ಇನ್ನು ನೆಕ್ಸ್ಟ್ 20 ದಿನ ಏನು ಮಾಡಬೇಕು ಅನ್ನೋ ವಿಚಾರನ ನಾನು ಹೇಳ್ತೀನಿ ಹೊರತು ಇಷ್ಟು ದಿನ ನೀವು ಏನು ಮಾಡಬೇಕಿತ್ತು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗೋದಿಲ್ಲ. ನೀವು ಏನೇ ಮಾಡಿದರೂ ಕೂಡ ಒಂದು ರೌಂಡ್ ಆದ್ರೂ ಓದಿರ್ತೀರ ಅಥವಾ ಬೇಸಿಕ್ ನಾಲೆಡ್ಜ್ ನಿಮಗಿರುತ್ತೆ. ಇನ್ನು ಕೆಲವರು ವರ್ಕ್ ಮಾಡ್ತಿರೋರು ಅವ್ರಿಗೆ ಟೈಮ್ ಸಿಕ್ಕಿರಲ್ಲ, ಅವರು ಕೂಡ ಲಾಸ್ಟ್ 20 ಡೇಸಲ್ಲಿ ಹೇಗೆ ಪ್ರಿಪೇರ್ ಮಾಡ್ಬೋದು ಅನ್ನುವಂಥ ಕೆಲವು ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ದೆನ್ ಒಂದು ಅಡ್ವೈಸ್ ನಾನು ವರ್ಕಿಂಗ್ ಪ್ರೊಫೆಷನಲ್ಸಿಗೆ ಏನು ಹೇಳೋದು ಅಂತಂದರೆ, ಯಾರ್ಯಾರು ವರ್ಕಿಂಗಲ್ಲಿದ್ದೀರಾ ದಯವಿಟ್ಟು ನೀವು ನಿನ್ನ ನೆಕ್ಸ್ಟ್ 20 ಡೇಸ್ ಅಥವಾ ಎಕ್ಸಾಮ್ಸ್ ಬರೋರ್ಗು ನೀವು ಹಾಲಿಡೇ ಅಪ್ಲೈ ಮಾಡಿದ್ರೆ ಬೆಟರು. ಯಾಕಂದರೆ ಲಾಸ್ಟ್ 20 ಡೇಸಲ್ಲಿ ಎಕ್ಸಾಮ್ಸ್ ಇರೋದ್ರಿಂದ ಈವನ್ ಮೈನ್ಯೂಟ್ ಥಿಂಗ್ಸು ನಿಮಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ಎಲ್ಲರ ಮೇಲೂ ರೇಗನ ಅನಿಸುತ್ತೆ. ಆಮೇಲೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಆಗಿರಲ್ಲ. ಇವೆಲ್ಲ ಕೆಲವು ವಿಚಾರಗಳು ನಿಮಗೆ ಆಬ್ವಿಯಸ್ಲಿ ಇರಿಟೇಷನ್ ಕಾಸ್ ಆಗುತ್ತೆ. ಹಾಗಾಗಿ ನೀವು ಹಾಲಿಡೇ ಹಾಕಿ ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು 20 ಡೇಸ್ ಕೆಲವು ವಿಚಾರಗಳನ್ನು ನೀವು ಮಾಡಿ. ಅದಾದಮೇಲೆ ಕೆಲವು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಆನ್ಸರ್ ರೈಟಿಂಗ್, ಏನು ಕೆಲವು ಆನ್ಸರ್ ರೈಟಿಂಗಲ್ಲಿ ಏನನ್ನು ನೀವು ಫಾಲೋ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ಕೂಡ ನಾನು ಇದರಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಲಾಸ್ಟಿಗೆ ಕಾಪರ್ಸ್ ಆರ್ಟ್ ಪ್ರೋಗ್ರಾಮ್ ಭಾಳ ಜನ ಕೇಳ್ತಿದ್ರಿ, ಅದ್ರ ಬಗ್ಗೆ ಕಾಪರ್ಸ್ ಆರ್ಟ್ ಪ್ರೋಗ್ರಾಮ್ ಕೂಡ ನಾವು ಶಾರ್ಟ್ಲಿ ಅದನ್ನು ಅನೌನ್ಸ್ ಮಾಡ್ತಾಯಿದ್ದೀವಿ. ಇಂಟ್ರೆಸ್ಟ್ ಇದ್ದವರು ಕಾಪರ್ಸ್ ಆರ್ಟ್ ಪ್ರೋಗ್ರಾಮ್ ಕೂಡ ನೀವು ಜಾಯ್ನ್ ಆಗ್ಬೋದು. ಈಗ ಫಸ್ಟ್ ವಿಚಾರ, ಲಾಸ್ಟ್ 20 ಡೇಸ್ ಸ್ಟ್ರಾಟಜಿಯಲ್ಲಿ ಏನು ಮಾಡಬೇಕು ಅಂತ ವಿಚಾರ ಇರುವಂಥದ್ದು. ಈಗ ಇದನ್ನು ನಾನು ನಿಮಗೆ ಮುಖ್ಯವಾಗಿ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ಲಾಸ್ಟ್ 20 ಡೇಸ್ ಅಂತ ನಾವು ತೊಗೊಂಡಿದ್ರೆ ಇಲ್ಲಿ ಒಂದು ಕೆಟ್ಟ ಅಭ್ಯಾಸ ನಾನು ಭಾಳ ಜನ ಸ್ಟೂಡೆಂಟ್ಸಲ್ಲಿ ನೋಡಿದ್ದೀನಿ. ಇಟ್ಸ್ ಎ ವೆರಿ ಬ್ಯಾಡ್ ಹ್ಯಾಬಿಟ್. ಏನು, ಈಗ ಲಾಸ್ಟ್ 20 ಡೇಸ್ ಆದರೂ ಕೂಡ ಕೆಲವ್ರು ಏನು ಮಾಡ್ತಾರೆ, ಟೆಸ್ಟ್ ಸೀರೀಸಿಗೆ ಮಾತ್ರ ಅವ್ರದ್ದು ಕಾಸ್ಟ್ಲಿ ಅಥವಾ ಎಕ್ಸಾಮಿಗೆ ಬರೆಯುವಂಥ ಪೆನ್ನನ್ನು ತೊಗೊಂಡೋಗ್ತಾರೆ. ಮರಳಲ್ಲಿ ಮತ್ತೆ ಯಾವುದೋ ಒಂದು ₹1 ₹2 ಪೆನ್ ಹಿಡ್ಕೊಂಡು ಅದನ್ನು ಮತ್ತೆ ಪೇಜಲ್ಲಿ ಜುಕ್ತನ ಮಾಡಿಕೊಂಡು ತುಂಬ ಚಿಕ್ಕದಾಗಿ ಮತ್ತೆ ಶಾರ್ಟ್ ನೋಟ್ಸ್ ಮಾಡ್ಕೊತಾರೆ. ನೋಡಿ, ಇದು ದಿಸ್ ಈಸ್ ಬಿಗ್ ನೋ. ಈ ಥರ ಮಾಡಬೇಡಿ. ಯಾಕಂತಂದರೆ ನೀವು ಯಾವುದೋ ಪೆನ್ ಹಿಡ್ಕೊಂಡು ಚಿಕ್ಕ ಶಾರ್ಟ್ ನೋಟ್ಸನ್ನು ಮಾಡ್ತೀರಾ. ಸಡನ್ನಾಗಿ ನೀವು ಎಕ್ಸಾಮ್ ಪೆನ್ ಹಿಡ್ಕೊಂಡು ಎಕ್ಸಾಮಲ್ಲಿ ಹೆಂಗಿರೋ 3 ಪೇಜ್ ಇರುತ್ತೆ, ದೊಡ್ಡ ಫಾಂಟ್ ಸೈಜಲ್ಲಿ ನೀವು ಬರೆಯೋದಕ್ಕೆ ಆಗೋದಿಲ್ಲ. ಅಥವಾ ಕೆಲವು ಪೇಪರ್ಗಳನ್ನು ನಾನು ಕರೆಕ್ಷನ್ ಮಾಡಬೇಕಾದ್ರೆ ಈ ಸತಿ ನಾನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ. ಕೆಲವರು ಫಾಂಟ್ ಸೈಜು ಸ್ಟಾರ್ಟಿಂಗೆಲ್ಲ ಒಂದು ಸ್ಟೈಲ್ ಇರುತ್ತೆ, ಚೆನ್ನಾಗಿರುತ್ತೆ. ಲಾಸ್ಟಿಗೆ ಪೇಜ್ ಜಾಸ್ತಿ ಇದ್ದಾಗ ಫಾಂಟ್ ಸೈಜ್ ದೊಡ್ಡದಾಗ್ತವೆ. ಇವೆಲ್ಲ ಯಾಕೆ ಆಗ್ತವೆ ಅಂದರೆ ಅವರು ಪ್ರಾಕ್ಟೀಸ್ ಏನು ಮಾಡ್ತಿದ್ದಾರೆ, ಶಾರ್ಟ್ ನೋಟ್ಸ್ ಆಗಲಿ ಅಥವಾ ನೋಟ್ಸ್ ಮಾಡ್ಕೊಳೋದಾಗಲಿ ಅದು ಬೇರೆ ಪೆನ್ನು ಬೇರೆ ಫಾಂಟಲ್ಲಿ ಮಾಡ್ಕೊತಿದ್ದಾರೆ, ಅಕ್ಷರ ಚಿಕ್ಕದಾಗಿ ಮಾಡ್ಕೊತಿದ್ದಾರೆ. ಸಡನ್ನಾಗಿ 3 ಅವರ್ ಎಕ್ಸಾಮ್ ಅಂದ ತಕ್ಷಣ ಇನ್ನೊಂದು ಪೆನ್ ಹಿಡ್ಕೊಂಡು ದೊಡ್ಡದಾಗಿ ಬರೆಯೋಕ್ಕೆ ಹೋಗ್ತಾರೆ. ಅದರಿಂದ ಅವರಿಗೆ ಗೇಜ್ ಮಾಡೋದಕ್ಕಾಗಲ್ಲ. ದಟ್ ಈಸ್ ಒನ್ ಸಚ್ ಪ್ರಾಬ್ಲಮ್. ಎರಡನೇದು, ಇನ್ನೂ ಕೂಡ ಕೆಲವರು ಬಫ್ ಶೀಟಲ್ಲಿ ಅಥವಾ A4 ಸೈಜ್ ಶೀಟಲ್ಲಿ ಇಂಥದ್ರಲ್ಲೇ ನೀವು ಬರೆದು ಪ್ರಾಕ್ಟೀಸ್ ಮಾಡ್ತಿದ್ದೀರಾ. ಇನ್ನು 20 ದಿನಗಳ ಕಾಲ ನೀವು ಅದನ್ನು ಮಾಡಬೇಡಿ. ನೀವು ಎಕ್ಸಾಮ್ ಕಂಡೀಷನ್ಸಿನ ಪೇಪರ್ ಅಂದರೆ ಒಂದು ಪೇಪರಲ್ಲಿ ಕರೆಕ್ಟಾಗಿ ಮಾರ್ಜಿನ್ ಇದ್ಬಿಟ್ಟು ಮಧ್ಯ ಜಾಗದಲ್ಲಿ ಮಾತ್ರ ಬರಿಬೇಕಿರುತ್ತಲ್ಲ, ಇದು ನಿಮಗೆ ಇಂಟರ್ನೆಟ್ಟಲ್ಲಿ ಫ್ರೀಯಾಗಿ UPSC ಸ್ಟ್ಯಾಂಡರ್ಡ್ಸಲ್ಲಿರುವಂಥ ಪೇಪರ್, ಮಾರ್ಜಿನ್ ಇರುವಂಥ ಪೇಪರು ಅಥವಾ KPSC ಮಾರ್ಜಿನಲ್ಲಿರುವಂಥ ಪೇಪರು ಅಥವಾ ಎಷ್ಟೋ ಕೋಚಿಂಗ್ ಸೆಂಟರ್ಗಳು ತಮ್ಮ ವೆಬ್ಸೈಟಲ್ಲಿ ಆಲ್ರೆಡಿ ಫ್ರೀಯಾಗಿ ಪೇಪರ್ ಕೊಟ್ಟಿದ್ದಾರೆ. ನನ್ನ ಟೆಲಿಗ್ರಾಮ್ ಚಾನಲಲ್ಲೂ MT ಶೀಟ್ ಅಂತ ಅಂದ್ಬಿಟ್ಟು ನಾನು ಕೊಟ್ಟಿದ್ದೀನಿ. ಇದನ್ನು ನೀವು ಡೌನ್ಲೋಡ್ ಮಾಡಿ ಈ ಶೀಟ್ಗಳನ್ನು ಪ್ರಿಂಟ್ ಹಾಕ್ಸ್ಕೊಂಡು ಇನ್ಮೇಲೆ ಇದರಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಕೆಲವರು ಯೂನೀಕ್ ಡಯಾಗ್ರಾಮ್ಗಳು ನಾನು ನೋಡಿದ್ದೀನಿ. ಹಿಂಗೆ ಪೇಜ್ ಇತ್ತು ಅಂತಂದರೆ ಈ ಪೇಜಲ್ಲಿ A4 ಸೈಜ್ ಶೀಟ್ ಇದು, ಓಕೆ. A4 ಸೈಜ್ ಶೀಟಲ್ಲಿ ಯೂನೀಕ್ ಡಯಾಗ್ರಾಮ್ನ ನೋಡಿದಾಗ ನೀಟಾಗಿ ಹಿಂಗೆ ಸೈಡಲ್ಲಿ ಹಾಕ್ಬಿಟ್ಟು ಇಲ್ಲಿ ಏನೋ ಬರೆದ್ಬಿಟ್ಟು, ಓಕೆ, ಈ ಥರದ್ದೆಲ್ಲ ಹಿಂಗೆ ನೀಟಾಗಿ ಬರೆದ್ಬಿಟ್ಟು ಅದಕ್ಕೆ ಮತ್ತೆ ಇಲ್ಲಿ ಕೆಳಗಡೆ ಈ ಥರ ಎಲ್ಲ ಫಿಲ್ ಮಾಡ್ತಿದ್ದಾರೆ. ವಂಡರ್ಫುಲ್ ಡಯಾಗ್ರಾಮ್ ಇದು. ನಾನೇನು ನೀವು ಡಯಾಗ್ರಾಮ್ ಹಾಕ್ತಿರೋದು ತಪ್ಪು ಅಂತಿಲ್ಲ. ಆದರೆ ಈ ಡಯಾಗ್ರಾಮನ್ನು ನೀವು ನಿಜವಾಗ್ಲೂ ಎಕ್ಸಾಮ್ ಕಂಡೀಷನ್ಸಲ್ಲಿ ಇರುವಂಥ ಪೇಪರ್ ಅಂದರೆ ಈ ಕಡೆ ಸೈಡ್ ಮಾರ್ಜಿನ್ ಇರುತ್ತೆ, ಈ ಕಡೆ ಸೈಡ್ ಮಾರ್ಜಿನ್ ಇರುತ್ತೆ, ಅಲ್ಲಿ ನೀವು ಇದನ್ನು ಈ ಥರ ಬರೆಯೋದಕ್ಕಾಗಲ್ಲ. ಅಂಥದ್ರಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಈ ಥರ ಅರ್ಧ ಚಂದ್ರ ಬರೆದ್ಬಿಟ್ಟು ಅಲ್ಲಿ ನೀವು ಈ ಥರ ಬರೀಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಇಲ್ಲಿ ಜಾಗ ಆಗೋದಿಲ್ಲ.
ಈ ರಿಯಾಲಿಟಿ ನಿಮಗೆ ಅರ್ಥ ಆಗಬೇಕಂದ್ರೆ ನೀವೇನು ಮಾಡಬೇಕು, ಖಂಡಿತವಾಗಿಯೂ ಇನ್ನು ನೆಕ್ಸ್ಟ್ 20 ಡೇಸ್ ಆದ್ರೂ ಕೂಡ, ಓಕೆ, ನಾನು ಯಾಕೆಂದರೆ ಫೆಬ್ರವರಿ 1ರಿಂದ ನಾನು ಲೆಕ್ಕ ಹಿಡಿದಿಲ್ಲ, ನಾನು ಅದನ್ನು ಯಾಕೆ ಅಂತ ಮುಂದೆ ಹೇಳ್ತೀನಿ. ಇನ್ನು ನೆಕ್ಸ್ಟ್ 20 ಡೇಸ್ ಆದ್ರೂ ನೀವು ಈ ಒಂದು ಅಭ್ಯಾಸನ ಮಾಡಬೇಕು. ಓಕೆ, ದೆನ್ ನಿಮ್ದು ಯಾವುದು ಪೆನ್ ನೀವು ಚೂಸ್ ಮಾಡ್ತಿದ್ದೀರೋ ಆ ಪೆನ್ನನ್ನು ಒಂದು ಬಂಡಲ್ನ ತರಿಸ್ಕೊಂಡ್ಬಿಟ್ಟು ನಾಳೆಯಿಂದ ದಯವಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ ಜುಗ್ತನ ಮಾಡೋದಕ್ಕೆ ಹೋಗಬೇಡಿ. ನಿಮ್ದು ಯಾವ್ದು ಪೆನ್ ಇರುತ್ತೆ ಆ ಪೆನ್ನ ನಾಳೆ ತರಿಸ್ಕೊಳ್ಳಿ, ಒಂದು 12 ಪೆನ್ ತರಿಸ್ಕೊಳ್ಳಿ. ಅದನ್ನು ಕಂಟಿನ್ಯೂ ನೀವು ಬರೀಬೇಕು. ಈ ಎಕ್ಸಾಮ್ ಕಂಡೀಷನ್ಸ್ ಪೇಪರಲ್ಲೇ ಬರೀಬೇಕು. ನೀವು ಎಕ್ಸಾಮಲ್ಲಿ ಯಾವ ಫಾಂಟಲ್ಲಿ ಬರೀತೀರ, ಅಕ್ಷರ ಎಷ್ಟು ದೊಡ್ಡದಾಗಿ ಬರೀಬೇಕು ಅಂತ ಅಂದ್ಕೊಂಡಿರ್ತೀರೋ ಅದೇ ಅಕ್ಷರದ ಸ್ಟೈಲ್ ಸೈಜಲ್ಲೇ ನೀವು ಬರೀಬೇಕು. ಇದು ಮೊದಲನೇ ವಿಚಾರ. ದೆನ್ ಅದಾದ ಮೇಲೆ ಎರಡನೇ ವಿಚಾರಕ್ಕೆ ಬಂದು, ನೀವು ರಿವಿಷನ್ ಅನ್ನೋದನ್ನು ಏನು ಮಾಡ್ತಾ ಇದ್ದೀರಾ. ಈಗ ಒಂದು ಸ್ಮಾಲ್ ಟಿಪ್ಪನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಬ್ವಿಯಸ್ಲಿ ಒಂದು ಸತಿ ಓದಿರ್ತೀರ ಅಥವಾ ನೆಕ್ಸ್ಟ್ ಸತಿ ಯಾರೂ ಓದಿಲ್ಲ, ಇವಾಗಿಂದಲೇ ಸ್ಟಾರ್ಟ್ ಮಾಡ್ತಿದ್ದೀರಾ, ಆದರೂ ಕೂಡ ಪರವಾಗಿಲ್ಲ, ಏನೂ ಕಾಲ ಮಿಂಚಿಲ್ಲ. ನೀವು ಓದಬೇಕಾದ್ರೆ ಯಾವ ಟಾಪಿಕ್ಕಿಗೆ ಓದ್ತಿರೋ ಅದ್ರ ಬಗ್ಗೆ ಒಂದು ಎಕ್ಸಾಂಪಲ್ಲು ಮತ್ತು ಒಂದು ಕೋಟ್, ಇದನ್ನು ನೀವು ಕಲೆ ಹಾಕ್ಕೊಂಡು ಓದಿ. ಅದು ಎಕ್ಸಾಮ್ ಹಾಲಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಈ ಕೆಲವು ಕೋಟ್ ಅಥವಾ ಎಕ್ಸಾಂಪಲ್ಗಳನ್ನು ನೀವು ಅಪ್ಲೈ ಮಾಡೋ ಥರ ನಿಮಗೆ ಆ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಅಟ್ಲೀಸ್ಟ್ ಪ್ರತಿಯೊಂದು ಟಾಪಿಕ್ಕಿಗೂ ನೀವು ಇದನ್ನು ಮಾಡುವಂಥದ್ದು ಅತ್ಯವಶ್ಯಕ, ಮಾಡಲೇಬೇಕಿದೆ. ಓನ್ಲಿ ದಿ ಎಕ್ಸಾಂಪಲ್ಸ್, ಸರ್ಟೈನ್ ಕೋಟ್ಸ್, ಡಯಾಗ್ರಾಮ್ಸ್, ಕೇಸ್ ಸ್ಟಡೀಸ್, ಇದು ಮಾತ್ರ ನಿಮಗೆ ಎಕ್ಸ್ಟ್ರಾ ಎಡ್ಜ್ ಕೊಡುತ್ತೆ. ಆ ಕಾರಣದಿಂದ ನೀವು ಏನು ಮಾಡಬೇಕು, ಇಟ್ ಈಸ್ ಹೈಲಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ರಿವಿಷನ್ ಯಾರು ಮಾಡ್ತಿದ್ದೀರಾ ಅಥವಾ ಇವಾಗ ನೀವು ಓದ್ಕೊತ ಬರೋವಂಥವ್ರು ಪ್ರತಿ ಟಾಪಿಕ್ ಮೇಲೆ ದಯವಿಟ್ಟು ಕೆಲವು ಎಕ್ಸಾಂಪಲ್ಗಳನ್ನು ನೀವು ಕಲೆ ಹಾಕಬೇಕು. ಅದಾದ ಮೇಲೆ ಮೂರನೇ ವಿಚಾರ, ನೀವು ಬ್ರೈನ್ ಸ್ಟ್ರಾಮಿಂಗ್ ಮಾಡಬೇಕು. ಬ್ರೈನ್ ಸ್ಟ್ರಾಮಿಂಗ್ ಅಂದರೆ ದಿನಕ್ಕೆ ಅಟ್ಲೀಸ್ಟ್ 3 ಕ್ವಶನನ್ನು ನೀವು ತೊಗೊಳ್ರಿ. 3 ಸಾಕು. ಬೆಳಗ್ಗೆ ತಿಂಡಿ ಆದಮೇಲೆ ಒಂದು, ಮಧ್ಯಾಹ್ನ ಊಟ ಆದಮೇಲೆ ಒಂದು, ಸಾಯಂಕಾಲ ಸ್ನ್ಯಾಕ್ಸ್ ಆದಮೇಲೆ ಒಂದು. ಈ ಒಂದು ಕ್ವಶನನ್ನು ತೊಗೊಂಡು ನೀವು ಈ ಕ್ವಶನಿಗೆ ಏನು ಬರೀತೀರಾ ಅನ್ನೋದನ್ನು ನೀವು ಜಸ್ಟ್ ಯೋಚನೆ ಮಾಡಬೇಕು, ಬ್ರೈನ್ ಸ್ಟ್ರಾಮ್ ಮಾಡಬೇಕು. ಏನೇನು ಡೈಮೆನ್ಷನ್ಸ್ ನಾನು ಹಾಕ್ತೀನಿ ಅಂತ ನೀವು ಯೋಚನೆ ಮಾಡಬೇಕು. ಬ್ರೈನ್ ಸ್ಟ್ರಾಮ್ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು 2-3 ಲೈನಲ್ಲಿ ಮಾತ್ರ ಏನು ಬರೀತೀರಾ ಅಂತ ನೀವು ಮಾಡಬೇಕು. ಫುಲ್ ಬರೆಯುವಂಥ ಅವಶ್ಯಕತೆ ಇಲ್ಲ, ಈಗ ಅದಕ್ಕೆ ಟೈಮೂ ಇಲ್ಲ. ಯಾರ್ಯಾರಿಗೆ ಇವಾಗ ಹಾಲಿಡೇ ಸಿಕ್ಕಿದೆ, ಇವಾಗಲೇ ನೀವು ಮೇನ್ಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಅವ್ರಿಗೆ 3 ಇರೋವಂಥದ್ದನ್ನು 10 ಕ್ವಶನ್ಸನ್ನು ಅವರು ಮಾಡಬೇಕು. ಯಾರ್ಯಾರು ಇವಾಗಿಂದನೇ ಸ್ಟಾರ್ಟ್ ಮಾಡ್ತಿರೋರು ನೀವು ದಿನಕ್ಕೆ 4 ಅವರ್ ನಿದ್ದೆ ಮಾಡಿ ಪರವಾಗಿಲ್ಲ, ನೀವೇನು ಸತ್ತೋಗಲ್ಲ. ಬಟ್ ಈ ಅಟೆಂಪ್ಟ್ ಹೋದರೆ, ಸಿಕ್ಕಿರೋ ಚಾನ್ಸನ್ನು ಕಳ್ಕೊಂಡ್ರೆ ನೀವು ಬದುಕಿದ್ದು ಸತ್ತಂಗೆ. ಆ ಕಾರಣದಿಂದ ಸಾಕು, 4 ಅವರ್ ನಿದ್ದೆ ಮಾಡಿ ಇನ್ನು ನೀವು ಕೂತ್ಕೊಂಡು ರೈಟಿಂಗ್ ಪ್ರಾಕ್ಟೀಸ್ ಇದನ್ನು ಖಂಡಿತವಾಗಿಯೂ ಮಾಡಬೇಕು. ಅದಾದ ಮೇಲೆ ಇನ್ನು ನೆಕ್ಸ್ಟ್ ತಿಂಗಳಲ್ಲಿ ಎವ್ರಿ ಸಂಡೇ ಕಂಪಲ್ಸರಿಯಾಗಿ ನೀವು 2 ಎಸ್ಸೆನ ಬರೀಲೇಬೇಕು. ಆ್ಯಂಡ್ ಇನ್ನೊಂದು ಕೆಟ್ಟ ಅಭ್ಯಾಸ ನಾನು ಸ್ಟೂಡೆಂಟ್ಸಲ್ಲಿ ನೋಡಿದ್ದೀನಿ. ಎಸ್ಸೆ ಏನು ಮಾಡ್ತಾರೆ, 125 ಮಾರ್ಕ್ಸಿಂದು 2 ಎಸ್ಸೆ ಇದೆ ನಮಗೆ. ಬೆಳಗ್ಗೆ ಒಂದು ಎಸ್ಸೆ ಬರೆದ್ಬಿಟ್ಟು ಆಮೇಲೆ ಸ್ವಲ್ಪ ಒಂದು ಗಂಟೆ ಟಿ ವಿ ನೋಡಿ ತಿಂಡಿ ತಿಂದು ಆಮೇಲೆ ಬಂದು ಇನ್ನೊಂದು ಎಸ್ಸೆ ಬರೀತಾರೆ. ಹಂಗೆ ಬರೀಬಾರ್ದು. 2 ಎಸ್ಸೆನ ಒಟ್ಟಿಗೆ ಬರೀಬೇಕು. ಯಾಕಂದರೆ ನಿಮ್ಮ ಹತ್ರ ಇರೋ ಟ್ಯಾಲೆಂಟನ್ನೆಲ್ಲ ನೀವು ಮೊದಲೇ ಎಸ್ಸೆಗೆ ಬಳಸ್ಬಿಟ್ರೆ 2ನೇ ಎಸ್ಸೆಗೆ ನಿಮಗೆ ಜಾಗನೇ ಇರಲ್ಲ. ಹಾಗಾಗಿ ನಿಮ್ಮ ಹತ್ರ ಎಷ್ಟು ಟ್ಯಾಲೆಂಟ್ ಇರುತ್ತೋ ಆ ಟ್ಯಾಲೆಂಟನ್ನು ಡಿವೈಡ್ ಮಾಡಿ ಒಂದು ಸ್ವಲ್ಪ ಟ್ಯಾಲೆಂಟನ್ನು ಫಸ್ಟ್ ಎಸ್ಸೆಗೆ, ಇನ್ನೊಂದು ಸ್ವಲ್ಪ ಟ್ಯಾಲೆಂಟನ್ನು ಸೆಕೆಂಡ್ ಎಸ್ಸೆಗೆ ನೀವು ಬಳಸೋ ಥರ ಕೆಪಾಸಿಟಿ, ಅದಕ್ಕೆ ಬೇಕಾಗಿರೋ ಥರ ಬ್ರೈನ್ ಸ್ಟ್ರಾಮಿಂಗನ್ನು ನೀವು ಮಾಡಬೇಕು. ದಟ್ ಈಸ್ ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ನೀವು ಈ 20 ಡೇಸಲ್ಲಿ ಮಾಡಬೇಕಾಗಿರೋವಂಥದ್ದು. ಮೂರನೇ ವಿಚಾರ, ಎಷ್ಟೊಂದು ಕಡೆ ಟೆಸ್ಟ್ ಸೀರೀಸ್ಗಳು ನಡೀತಾ ಇದ್ದಾವೆ. ನಿಮ್ಮ ಪೇಪರ್ನ ಕೆಲವು ಟಾಪರ್ ಪೇಪರ್ಗಳಿಗೆ ಕಂಪೇರ್ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ನಿಮಗೆ ಬರುತ್ತೆ. ಫ್ರೆಂಡ್ಸ್ ಸರ್ಕಲ್ಲು, ಫ್ರೆಂಡ್ಸ್ ಗ್ರೂಪಲ್ಲಿ ಕಂಪೇರ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ. ಆದರೆ ನೀವು ಇಲ್ಲಿ ಒಂದು ವಿಚಾರ ನೆನ್ಪಿಡ್ಕೊಬೇಕು, ಈ ಟೈಮ್ನಲ್ಲಿ ಯಾವುದೇ ಪೇಪರ್ಗಳನ್ನು ನೀವು ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ಎಸ್ಪೆಷಲಿ ಫ್ರೆಂಡ್ಸ್, ನಿಮ್ಮ ಹತ್ರ ಯಾರಾದರೂ ಟಾಪರ್ಸ್ ಪೇಪರ್ ಸಿಕ್ತು ಅಂದರೆ, ಲಾಸ್ಟ್ ಸತಿ ಬರೆದಿದ್ದಂಥವ್ರು, ಅವರು ಟಾಪರ್ ಆಗಿರೋಂಥವ್ರು, ಅವ್ರ ಪೇಪರ್ ಮೇಲೆ ನೀವು ಇಣುಕಿ ನೋಡಿ. ಆ ಥರ ನೀವು ಆನ್ಸರ್ಸ್ ಸ್ಟ್ರಕ್ಚರ್ ಮಾಡ್ಬೋದಾ ಅನ್ನೋದನ್ನು ನೀವು ಟ್ರೈ ಮಾಡಿ ನೋಡಿ. ಅದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಆದರೆ ಫ್ರೆಂಡ್ಸ್ಗಳ ಪೇಪರ್ ಜೊತೆ ನೀವು ಕಂಪೇರ್ ಮಾಡ್ಕೊಬೇಡಿ. ಕೆಲವೊಮ್ಮೆ ಏನಾಗಿರುತ್ತೆ, ಕೆಲವರು ಅವರ ಹ್ಯಾಂಡ್ ರೈಟಿಂಗ್ ಆಗಲಿ ಅಥವಾ ಇದು ಕರೆಕ್ಟಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳೋದಕ್ಕೆ ನೋಡ್ಕೊಂಡು ಆನ್ಸರ್ಸ್ ಬರೆದಿರ್ತಾರೆ. ಅವ್ರಿಗೆ ಟೆಸ್ಟಲ್ಲಿ ಜಾಸ್ತಿ ಮಾರ್ಕ್ಸ್ ಸಿಕ್ಕಿರುತ್ತೆ. ಅರ್ಥ ಆಗ್ತಿದೆಯಾ? ಅದನ್ನು ನೋಡಿಕೊಂಡು ನೀವೇನು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಬೇಡಿ. ಇದು ತುಂಬ ಜನ ಕಂಪೇರ್ ಮಾಡಿಕೊಂಡು ನನಗೆ ಯಾಕೆ ಇನ್ನೂ ಇಷ್ಟೇ ಬರ್ತಿದೆ, ಇಷ್ಟೇ ಇಲ್ಲ. ನಿಮಗಂತೂ ಟೆಸ್ಟ್ ಸೀರೀಸ್ ಬರೀತಿದ್ದೀರಾ ಅಂತಂದರೆ ಒಬ್ಬರು ಗುರು ಇರ್ತಾರೆ. ಒಬ್ಬರು ಗುರು ಇದ್ಮೇಲೆ ಅವ್ರು 100% ಕರೆಕ್ಷನ್ ಮಾಡಿರ್ತಾರೆ. ಎಲ್ಲೋ ಒಂದು ಕ್ವಶನಿಗೆ ಒಂದು 7 ಮಾರ್ಕ್ಸ್ 8 ಮಾರ್ಕ್ಸ್ ಬರೋ ಕಡೆ 5 ಹಾಕಿರ್ತಾರೆ.
ಅವ್ರಿಗೆ ಹೋಗಿ ಕೇಳಿ, ನೀವು ಇಲ್ಲಿ ಯಾಕೆ 5 ಮಾರ್ಕ್ಸ್ ಇದೆ, ಹಂಗಾರೆ ಈ 5 ಮಾರ್ಕ್ಸ್ ಇದೆಯಲ್ಲ, ನಾನು ಇದನ್ನು 8 ಬರಬೇಕಾದ್ರೆ ನಾನು ಏನು ಮಾಡಬೇಕು, ನನಗೆ ಯಾರೂ ಗುರು ಇಲ್ಲ, ಒಬ್ಬರೇ ಪ್ರಿಪೇರ್ ಮಾಡ್ತೀನಿ, ಏನೂ ಪರವಾಗಿಲ್ಲ, ಹಾಗಾದರೂ ಕೂಡ ಕೆಲವು ಟಾಪರ್ಸ್ಗಳ ಪೇಪರ್ ಸಿಗುತ್ತೆ. ಸರ್ ಈಗ ಟಾಪರ್ಸ್ ಪೇಪರ್ ಎಲ್ಲಿ ಹುಡುಕನ, ಆಯಿತು ನಿಮಗೆ ಟಾಪರ್ಸ್ ಪೇಪರು ಸಿಗ್ತಿಲ್ವಾ, ನನ್ನ ಟೆಲಿಗ್ರಾಮ್ ಚಾನಲ್ಲು ಅಲ್ಲಿ ನಾನು ಹೆಚ್ಚು ಕಮ್ಮಿ ಒಂದು 150-200 ಆನ್ಸರ್ ಶೀಟ್ಸ್ಗಳನ್ನು ನಾನು ಆಲ್ರೆಡಿ ಪೇಪರ್ಗಳನ್ನು ಹಾಕಿದ್ದೀನಿ. ಅದನ್ನು ನೀವು ಒಮ್ಮೆ ನೋಡ್ತಾ ಬಂದರೆ ಅದು ನಿಮಗೆ ಐಡಿಯಾ ಬರುತ್ತೆ. ಇಷ್ಟು ವಿಚಾರಗಳನ್ನು ನೀವು ಗಮನದಲ್ಲಿಡ್ಕೊಂಡು ಓದಬೇಕು. ಇಷ್ಟನ್ನು ನೀವು ಇನ್ನು 20 ಡೇಸ್ ನೀವು ಸ್ಟ್ರಾಟಜಿ ಮಾಡಿದರೆ ಒಂದು ಎಕ್ಸಾಮ್ ಪ್ರಿಪ್ರೇಷನ್ ಫೇಸ್ನಲ್ಲಿ ನಿಮ್ಮದು ಹೋಗುತ್ತೆ. ದೆನ್ ಸರ್ಟೈನ್ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ನೋಡಿದಾಗ ಇದು ಈ 20 ಡೇಸ್ ಅಥವಾ ಇದೇನು 30 ಡೇಸ್ ಟೈಮ್ ಇದೆ, ಇದು ವೆರಿ ಇಂಪಾರ್ಟೆಂಟ್ ನಿಮ್ಮ ಹ್ಯಾಬಿಟನ್ನು ಚೇಂಜ್ ಮಾಡೋದಕ್ಕೆ. ಒಬ್ಬೊಬ್ಬರು ಮಧ್ಯರಾತ್ರಿವರೆಗೂ ಕುತ್ಕೊಂಡು ಇಡೀ ರಾತ್ರಿ ಎಲ್ಲ ಓದ್ತಾರೆ, ಹಗಲು ಮಲಗ್ತಾರೆ. ಈ ಥರ ಕೆಲವರು ಹ್ಯಾಬಿಟ್ಗಳಿದೆ. ದಯವಿಟ್ಟು ಇದನ್ನು ಚೇಂಜ್ ಮಾಡಿ, ಯಾಕಂದರೆ ಬರ್ತಾ ಬರ್ತಾ ಚೇಂಜ್ ಮಾಡೋಕ್ಕಾಗಲ್ಲ. ನಿಮಗೆ ಎಕ್ಸಾಮ್ ಇರೋವಂಥದ್ದು 10 ಗಂಟೆಯಿಂದ, ಹಾಗಾಗಿ ನಿಮಗೆ 10 ಗಂಟೆಯಿಂದ ನಿದ್ದೆ ತೂಗುಡ್ಸೋಕ್ಕೆ ಸ್ಟಾರ್ಟ್ ಆಯಿತು, ಇಷ್ಟೆಲ್ಲ ನೀವು ಓದಿದ್ದು ಇದು ಪೂರ್ತಿ ಮಣ್ಣಾಗೋಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಆ ಕಾರಣದಿಂದ ನಾನು ಹೇಳ್ತಿದ್ದೀನಿ, ಇದನ್ನು ಕೂಡ ಕೆಲವು ವಿಚಾರಗಳನ್ನು ನೀವು ಹ್ಯಾಬಿಟನ್ನು ಚೇಂಜ್ ಮಾಡಬೇಕು. ಇನ್ನು ನಂತರದಲ್ಲಿ ನಾನು ಇನ್ನು ಎಕ್ಸಾಮ್ ಹತ್ರ ಬರ್ತಿದ್ದಂಗೆ ಇನ್ನು ನೀವು ಏನೇನ ರಿಲೇಟೆಡ್ ಎಕ್ಸಾಮ್ಸಲ್ಲಿ ಯಾವ ಥರ ನೀವು ಕೂಲ್ ಮೈಂಡಲ್ಲಿ ಹೋಗಬೇಕು, ಯಾವ ಕ್ವಶನ್ಸನ್ನ ನೀವು ಫಸ್ಟ್ ಅಟೆಂಡ್ ಮಾಡಬೇಕು, ಪೇಪರ್ನ ಹೇಗೆ ಕಂಪ್ಲೀಟ್ ಮಾಡಬೇಕು, ಇದೆಲ್ಲ ವಿಚಾರಗಳನ್ನು ನಾನು ನಿಮಗೆ ನೆಕ್ಸ್ಟ್ ಹೇಳ್ತಾ ಬರ್ತೀನಿ. ಯಾಕಂದರೆ ಇವೆಲ್ಲ ಇಂಪಾರ್ಟೆಂಟ್ ವಿಚಾರಗಳು ನಾನಿಲ್ಲಿ ಹೇಳಿರುವಂಥದ್ದು. ಇನ್ನು ನಾವು ಒಂದೊಂದು ಟಾಪಿಕ್ ಮೇಲೆ ನಾನು ಮಾತಾಡ್ತಾ ಹೋದರೆ ತುಂಬ ಜಾಸ್ತಿ ಟೈಮ್ ಇದರ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಬಟ್ ನೀವು ಫಸ್ಟ್ ಇಷ್ಟು ಹ್ಯಾಬಿಟನ್ನು ನೀವು ಮಾಡ್ಕೊಂಡ್ರೆ ಇನ್ನು 20 ಡೇಸಲ್ಲಿ ಆರಾಮಾಗಿ ನೀವು ಒಂದು ರಿವಿಷನ್ ಮಾಡ್ಬೋದು. ಯಾರ್ಯಾರು ಆಲ್ರೆಡಿ ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ದೀರಾ, ದೆನ್ ಇಟ್ಸ್ ಅ ಟೈಮ್ ಟು ರಿವೈಸ್. ನೀವು ಅದನ್ನು ರಿವೈಸ್ ಆರಾಮಾಗಿ ನೀವು ಮಾಡ್ತಾ ಹೋಗಿ. ಅಟ್ ದ ಎಂಡ್ ಆಫ್ ದ ಡೇ ಒಂದು ಕ್ವಶನ್ನಿಗೆ ನಮಗೆ ಹೆಚ್ಚು ಕಮ್ಮಿ 250 ವರ್ಡ್ ಬೇಕು. ಆ 250ಕ್ಕಿಂತ ನೀವು ಜಾಸ್ತಿ ವರ್ಡ್ಗಳು ಅಥವಾ ಮಾಡ್ಕೊಂಡಿದ್ದಂದರೆ ದೆನ್ ಆ ನೋಟ್ಸು ನಿಮಗೆ ಎಕ್ಸಾಮ್ ಹಿಂದಿನ ದಿನ ರಿವೈಸ್ ಮಾಡೋದಕ್ಕೆ ಉಪಯೋಗ ಆಗೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು, ನಿಮ್ಮ ಹತ್ರ ಈಗ ಎಕ್ಸ್ಟ್ರಾ ಪಾಯಿಂಟ್ಸ್ ಇರೋವನ್ನೆಲ್ಲ ನೀವು ನೆಕ್ಸ್ಟ್ ರಿವಿಷನ್ ಮಾಡಬೇಕಾದ್ರೆ ಕಟ್ ಮಾಡ್ತಾ ಬರಬೇಕು. ಬರೀ 250 ವರ್ಡ್ಸ್ ಇರುವಷ್ಟು ವಿಚಾರಗಳನ್ನು ಮಾತ್ರ ನೀವು ನೋಡ್ತಾ ಬರಬೇಕು. ದೆನ್ ಕೊನೆಗೆ ನಾನು ಕೆಲವು ಎಸ್ಸೆ ಟಾಪಿಕ್ಗಳನ್ನು ಕೊಡ್ತೀನಿ, ಕರ್ನಾಟಕ ರಿಲೇಟೆಡ್ ಎಸ್ಪೆಷಲಿ. ಯಾಕಂದರೆ ಇಂಡಿಯಾ ರಿಲೇಟೆಡ್ ಅಥವಾ ಇಂಟರ್ನ್ಯಾಷನಲ್ ಎಸ್ಸೆ ಏನಿರುತ್ತೆ ಎಲ್ಲರೂ ಅಟೆಂಡ್ ಮಾಡ್ತಾರೆ. ಕರ್ನಾಟಕ ರಿಲೇಟೆಡ್ ಎಸ್ಸೆಗಳಲ್ಲಿ ತುಂಬ ಎಡವುತ್ತಾರೆ. ಲಾಸ್ಟ್ ಸತಿ ನಾನು 2 ಎಸ್ಸೆ ಕೊಟ್ಟಿದ್ದೆ ಕರ್ನಾಟಕ ರಿಲೇಟೆಡ್ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ನನ್ನ ಅದೃಷ್ಟಕ್ಕೆ ಆ 2 ಎಸ್ಸೆನೂ ಬಂದಿತ್ತು. ಈ ಸತಿ ನಾನು ಮತ್ತೆ ಒಂದು ಲಿಸ್ಟ್ ಕೊಡ್ತೀನಿ, ಬಟ್ ದುರದೃಷ್ಟವಶಾತ್ ಯಾವುದೂ ಬರದೇ ಇರ್ಬೋದು. ಆದರೆ ಅಷ್ಟು ಎಸ್ಸೆಗೆ ನೀವು ಪ್ರಿಪೇರ್ ಆದರೆ ಸೇಫ್. ಅಷ್ಟು ಎಸ್ಸೆಲ್ಲಿರುವಂಥ ಕೆಲವು ಪಾಯಿಂಟ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಬರೆದ್ರೆ ಆರಾಮಾಗಿ ಆ ಎಸ್ಸೆ ಪೇಪರ್ನ ಕಂಪ್ಲೀಟ್ ಮಾಡ್ಬೋದು. ಇದು ಕಾಮನ್ನಾಗಿ ನಾವು ಆನ್ಸರ್ ಅಂದರೆ ಪೆನ್ನನ್ನು ಬುಕ್ಕಿಗೆ ಮುಟ್ಟಿಸಿಕ್ಕಿಂತ ಮುಂಚೆ ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿರೋ ಅಥವಾ ಇಷ್ಟು ದಿನ ಮಾಡಿರೋರು ಕೆಲವು ಕೆಟ್ಟ ಅಭ್ಯಾಸಗಳು ಗೊತ್ತಿಲ್ಲದೆ ಸಬ್ಕಾನ್ಷಿಯಸ್ಸಲ್ಲಿ ಮಾಡುವಂಥ ತಪ್ಪುಗಳನ್ನು ನಾನು ಇಲ್ಲಿ ಇವಾಗ ತೋರಿಸಿದ್ದೀನಿ. ಇನ್ನು 2ನೇ ವಿಚಾರಕ್ಕೆ ನಾವು ಬಂದರೆ, ಕೆಲವು ಕಾಮನ್ ತಪ್ಪುಗಳು ಅಥವಾ ಕೆಲವು ಕಾಮನ್ ಅನಾಲಿಸಿಸ್ಸು ನೀವು ಸ್ವಂತವಾಗಿ ಹೇಗೆ ಮಾಡ್ಕೊಬೇಕು. ಕೆಲವೊಮ್ಮೆ ನೀವು ಟೆಸ್ಟ್ ಸೀರೀಸ್ ಬರೆದಿರ್ತೀರ, ಸರಿ ಇವ್ಯಾಲ್ಯೂಷನ್ ಆಗಿರಲ್ಲ, ಯಾರೋ ನಿಮಗೆ ಅನ್ನಿಸ್ತಿರುತ್ತೆ ಮಾರ್ಕ್ಸ್ ನೋಡಿದ್ರೆ ಜಾಸ್ತಿ ಮಾರ್ಕ್ಸ್ ಕೊಟ್ಬಿಟ್ಟಿರ್ತಾರೆ, ನೀವು ತಪ್ಪು ಬರೆದಿರ್ತೀರ, ಅದನ್ನು ಕಂಡುಹಿಡಿದಿರಲ್ಲ. ಇವೆಲ್ಲ ಕೆಲವು ಟೆಸ್ಟ್ ಸೀರೀಸ್ಗಳು ಕೆಲವು ಕಡೆ ಬರೆದಾಗ ಕೆಲವು ಈ ಥರ ಆಗಿರುತ್ತೆ. ಹಾಗಾಗಿ ನೀವು ಸ್ವಲ್ಪ ನಿಮ್ಮ ಆನ್ಸರ್ಸ್ನ ಕಂಪೇರ್ ಮಾಡ್ಕೊಬೇಕು. ಆನ್ಸರ್ಸ್ನ ಕಂಪೇರ್ ಅಂದಾಗ ನಾನಿಲ್ಲಿ ಹೇಳಿರಂಗೆ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಕಾಪರ್ ಏಜ್ ಆಫಿಷಿಯಲ್. ಇದರಲ್ಲಿ ಈ ರೀತಿಯಾಗಿ ನಾನು ಆನ್ಸರ್ ಸ್ಕ್ರಿಪ್ಟ್ಸ್ಗಳನ್ನು ಹಾಕ್ತಾ ಬಂದಿದ್ದೀನಿ. ಈ ಆನ್ಸರ್ ಸ್ಕ್ರಿಪ್ಟ್ಸ್ಗಳನ್ನು ದಯವಿಟ್ಟು ನೀವು ಕಂಪೇರ್ ಮಾಡ್ಕೊಳ್ಳಿ. ಕಂಪೇರ್ ಮಾಡಿಕೊಂಡು ಇಲ್ಲಿ ನಾನು ಕೆಲವುದು ಕಮೆಂಟ್ ಕೊಟ್ಟಿದ್ದೀನಿ, ಆ ಕಮೆಂಟು ಮೇ ಬಿ ನಿಮಗೆ ಹೆಲ್ಪ್ ಆಗ್ಬೋದೇನೋ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಹೇಳ್ಬೋದು, ಸರ್ ಅವ್ರ ಫುಲ್ ಪೇಪರೇ ಹಾಕ್ಬಿಡಿ, ನಾವು ಕಂಪೇರ್ ಮಾಡ್ಕೊತೀವಿ ಅಂತ. ಬಟ್ ನಾನು ಯಾವುದೇ ಕಾರಣಕ್ಕೂ ಫುಲ್ ಪೇಪರ್ ಹಾಕೋಕ್ಕಾಗಲ್ಲ. ಯಾಕಂದರೆ ನನ್ನ ಸ್ಟೂಡೆಂಟ್ಸ್ ಹತ್ರ ಏನಂತೆ ನನಗೂ ಒಂದು ಕಾನ್ಫಿಡೆನ್ಷಿಯಾಲಿಟಿ ಕ್ಲಾಸ್ ನನಗೂ ಇರುತ್ತೆ. ಇದು ಅವರು ಕಷ್ಟ ಬಿದ್ದು ಅವರು ಕೆಲವು ಎಕ್ಸಾಂಪಲ್ಗಳನ್ನು ಪಡ್ಕೊಂಡು ಅವ್ರು ಕುತ್ಕೊಂಡು ಆನ್ಸರ್ಸ್ ಬರೆದಿರೋವಂಥ ಆನ್ಸರ್ಗಳನ್ನು ನಾನು ಯಾರಿಗಾದರೂ ಕೊಟ್ಟರೆ ಅವ್ರು ಅದನ್ನು ಕಾಪಿ ಹೊಡೆದು ಬರೆದುಬಿಟ್ರೆ ಇವರಿಗೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಓನ್ಲಿ 1 ಶೀಟ್ ಆಫ್ 1 ಸ್ಟೂಡೆಂಟನ್ನು ನಾನು ಮಾತ್ರ ಅಪ್ಲೋಡ್ ಮಾಡಿರೋವಂಥದ್ದು. ಆ ಕಾರಣದಿಂದ ಅಲ್ಲಿ ಇಂಪಾರ್ಟೆಂಟ್ ಕಮೆಂಟ್, ಕಾಮನಾಗಿ ಮಿಸ್ಟೇಕ್ ಮಾಡುವಂಥ ಕಮೆಂಟ್ಗಳನ್ನು ನಾನು ಹಾಕಿರ್ತೀನಿ, ಅಂಥವನ್ನ ಮಾತ್ರ ನೀವು ನೋಡಬೇಕು. ಫುಲ್ ಪೇಪರ್ನ ನಾನು ಅಪ್ಲೋಡ್ ಮಾಡೋದಕ್ಕಾಗಲ್ಲ, ಯಾಕಂದರೆ ನಾನು ಒಬ್ಬರು ಪೇಪರ್ ಒಬ್ರಿಗೆ ನಾನು ತೋರಿಸೋದಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ನಾನು ಕೌನ್ಸ್ಲಿಂಗ್ ಮಾಡ್ತಿರೋದ್ರಿಂದ, ಅದರಲ್ಲಿ ನಾನು ಕೆಲವು ಕಡೆ ಕಮೆಂಟು ಆಗಿದೆ, ಇಂಡಿವಿಜುವಲ್ ಆಗಿ ನಾನು ಕೌನ್ಸ್ಲಿಂಗ್ ಮಾಡ್ತಿರೋದ್ರಿಂದ ಪ್ರತಿಯೊಬ್ಬರಿಗೂ ಯೂನೀಕ್ ವೇ ಆಫ್ ಆನ್ಸರ್ ರೈಟಿಂಗ್ ಸ್ಕಿಲ್ಸ್ಗಳನ್ನು ನಾನು ಡೆವಲಪ್ ಮಾಡಿಸ್ತೀನಿ. ಒಂದೇ ಥರ ಇವಾಗ ಒಂದು ಕಡೆ ನಾನು ಟೆಸ್ಟ್ ಕೊಟ್ಬಿಟ್ಟು ಕಾಮನ್ನಾಗಿ ಟೆಸ್ಟ್ ಅನಾಲಿಸಿಸ್ ವೀಡಿಯೋ ಅಂತ ಒಂದು ಕೊಟ್ಬಿಟ್ರೆ ಎಲ್ಲರೂ ಅದನ್ನೇ ಕಾಪಿ ಹೊಡೆದ್ಬಿಟ್ರೆ
40-50 ಜನ ಸ್ಟೂಡೆಂಟ್ಸಲ್ಲಿ ಬರೀ 2 ರಿಸಲ್ಟ್ ಬಂತಂದರೆ ಉಪಯೋಗಿಲ್ಲ. ಪ್ರತಿಯೊಬ್ಬರಿಗೂ ಅವ್ರದ್ದು ಇಂಡಿವಿಜುವಲ್ ಸ್ಟೈಲ್ ಇರುತ್ತೆ. ಹಾಗಾಗಿ ಇಂಡಿವಿಜುವಲಾಗಿ ನಾನು ಎಲ್ಲರಿಗೂ ಡೆವಲಪ್ ಮಾಡಿಸ್ತಾ ಬಂದಿದ್ದೀನಿ. ಆ ಥರ ಡೆವಲಪ್ ಮಾಡಿ ಆನ್ಸರ್ ಬರೆದಿರೋರಲ್ಲೂ ಕೂಡ ಕೆಲವು ಕಾಮನ್ ತಪ್ಪುಗಳನ್ನು ಮಾಡ್ತಾರೆ. ಆ ತಪ್ಪುಗಳಲ್ಲಿ ನಿಮಗೆ ಕಾಪರೇಜ್ ಅಫಿಷಿಯಲಲ್ಲಿ ಈ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಸ್ಪೇಸ್ ಕೊಡ್ಲಂಗೆ ಕಾಪರೇಜ್ ಅಫಿಷಿಯಲ್ ಹಾಕಿದ್ರೆ ನಿಮಗೆ ಫುಲ್ ಸಿಗುತ್ತೆ. ನನ್ನ ಪ್ರಕಾರ ಮೋರ್ ದೆನ್ 100 ಏನೋ ನಾನು ಈ ಥರ ಶೀಟ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಕಂಪೇರ್ ಮಾಡಿಕೊಂಡ್ರೂ ನಿಮಗೆ ಗೊತ್ತಾಗುತ್ತೆ ಏನೇನು ಕಾಮನ್ ಮಿಸ್ಟೇಕ್ಸ್ಗಳು ನಾವು ಡೂಸ್ ಆ್ಯಂಡ್ ಡೋಂಟ್ಸ್ ಮಾಡಬಾರ್ದು ಅಂತ ನಿಮಗೆ ಗೊತ್ತಾಗುತ್ತೆ. ಅಷ್ಟನ್ನು ಇಲ್ಲಿ ಮಾಡಿರೋಂಥ ತಪ್ಪುಗಳನ್ನು ನೀವು ಮಾಡಬೇಡಿ. ಅದನ್ನು ಎಷ್ಟೊಂದು ಹಾಕಿದ್ದೀನಿ. ಈಗ ಕೆಲವನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಇಲ್ಲಿ ಉದಾಹರಣೆಗೆ ಕೆಲವೊಮ್ಮೆ ಏನಾಗುತ್ತೆ, ಇದು ಎಥಿಕ್ಸಿಂದು ಆನ್ಸರು. ಕೆಲವು ಕಡೆ ಇವರಲ್ಲಿ ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಮಾಡಿದ್ದಾರೆ, ಸೂಪರ್. ಅದನ್ನು ಹೆಂಗೆ ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಮಾಡಿದ್ದಾರೆ ನೋಡಿ. ಇನ್ನು ಕೆಲವು ಕಡೆ ಗೌರ್ಮೆಂಟಿಗೆ ಅಥವಾ ನೀವು ಎಥಿಕ್ಸ್ ಆನ್ಸರ್ ಬರಬೇಕಾದ್ರೆ ರಿಯಾಲಿಟಿಗಿಂತ ನೀವು ತುಂಬ ಆಚೆ ಹೋದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಅರ್ಥ ಆಗ್ತಿದೆಯಾ? ಆಮೇಲೆ ರಿಮೆಂಬರ್, ಎಥಿಕ್ಸನ್ನ 2 ದಿನಗಳಲ್ಲಿ ನೀವು ಪ್ರಿಪೇರ್ ಆಗ್ಬೋದು. ನಾನು ಪ್ರೀವಿಯಸ್ ವೀಡಿಯೋಸ್ ಹಾಕಿದ್ದೀನಿ ಎಥಿಕ್ಸಿಂದು ಯೂಟ್ಯೂಬ್ ಚಾನಲಲ್ಲಿ. ಎಥಿಕ್ಸು ಮತ್ತು ಎಸ್ಸೆಗೆ ವೀಡಿಯೋ ಹಾಕಿದ್ದೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅದನ್ನು ನೀವು ನೋಡಿ. ಲಾಸ್ಟ್ ಸತಿ ಒನ್ ಆಫ್ ದಿ ಸ್ಟೂಡೆಂಟಿಂದು 168 ಎಥಿಕ್ಸ್. ಆ 3 ವೀಡಿಯೋದಲ್ಲಿ ಏನಿದೆ ಅಷ್ಟನ್ನೇ ಮಾಡಿರೋವಂಥದ್ದು. ತುಂಬ ಆರ್ಭಟ ಮಾಡೋಕ್ಕೆ ಹೋಗಬೇಡಿ ಎಥಿಕ್ಸ್ ಮೇಲೆ. ಸಿಂಪಲಾಗಿಡಿ ಆ್ಯಂಡ್ ನೈಜವಾಗಿ ನೀವು ಆನ್ಸರ್ನ ಬರೀಬೇಕು. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಎಥಿಕ್ಸಲ್ಲಿ, ಇನ್ನೊಂದು ಟಿಪ್ಪು. ಬಿಕಾಸ್ ಈ ಆನ್ಸರ್ ಶೀಟ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತಿದ್ದೀನಿ. ಗೌರ್ಮೆಂಟ್ ಹತ್ರ ರಿಸೋರ್ಸ್ ಕಮ್ಮಿ ಇರುತ್ತೆ. ಈಗ ಉದಾಹರಣೆಗೆ ಯಾವುದೋ ಒಂದು ಕೋಮು ಗಲಭೆನ ತಡಿಬೇಕಂದ್ರೆ ಏನು ಮಾಡಬೇಕು ಅಂದಾಗ, ಅಲ್ಲಿ ಯಾವುದಾದ್ರೂ ಒಂದು ಏರಿಯಾದಲ್ಲಿ ಪ್ರತಿಯೊಂದು ಮನೆ ಮುಂದೆನೂ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ನಿಲ್ಲಿಸ್ಬಿಡ್ರಿ, ಅವ್ರು ಯಾರು ಹೊರಗಡೆ ಬರಲ್ಲ, ಗಲಾಟೆ ಮಾಡಲ್ಲ ಅಂತಂದರೆ ಸೊಲ್ಯೂಷನ್ ಸೂಪರೇ ಹೌದು. ಬಟ್ ಆದರೆ ಅದು ಮೂರ್ಖತನ ಸೊಲ್ಯೂಷನ್ ಆಗುತ್ತೆ. ಅಷ್ಟು ಜನ ಕಾನ್ಸ್ಟೇಬಲ್ಸ್ ಎಲ್ಲಿದ್ದಾರೆ? ಹಾಗಾಗಿ ಇರುವ ರಿಸೋರ್ಸಸ್ಗಳನ್ನು ನೀವು ಬೆಸ್ಟ್ ಯುಟಿಲೈಸ್ ಮಾಡಬೇಕು. ಸುಮ್ಮನೆ ಏಕಾಏಕಿ ಏನೇನೋ ಎಕ್ಸಾಂಪಲ್ಗಳನ್ನು ಕೊಡಬೇಡಿ, ಎಕ್ಸಾಂಪಲ್ ಕೊಡಬೇಕು ಅನ್ನೋ ಕಾರಣಕ್ಕೆ. ಎರಡನೇದು, ಇನ್ನೊಂದು ಕಾಮನ್ ಥಿಂಗ್ ಏನು ಮಾಡ್ತಿದ್ದಾರೆ ಅಂತಂದರೆ, ವರ್ಡ್ ಲಿಮಿಟನ್ನು ಕ್ರಾಸ್ ಮಾಡ್ತಿದ್ದಾರೆ. ಸುಮ್ಮನೆ ಉದ್ದಕ್ಕೆ ಬರ್ಕೊಂಡು ಹೋಗ್ತಿದ್ದಾರೆ ನೋಡಿ. ದಯವಿಟ್ಟು ಆ ರೀತಿ ಮಾಡಬೇಡಿ. 3 ಶೀಟ್ ತುಂಬಿಸ್ಬೇಕು, ಹೆಚ್ಚು ಕಮ್ಮಿ 60+ ಶೀಟನ್ನು ಬರೀಬೇಕು. ಇದು ತಮಾಷೆ ಅಲ್ಲ. ವರ್ಡ್ಸ್ಗಳನ್ನು ಲೆಕ್ಕ ಹಾಕಿ. ನಿಮ್ಮ ಹತ್ರ ಸೂಪರಾಗಿದೆ ಕಂಟೆಂಟ್ ಅಂತ ಅಂದ್ಬಿಟ್ಟು ನೀವು ಎಕ್ಸ್ಟ್ರಾದಲ್ಲಿ ಬರೆದುಬಿಟ್ರೆ ನೆಕ್ಸ್ಟ್ ಯಾವುದೋ ಕ್ವಶನಿಗೆ ಬರೀ 1 ಪೇಜ್ ಬರೀತೀರಾ. ಹಂಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಎಷ್ಟೇ ಕಂಟೆಂಟ್ ಇದ್ರೂ ಈಗ ನೀವು ರಿವಿಷನ್ ಮಾಡೋ ಸಮಯದಲ್ಲಿ ಅದನ್ನು ಕಮ್ಮಿ ಮಾಡಿ. ಈಗ ನಾನು ಕೆಲವು ಆನ್ಸರ್ಸ್ಗಳನ್ನು ಸ್ಕ್ರಿಪ್ಟ್ಸನ್ನು ನೋಡಿದ್ದೀನಿ, ಕೆಲವರು ಸ್ಟೂಡೆಂಟ್ಸ್ ನೋಟ್ಸನ್ನು ಪ್ರಿಪೇರ್ ಮಾಡ್ಕೊಂಡಿರೋಂಥದ್ದು ನೋಡಿದ್ದೀನಿ. ಅದರಲ್ಲಿ ಈಗ ವುಮೆನ್ ರಿಲೇಟೆಡ್ ಇಶ್ಯೂಸ್ಗೆ ರಿಪೋರ್ಟ್ಗಳನ್ನು ಬರ್ಕೊಂಡಿದ್ದಾರೆ. ಒಂದು 6 ರಿಪೋರ್ಟ್ ಬರ್ತಿದ್ದಾರೆ. ನಾನು ಹೇಳ್ತಿರೋದು, ನೀನು ಎಲ್ಲಿ ಯೂಸ್ ಮಾಡ್ತೀಯ 6 ರಿಪೋರ್ಟು? ವುಮೆನ್ ಮೇಲೆ ಎಷ್ಟು ಪ್ರಶ್ನೆ ಬರುತ್ತೆ? 1 ಪ್ರಶ್ನೆ ಬರ್ಬೋದು. 6 ರಿಪೋರ್ಟ್ ಎಲ್ಲಿ ಯೂಸ್ ಮಾಡ್ತೀಯಾ? ನೀನು ಯೂಸ್ ಮಾಡೋಕ್ಕಾಗುವಂಥದ್ದು ಒಂದೇ ಒಂದು ರಿಪೋರ್ಟು. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಈ 6ರಲ್ಲಿ ಈಗ ರಿವಿಷನ್ ಮಾಡಬೇಕಾದ್ರೆ ನೀನು ಯಾವ್ದು ಇಂಪಾರ್ಟೆಂಟ್ 1 ರಿಪೋರ್ಟನ್ನು ನೆನ್ಪಿಡ್ಕೊತೀಯ, ಆ 1 ರಿಪೋರ್ಟನ್ನು ನೆನ್ಪಿಡ್ಕೊ ಸಾಕು. ಅಷ್ಟೇ ನಿನ್ನ ಕೈಲಿ ಬರೆಯೋಕ್ಕಾಗೋದು. 6 ರಿಪೋರ್ಟನ್ನು ನೀನು ಕಲಿತ್ರೆ ನೀನು ಎಲ್ಲೂ ಬರೆಯೋದಕ್ಕಾಗೋದಿಲ್ಲ. ಆ ಮಿಸ್ಟೇಕ್ ಆಗುತ್ತೆ. ನೆಕ್ಸ್ಟು ಫಾಂಟ್ ಸೈಜು ನೋಡಿ. ಫಾಂಟ್ ಸೈಜಿಗೂ ಪೇಜ್ ತುಂಬಿಸೋದಕ್ಕೂ ಡೈರೆಕ್ಟ್ ರಿಲೇಷನ್ಶಿಪ್ ಇದೆ. ಫಾಂಟನ್ನು ಸ್ವಲ್ಪ ದೊಡ್ಡದಾಗಿಡಿ. ಅಕ್ಷರ ದಟ್ ಈಸ್ ವರ್ಡಿಂದ ವರ್ಡ್ ಮಧ್ಯದಲ್ಲಿ ಸ್ಪೇಸ್ ಕೊಡಿ. ಒಂದು ಲೈನಿಂದ ಇನ್ನೊಂದು ಲೈನ್ ಮಧ್ಯದಲ್ಲಿ ಸ್ಪೇಸ್ ಕೊಡಿ. ನೀವು ಈ ಥರ ಸ್ಪೇಸ್ ಕೊಡಿದೆ ಕಂಟೆಂಟ್ ನೀವು ಬರೆದ್ರೆ, ನೀವು ಎಲ್ಲ ಕಂಟೆಂಟನ್ನು ನೀವು 2 ಶೀಟಲ್ಲಿ ಬೇಕಾದ್ರೆ ನೀವು ಬರೆದುಬಿಟ್ರೆ ಅವ್ರು ಕರೆಕ್ಷನ್ ಮಾಡೋರಿಗೆ ಏನನ್ಸುತ್ತೆ, ಖಾಲಿ ಬಿಟ್ಟಿದ್ದಾನೆ ಅನಿಸುತ್ತೆ. ಹಾಗಾಗಿ ಖಾಲಿ ಬಿಡಬಾರ್ದು. ಖಾಲಿ ಬಿಡಬಾರ್ದು ಅಂದರೆ ಫಾಂಟ್ ಸೈಜು ಒಂಚೂರು ದೊಡ್ಡದಾಗೇ ಇರಬೇಕು. ಹೀಗಾಗಿ ಈ ಫಾಂಟ್ ಸೈಜನ್ನು ದೊಡ್ಡದಾಗಿಟ್ಟು ನೀವು ಬರೀರಿ. ಇದೆಲ್ಲ ಈ ವರ್ಷ ಆನ್ಸರ್ಸ್ ಬರೆದಿರೋವಂಥದ್ದು. ಇನ್ನು ಕೆಲವು ಟಾಪರ್ಸಿನ ಆನ್ಸರ್ಸು ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಇನ್ನೂ ಒಂದು ಮಿಸ್ಟೇಕ್ ಏನು ಮಾಡ್ತಾರೆ, ಲ್ಯಾಕ್ ಆಫ್ ಪ್ರಾಪರ್ ಅನೋಟೇಷನ್. ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನು ಅಂಡರ್ಲೈನ್ ಮಾಡದಿರೋದ್ರಿಂದ ನನಗೆ ಹೆಂಗೆ ಗೊತ್ತಾಗುತ್ತೆ ನೀವು ಬರೆದಿದ್ದೀರಾ ಅಂತ. ನೋಡಿ, ಎಕ್ಸಾಮಿನರಿಗೆ ಇಂಟ್ರೆಸ್ಟೇ ಇರಲ್ಲ ನಿಮ್ಮ ಪೇಪರ್ ಕರೆಕ್ಷನ್ ಮಾಡೋದಕ್ಕೆ. ಈ ಯಾರಾದರೂ ಈ ವಿಡಿಯೋದನ್ನು ಯಾರು ಎಕ್ಸಾಮ್ ಕರೆಕ್ಟ್ ಮಾಡೋರು ನೋಡ್ತಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ ಪೇಪರ್ ಕರೆಕ್ಷನ್ ಮಾಡೋದಕ್ಕೆ. ಈಗ ಮೋರ್ ದೆನ್ ಹೆಚ್ಚು ಕಮ್ಮಿ ಒಂದು 50,000 ಪೇಜ್ಗಳನ್ನು ನಾನು ಕರೆಕ್ಷನ್ ಮಾಡಿದ್ದೀನಿ ಇನ್ ದ ಲಾಸ್ಟ್ 2 ಮಂತ್ಸಲ್ಲಿ. ಹಾಗಾಗಿ ನನ್ನ ಸ್ಟೂಡೆಂಟ್ಸು ನಾನು ಏನೂ ಮಾಡೋಕ್ಕಾಗಲ್ಲ, ಇವು ರಿಸಲ್ಟ್ಸ್ ತರಬೇಕು, ನಾನಂತೂ ಕಣ್ಬಿಟ್ಟು ನೋಡಿ ಲೈನ್ ಬೈ ಲೈನ್ ಓದಿ ಕರೆಕ್ಷನ್ ಮಾಡಿದ್ದೀನಿ. ಓಕೆ, ಒಂದು ವಿಚಾರ ನೀವು ನನಗೆ ಫೀಸ್ ಕೊಡ್ತೀರಾ, ಎರಡನೇದು ರಿಸಲ್ಟ್ ಬಂದರೆ ನನ್ನ ಇನ್ಸ್ಟಿಟ್ಯೂಷನಿಗೆ ಹೆಸರು. ಅರ್ಥ ಆಗ್ತಿದೆಯಾ? ಈ ಕಾರಣದಿಂದ ನಾನು ಏನೂ ಮಾಡೋಕ್ಕಾಗಲ್ಲ, ಚೆಕ್ ಮಾಡಲೇಬೇಕು ಅಂತ ನಾನು ಕಣ್ಬಿಟ್ಟು ಚೆಕ್ ಮಾಡಿದ್ದೀನಿ. ಎಕ್ಸಾಮಿನರ್ ಅಥವಾ ವ್ಯಾಲ್ಯೂಯೇಟ್ ಮಾಡೋನಿಗೆ ಏನು ಸಿಗುತ್ತೆ?
1 ಅವರಿಗೆ ಅವ್ರಿಗೆ ಏನಿರುತ್ತೋ ಅದು ಪೇ ಮಾಡ್ತಾರೆ. ನೀ ಪಾಸ್ ಆದರೆ ಅವರಿಗೇನು, ನೀ ಫೇಲ್ ಆದರೆ ಅವರಿಗೇನು. ನೀವೇನಾದ್ರೂ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನು ನಾನು ಬರೆದಿದ್ದೀನಿ ನೋಡಪ್ಪ, ಇದು ನೋಡಿ ನೀನು ನನಗೆ ಮಾರ್ಕ್ಸ್ ಕೊಡಪ್ಪ ಅಂತ ನೀವು ತೋರಿಸ್ಕೊಟ್ರೆ ಮಾತ್ರ ಅವ್ರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಅದು ಬಿಟ್ಟು ಕಷ್ಟ ಬಿದ್ದು ಹುಡ್ಕೊಳೋದಕ್ಕೆ ಅವರಿಗೆ ಅಷ್ಟು ಇಂಟ್ರೆಸ್ಟ್ ಆಗಲಿ ಸಮಯನೂ ಇರೋದಿಲ್ಲ. ಆಮೇಲೆ ಕಂಟಿನ್ಯೂ ಪೇಪರ್ ನೋಡಿ 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 ಅವ್ರದ್ದು ಸುಸ್ತಾಗಿರ್ತಾರೆ. ಆ ಕಾರಣದಿಂದ ಇದು ನಿಮ್ಮ ಕರ್ತವ್ಯ, ನೀವು ಓದಿಸ್ಬೇಕು. ನೀವು ನಾನು ಎಲ್ಲ ಆನ್ಸರ್ ಬರೆದಿದ್ದೆ, ಅವ್ನು ಏನು ಮನೆಯಲ್ಲಿ ಹೆಂಡತಿ ಜೊತೆ ಜಗಳಾಡಿ ಬಂದೋ ಏನೋ ಕರೆಕ್ಷನ್ ಮಾಡೋನೋ, ಅದು ಯಾವ ದ್ಯಾಸದಲ್ಲಿ ಕರೆಕ್ಷನ್ ಮಾಡೋನೋ. ಅರೆ ಅವ್ನು ಯಾವುದೇ ದ್ಯಾಸದಲ್ಲಿ ಬಂದಿದ್ರೂ ಅವ್ನ ದ್ಯಾಸನ ನಿಮ್ಮ ಪೇಪರ್ ಮೇಲೆ ಹಿಡಿದಿಡ್ಕೊಳೋಂಥದ್ದು ನಿನ್ನ ಜವಾಬ್ದಾರಿ. ನೀನು ಅಷ್ಟನ್ನು ನಿನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಇನ್ನು ನಾಳೆ ದಿನ ಇಡೀ ಡಿಸ್ಟಿಕ್ಕನ್ನು ನೀನು ಹೆಂಗೆ ನಿನ್ನ ಕೈಯಲ್ಲಿ ಹಿಡ್ಕೊತೀಯ? ಸಾಧ್ಯನೇ ಇಲ್ಲ. ಹಾಗಾಗಿ ಫಸ್ಟ್ ಇದ್ರ ಮೇಲೆ ನೀವು ಗಮನ ಕೊಡಬೇಕು. ನೆಕ್ಸ್ಟು ಝೀರೋ ರೆಪ್ರೆಸೆಂಟೇಷನ್ ಆ್ಯಂಡ್ ಯೂನಿಡೈಮೆನ್ಷನಲ್. ಈಗ ನಾನು ಒಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಪೂರಿ ಚೆನ್ನಾಗಿ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ತಿಂಡಿ ಸೂಪರಾಗಿ ಮಾಡ್ತಾರೆ ಅಂದರೆ ಇಡೀ ಊರಲ್ಲೇ ನಿಮ್ಮ ಮನೆಯಲ್ಲಿ ಆಗೋ ಥರ ಪೂರಿ ಇನ್ನು ಯಾರ ಮನೆಯಲ್ಲೂ ಮಾಡಲ್ಲ ಅಂದ್ಕೊಳ್ಳಿ. ಓಕೆ, ಹಾಗಂತ ನೀವು ಎಷ್ಟು ಪೂರಿ ತಿನ್ನೋಕ್ಕಾಗುತ್ತೆ? ಎಷ್ಟು ದಿನ ಅದು ತಿನ್ನೋಕ್ಕಾಗುತ್ತೆ? ಇಡೀ 1 ವರ್ಷ ದಿನ ಬೆಳಗ್ಗೆ ಪೂರಿನೇ ಮಾಡಿದ್ರೆ ನಿಮಗೆ ಬೇಜಾರಾಗಲ್ವಾ? ಅದೇ ಥರ ಆನ್ಸರಲ್ಲಿ ಸರ್ ಒಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಹೌದು ನನ್ನ ಕಂಟೆಂಟ್ ಚೆನ್ನಾಗಿದೆ ಅಂದ್ಬಿಟ್ಟು ಉದ್ದಕ್ಕೆ ನೀವು ಬರೀ ವರ್ಡ್ಸನ್ನೇ ಬರ್ಕೊತ ಬಂದುಬಿಟ್ರೆ ಒಂದು 5, 6, 7 ಆನ್ಸರು ನೋಡೋನಿಗೆ ಕಣ್ಣಿಗೆ ಭಾಳ ಮೊನೋಟೋನಸ್ ಆಗುತ್ತೆ. ಹಾಗಾಗಿ ಕೆಲವು ರೆಪ್ರೆಸೆಂಟೇಷನ್ ಮಾಡಬೇಕು. ರೆಪ್ರೆಸೆಂಟೇಷನ್ ಮಾಡಲಿಲ್ಲ ಅಂತಂದರೆ ತುಂಬ ಕಣ್ಣಿಗೆ ಮೊನೋಟೋನಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನೀವು ತುಂಬ ರೆಪ್ರೆಸೆಂಟೇಷನ್ ಮಾಡಿದ್ರೂ ಕಷ್ಟ. ಅರ್ಥ ಆಗ್ತಿದೆಯಾ? ಒಂದು ರೊಟ್ಟಿಗೆ 2 ಪಲ್ಯ ಮಾಡಿದ್ರೆ ಓಕೆ, ಆಯ್ತಪ್ಪ 3 ಪಲ್ಯ, 2 ಪಲ್ಯ, 1 ಚಟ್ನಿ ಮಾಡಿದ್ರೆ ಓಕೆ. ನೀವೊಂದು ರೊಟ್ಟಿಗೆ 48 ಥರ ಚಟ್ನಿ ಮಾಡಿದ್ರೆ ಒಂದೊಂದು ತುತ್ತುನಂತ ಇದು ಮಾಡಿದ್ರಲ್ಲೇ ಹೊಟ್ಟೆ ತುಂಬಿಡುತ್ತೆ. ಸೊ ಹಂಗಾಗಿ ಕೆಲವರು ತುಂಬ ರೆಪ್ರೆಸೆಂಟೇಷನ್ ಮಾಡ್ತಾರೆ, ಅಕ್ಷರಗಳೇ ಇರಲ್ಲ, ಬರೀ ರೆಪ್ರೆಸೆಂಟೇಷನ್ನೇ, ಡಯಾಗ್ರಾಮ್ಗಳೇ. ಅದು ಕೂಡ ತಪ್ಪು. ದೆನ್ ಎಕ್ಸಾಂಪಲ್ಸು, ಗೌರ್ಮೆಂಟ್ ಸ್ಕೀಮ್ಸು ಇವೆಲ್ಲವನ್ನೂ ಹಾಕಬೇಕು. ಹೆಂಗೆ ಹಾಕಬೇಕು, ಏನು ಮಾಡಬೇಕು ಅದನ್ನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕಾಗೋದಿಲ್ಲ. ಬಟ್ ಹಾಕಬೇಕು, ಎಸ್ ಅಫ್ಕೋರ್ಸ್ ಹಾಕಬೇಕು. ಇನ್ನು ಕೆಲವರು ಮಿಸ್ಟೇಕ್ ಮಾಡಿದ್ದಾರೆ. ಏನಂದರೆ ಇಂಟ್ರಡಕ್ಷನಲ್ಲಿ ಅವ್ರು ಇವಾಗ ಉದಾಹರಣೆಗೆ ಸಿಂಧು ಕಣಿವೆ ನಾಗರಿಕತೆ ಏನೇ ಪ್ರಶ್ನೆ ಬರಲಿ ಅವ್ರು ಇಂಟ್ರಡಕ್ಷನ್ ರೆಡಿ ಮಾಡ್ಕೊಂಡಿರ್ತಾರೆ. ಆ ಪ್ರಶ್ನೆ ಏನಿದ್ರೂ ಉದ್ದು ಫಸ್ಟ್ ಅಷ್ಟು ಬರೆದ್ಬಿಡೋದು. ದಿಸ್ ಈಸ್ ವೆರಿ ರಾಂಗ್. ಕ್ವಶನ್ ಏನು ಕೇಳಿದ್ದಾರೆ ಅದನ್ನು ಬರೀಬೇಕು ನೀವು. ಸುಮ್ಮನೆ ಹೆಸ್ರು ಹೇಳಿದ ತಕ್ಷಣ ಏನೋ ಒಂದು ಬರೆದು ಬಿಡೋದಲ್ಲ. ಫಸ್ಟ್ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ. ಇಂಟ್ರಡಕ್ಷನ್ ಅದಕ್ಕೆ ಸರಿಯಾಗಿರಬೇಕು. ಅದಾದ ಮೇಲೆ ಕೈ ಹೋಗುತ್ತೆ ಅಂದ್ಬಿಟ್ಟು ಉದ್ದಕ್ಕೆ ದ ಅದು ಇದು ಅಂತ ಸೇರಿಸ್ಕೊಂಡು ಉದ್ದಕ್ಕೆ ಬರೆದುಬಿಟ್ರೆ ಮತ್ತೆ ನಿಮಗೇನಾಗುತ್ತೆ, ಅನ್ವಾಂಟೆಡಲ್ಲೇ ವರ್ಡ್ಸ್ ಹೋಗ್ಬಿಡುತ್ತೆ. ನೀವು ಅಂದ್ಕೊಂಡಿದ್ದು ಬರೆಯೋದಕ್ಕೆ ಏನಾಗುತ್ತೆ, ಸಮಯ ಸಾಲೋದಿಲ್ಲ. ಹಾಗಾಗಿ ಇಲ್ಲಿ ನಾನು ಒಂದು ಎಕ್ಸಾಂಪಲನ್ನ ಕೊಡ್ತೀನಿ. ಸ್ಟೂಡೆಂಟ್ ಬರೆದಿರೋವಂಥದ್ದು ಏನು ಬರೆದಿದ್ದಾರೆ ಉದಾಹರಣೆಗೆ ನೋಡಿ. ಅವ್ರು ಬರೆದಿರೋಂಥದ್ದು ಫಸ್ಟ್ ಹೇಳ್ತೀನಿ, ಆಮೇಲೆ ನಾವು ಹೆಂಗೆ ಕಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ನೋಡಿ. ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಫಾರಿನ್ ಮಿನಿಸ್ಟರ್ ಟ್ವೈಸ್. I.K. Gujral was the first to initiate a neighborhood policy as an attempt to become dominant leader, modified India's image from a regional hegemon to one acting generously without expectation of reciprocity with neighboring countries. ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿರೋಂಥದ್ದು. ನೆಕ್ಸ್ಟ್ ಇವ್ರು ಫುಲ್ ಸ್ಟಾಪ್ ಬಿಟ್ಟರೋದು ಇಲ್ಲೇ ನೋಡಿರಿ. ಓದೋದಕ್ಕೆ ನನಗೆ ಎಷ್ಟು ಸುಸ್ತಾಯಿತು. ಒಂದು ಈ ಕಂಟೆಂಟೆಲ್ಲ ನನಗೆ ಯಾಕೆ ಬೇಕು? ಅವ್ರು ಫಾರಿನ್ ಮಿನಿಸ್ಟರ್ 2 ಸತಿ ಆದರೆ ನನಗೇನು, ಫಾರಿನ್ ಮಿನಿಸ್ಟರ್ 1 ಸತಿ ಆದರೆ ನನಗೇನು ಉಪಯೋಗ ಇಲ್ಲ. ಅವ್ರು ಇಂಡಿಯನ್ ಡಾಮಿನೆಂಟ್ ಲೀಡರ್ ಅವೆಲ್ಲ ಕಂಟೆಂಟ್ ಉಪಯೋಗಿಲ್ಲ. ಇಷ್ಟನ್ನೇ ನಾವು ಸ್ವೀಟಾಗಿ ಬರಿಬೋದು ನೋಡ್ರಿ. ಫಾರ್ಮರ್ ಪ್ರೈಮ್ ಮಿನಿಸ್ಟರ್ I.K. Gujral was the first to enunciate a neighbor policy, full stop. Okay, it's an attempt to modify India's image from a regional hegemon to one acting without reciprocity, full stop. ಒಂದು ಎಕ್ಸಾಂಪಲ್ ಏನು, ಡಿಸೆಲಿನೈಸೇಷನ್ ಪ್ಲ್ಯಾಂಟ್ ಮಾಲ್ಡವೀಸಲ್ಲಿ ಹಾಳಾದಾಗ ಇಂಡಿಯಾ ಏನು ಎಕ್ಸ್ಪೆಕ್ಟೇಷನ್ ಮಾಡದೆ ಫಸ್ಟು ಧಾವಿಸ್ಬಿಟ್ಟು ಹೋಗಿ ಅವರಿಗೆ ಸಿಹಿ ನೀರನ್ನು ಕೊಡ್ತು. ಸಾಕು. ಇದಕ್ಕೊಂದು ಸಿಂಪಲ್ ಆ್ಯಂಡ್ ಸ್ವೀಟಾಗಿ ಅಷ್ಟನ್ನೇ ಬರೆದ್ರಿ, ಒಂದು ಉದಾಹರಣೆನೂ ಕೊಟ್ಟರೆ ಆ ಕಾರಣದಿಂದ ಇದಕ್ಕೆ ಒಂದು ಮಹತ್ವನೂ ಬಂತು. ಓಕೆ, ಸೊ ಈ ರೀತಿ ಮಾಡಬೇಕು. ಇನ್ನೊಂದು ವಿಚಾರ, ಈ ಕಾಮನ್ ಆಗಿ ಕೆಲವರು ಹೇಳ್ತಾರೆ ಏನಂತಂದರೆ, KPSCಗೆ ಇಷ್ಟೊಂದೆಲ್ಲ ಆನ್ಸರ್ಸ್ ಬರೆಯೋ ಅವಶ್ಯಕತೆ ಇಲ್ಲ. KPSC ಸೀದಾ ಕ್ವಶನ್ ಬರುತ್ತೆ, ಸಿಂಪಲಾಗಿ ಬರೆದ್ರೆ ಸಾಕು. KPSCಲಿ ಕರೆಂಟ್ ಅಫೇರ್ಸೇ ಬರಲ್ಲ. ಇವೆಲ್ಲ ನಾನು ಕೇಳಿದ್ದೀನಿ. ಕೆಲವೊಮ್ಮೆ ನಾನು ಕೆಲವರು ಆನ್ಸರ್ಸನ್ನು ಮಾಡಿಫೈ ಮಾಡಬೇಕಾದ್ರೆ, ಸರ್ ನಾವು ಇಷ್ಟೆಲ್ಲ ಮಾಡಿಫೈ ಮಾಡಬೇಕಾ? ಆಮೇಲೆ ನೀವು ಯಾಕ್ರಿ ಸರ್ ಕ್ವಶನ್ ಇಷ್ಟು ದೊಡ್ಡದು ಕೊಡ್ತೀರಾ? KPSCಗೆ ಸೀದಾ ಕ್ವಶನ್ ಬರುತ್ತೆ. ಸೀದಾ ಕ್ವಶನ್ ಬಂತಂದರೆ ನಿಂದು ಪುಣ್ಯ ನಂದು ಪುಣ್ಯ. ದೊಡ್ಡ ಕ್ವಶನ್ ಬಂದರೆ ಏನು ಮಾಡ್ತಿ? ಆಮೇಲೆ ದೊಡ್ಡ ಕ್ವಶನಿಗೆ ನೀನು ತಲೆ ಓಡಿಸಿ ಅಷ್ಟು ಫಾಸ್ಟಾಗಿ ತಲೆ ಓಡಿಸಿದ್ರೆ ಸಿಂಪಲ್ ಕ್ವಶನಿಗೆ ಭಾರಿ ಸಿಂಪಲಾಗಿ ಬರಿಬೋದು.
ಅದಾದಮೇಲೆ ಸರ್ ಕ್ವಶನ್ಸ್ ಸೀದಾ ಸ್ಟ್ಯಾಟಿಕ್ ಬರುತ್ತೆ ರೀ, ಹಾಗಾಗಿ ಕರೆಂಟ್ ಅಫೇರ್ಸನ್ನು ಯಾಕೆ ಓದಬೇಕು ರಾಜಾ? ಕರೆಂಟ್ ಕ್ವಶನ್ಸು ಸ್ಟ್ಯಾಟಿಕ್ಕೇ ಬರುತ್ತೆ. ನೀನು ಯಾವ ಸ್ಟ್ಯಾಟಿಕ್ ಹಿಡಿದ್ರೂ ನೀನು ಕರೆಂಟ್ ಅಫೇರ್ಸ್ ಹಾಕ್ಬೋದು. ಉದಾಹರಣೆಗೆ ನೀನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧು ಕಣಿವೆ ನಾಗರಿಕತೆ, ಇದರಲ್ಲಿ ಇನ್ನೇನಪ್ಪ ಕರೆಂಟ್ ಅಫೇರ್ಸ್ ಹಾಕ್ತೀಯಾ ಅಲ್ವಾ? ಉದ್ದಕ್ಕೆ ಏನಿದೆಯೋ ಹಿಸ್ಟ್ರಿನ ಅದನ್ನೇ ಬರೆದ್ಬಿಡೋದ? ಎಸ್, ನೀನು ಹಂಗೆ ಹಿಸ್ಟ್ರಿನ ಹಂಗೆ ಬರೆದು ಬರ್ತೀಯ. ಆದರೆ ಇನ್ನೊಬ್ಬ ಏನು ಮಾಡ್ತಾನೆ, ಇತ್ತೀಚೆಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಎಲ್ಲೋ ಒಂದು ಎಕ್ಸ್ಕವೇಷನ್ ಉತ್ಖನನ ಆಗಿರೋದು, ಅದ್ರ ಬಗ್ಗೆ ಇನ್ನು ಮಾಹಿತಿ ಕೊಟ್ಬಿಟ್ಟು ಇದಕ್ಕೆ ಏನೋ ಒಂದು ಎಕ್ಸ್ಟ್ರಾ ಪಾಯಿಂಟನ್ನು ಬರೀತಾನೆ. ಅವನಿಗೆ ಎಕ್ಸ್ಟ್ರಾ 1 ಮಾರ್ಕ್ಸ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಕರೆಂಟ್ ಅಫೇರ್ಸ್ ನೀನು ಯಾವುದಕ್ಕಾದರೂ ಇನ್ಕ್ಲೂಡ್ ಮಾಡ್ಬೋದು. ಅವ್ರ ಕ್ವಶನಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೇಳಿಲ್ಲ ಅಂದ್ರೂ ನೀನು ಹಾಕಬೇಕು ಅದನ್ನು. ನೀನು ಹಾಕಿಲ್ಲ ಅಂದರೆ ನೀನು ಹಿಂದೆ ಮುಂದೆ ಕೂತ್ರೂ ಹಾಕೇ ಹಾಕ್ತಾನೆ. ಯಾಕಂದರೆ ಅವನ ಆನ್ಸರ್ನ ನಿನ್ಕಿಂತ ಚೆನ್ನಾಗಿ ಮಾಡಲೇಬೇಕು. ಒಂದು. ಎರಡನೇದು, ಸರ್ UPSC ರೇಂಜಿಗೆಲ್ಲ ಆನ್ಸರ್ಸು, ಎಕ್ಸಾಂಪಲ್ಸು, ಕೇಸ್ ಸ್ಟಡೀಸ್ ಎಲ್ಲ ಎದಕ್ಕೆ ಬರೀಬೇಕ್ರಿ? ಇದು ಬರೀ KPSC. ಆಮೇಲೆ ಜನದ್ದು ವಾದ ನೋಡ್ರಿ, ಇದು KPSC ಸರ್. ಆಮೇಲೆ ಇದರಲ್ಲಿ ಕರೆಕ್ಷನ್ ಮಾಡೋನು ಅಷ್ಟು ದಡ್ಡ ಇರ್ತಾನೆ ಇವನು ಅಂತನ್ಬಿಟ್ಟು. ನೋಡಪ್ಪ, ಕರೆಕ್ಷನ್ ಮಾಡೋನು ನೀನು ದಡ್ಡ ಅಂದರೆ ಓಕೆ ಆಯಿತು, ನಾನು ಹೋಗ್ತೀನಿ ದಡ್ಡ. ಆದರೆ ಇವನ ದಡ್ಡತನ ಇವನು ಬಂದು ಕರೆಕ್ಷನ್ ಮಾಡೋರಿಗೂ ಮಾತ್ರ ಇರುತ್ತೆ ಒಂದು ದಡ್ಡತನ. ಇವನು ಒಂದು ಟಾಪಿಕ್ ಮೇಲೆ 5ರಿಂದ 6 ಆನ್ಸರ್ ಸ್ಕ್ರಿಪ್ಟ್ಸ್ ಚೆಕ್ ಮಾಡಿಬಿಟ್ರೆ ಅವನಿಗೆ ಸಂಪೂರ್ಣ ನಾಲೆಡ್ಜು ಆ ಟಾಪಿಕ್ ಮೇಲೆ ಬರುತ್ತೆ. ಮೇ ಬಿ ಅವನಿಗೆ ಹಿಸ್ಟ್ರಿ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರ್ಬೋದು, ಆದರೆ ಆ ಕ್ವಶನನ್ನು 5ರಿಂದ 6 ಜನ ಬರೆದಿರೋದನ್ನು ಅವನು ನೀಟಾಗಿ ಓದಿ ಕರೆಕ್ಷನ್ ಮಾಡೋದ್ರಿಂದ ಅವನಿಗೆ ಸಂಪೂರ್ಣ ನಾಲೆಡ್ಜ್ ಆ ಟಾಪಿಕ್ ಮೇಲೆ ಬಂದುಬಿಟ್ಟಿರುತ್ತೆ. ಅವನಿಗೆ ಅಷ್ಟು ನಾಲೆಡ್ಜು ಡೆವಲಪ್ ಆಗುತ್ತೆ. ನಿನ್ನ ಪೇಪರ್ ಕರೆಕ್ಷನ್ ಮಾಡೋಷ್ಟೊತ್ತಿಗೆ ಅದು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವಷ್ಟು ಅವನಿಗೆ ನಾಲೆಡ್ಜ್ ಬಂದುಬಿಟ್ಟಿರುತ್ತೆ. ಒಂದು. ಎರಡನೇದು, KPSCಗೆ ಇಷ್ಟೆಲ್ಲ ಆನ್ಸರ್ ಬರೆಯೋ ಅವಶ್ಯಕತೆ ಇಲ್ಲ ಅಂತ ಯಾರು ಅಂತಿದ್ದೀರಾ ನೋಡಿ. KPSCಗೆ ಯಾರು ಡೈರೆಕ್ಟಾಗಿ ಬಂದ್ಬಿಟ್ಟು ನಾನು KPSCಗೆ ಅಷ್ಟೇ ಪ್ರಿಪೇರ್ ಮಾಡ್ತೀನಿ ಅಂತಂದ್ರು ಯಾರೂ ಇಲ್ಲ. ಎಲ್ಲ UPSCಗೆ ಓದಿ ಅಲ್ಲಿ ಮಣ್ಣೊತ್ತು ಕೆಲವರು ಅಟೆಂಪ್ಟ್ ಮುಗಿಸಿ, ಕೆಲವರು ಅಲ್ಲಿ ಸೆಲೆಕ್ಟ್ ಆಗದೆ, ಇನ್ನು ಕೆಲವರು ಅಲ್ಲಿ ಯಾವುದೋ ರೈಲ್ವೆ ಸರ್ವಿಸ್ಸು ಅಥವಾ ಬೇರೆ ಯಾವುದೋ ಪೋಸ್ಟಲ್ ಸರ್ವಿಸ್ ಸಿಕ್ಕಿರೋರು ನಾನು ಕರ್ನಾಟಕ ಸ್ಟೇಟಲ್ಲಿ ತಹಸೀಲ್ದಾರ್ ಆಗಬೇಕಂತ ಅಂದ್ಕೊಂಡಿರೋರು ಎಲ್ಲ ಬಂದು ಬರೀತಿದ್ದಾರೆ. ಅವ್ರೇನಾದ್ರೂ ಅವ್ರ ನಾಲೆಡ್ಜ್ ಜನ ಇದು KPSC ಬಿಡು, ನಾನು ಯಾಕೆ ಎಕ್ಸ್ಟ್ರಾ ನಾಲೆಡ್ಜ್ ಹಾಕಲಿ, ಸಿಂಪಲಾಗಿ ಬರೀನಿ ಅಂತ ಬರೀತಾರೆ. ಅವರು ಒಳ್ಳೆ ನಾಲೆಡ್ಜ್ ಹಾಕ್ಬಿಟ್ಟೆ ಬರೀತಾರೆ. ಅವ್ರ ಮುಂದೆ ಹಂಗಾರೆ ನಿಮ್ಮ ಪೇಪರ್ ನಿಲ್ಲುತ್ತಾ? ಚಾನ್ಸೇ ಇಲ್ಲ. ಹಾಗಾಗಿ ದಯವಿಟ್ಟು ಭೇದ ಭಾವ ಮಾಡಬೇಡಿ. ನಿಮ್ಮ ನಾಲೆಡ್ಜ್ ಎಷ್ಟಿದೆ ಆ ನಾಲೆಡ್ಜನ್ನು ನೀವು ಹಾಕಿ ಬರೀರಿ. ನಿಮ್ಮ ಸುತ್ತಮುತ್ತಲೂ ಇರೋವಂಥ ಕಾಂಪಿಟೇಟರ್ಸು ಎಲ್ಲ UPSCಗೆ ಪ್ರಿಪೇರ್ ಆದವ್ರು ಇರಬೇಕಾದ್ರೆ ನೀವು ಒಬ್ಬ KPSC ಸ್ಟೈಲಲ್ಲಿ ನಾನು ಬರಿತೀನಿ ಅಂತ ಅಂದ್ಕೊಂಡ್ರೆ ಅದು ನಿನ್ನ ತಪ್ಪು, ನಿನ್ನ ದಡ್ತನ. ಕ್ವಶನ್ಸ್ ಸಿಂಪಲಾಗೇ ಬರುತ್ತೆ. ಉದಾಹರಣೆಗೆ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆ್ಯಂಡ್ ವೇದಿಕ್ ಸಿವಿಲೈಸೇಷನ್? ಸಿಂಪಲ್. ನೀನು ಡಿಫ್ರೆನ್ಸ್ ಬರೀತೀಯಾ, ಅವನು ಡಿಫ್ರೆನ್ಸ್ ಬರೀತಾನೆ. ಆದರೆ UPSC ಓದಿರೋದ್ರಿಂದ ಈ ಡಿಫ್ರೆನ್ಸ್ ಆದಮೇಲೆ ಇದರಲ್ಲಿರುವಂತಹ ಒಂದು ಸಿಮಿಲಾರಿಟಿನೋ ಏನೋ ಪಾಯಿಂಟ್ ಎಕ್ಸ್ಟ್ರಾ ಬರೆದ್ಬಿಟ್ಟು ಇದು ನೆಕ್ಸ್ಟ್ ಹಿಸ್ಟ್ರಿಗೆ ಹೆಂಗೆ ಕಂಟಿನ್ಯೂ ಆಯಿತು ಅನ್ನೋ ಒಂದು ಎಕ್ಸ್ಟ್ರಾ ಪಾಯಿಂಟನ್ನು ಬರೀತಾನೆ. ಕ್ವಶನ್ ಅಷ್ಟೇ ಕೇಳಿಲ್ಲ, ಬಟ್ ಅವ್ನು ಬರೀತಾನೆ. ಯಾಕೆ? ಅವ್ನು UPSC ಓದಿರೋನು. ಅವನು ಒಂದು ಎಕ್ಸ್ಟ್ರಾ ಪಾಯಿಂಟ್ ಬರೆದ್ಬಿಟ್ಟು ಬೇರೆಯವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ತೊಗೊಬೇಕಾಗಿರೋನು. ಮತ್ತು ಈ ಎಕ್ಸ್ಟ್ರಾ ಪಾಯಿಂಟನ್ನು ಲಿಮಿಟೆಡ್ ಟೈಮಲ್ಲೇ ಬರೀತಾನೆ, ಎಕ್ಸ್ಟ್ರಾ ಸ್ಪೇಸೂ ತೊಗೊಳಲ್ಲ. ಆ ಟ್ಯಾಲೆಂಟ್ ಅಲ್ಲಿ ಇದ್ದೇ ಇರುತ್ತೆ ಅವರಿಗೆ. ಆ ಕಾರಣದಿಂದ ಒಂದೊಂದು ಕ್ವಶನ್ ಮೇಲೆ ಅರ್ಧ ಮಾರ್ಕ್ಸು 1 ಮಾರ್ಕ್ಸ್ ತೊಗೊತಾರೆ. ನೀನು ಸೀದಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನು ವೇದಿಕ್ ಸಿವಿಲೈಸೇಷನ್ ಡಿಫ್ರೆನ್ಸ್ ಅಂತ ಅಂದ ತಕ್ಷಣ ಕೊಟ್ಟಿರೋ ಪೇಪರಲ್ಲಿ ಸೀದಾ ಕ್ವಶನ್ ಹಿಂಗಿರುತ್ತೆ. ನೀನು ಸೀದಾ ಒಂದು ಲೈನ್ ಎಳೆದ್ಬಿಡು, ಇಲ್ಲಿ ಒಂದು 25 ಪಾಯಿಂಟ್ ಬರಿ, ಇಲ್ಲೊಂದು 25 ಪಾಯಿಂಟ್ ಬರಿ, ಲಾಸ್ಟಿಗೆ ಜೈ ಹಿಂದ್ ಅಂತ ಬರೆದು ಬಾ. ನೀನು ಅಷ್ಟು ಬರೆದು ಬಂದರೆ ನೀನು ಇಷ್ಟು 25 ಪಾಯಿಂಟ್ ಬರೆದಿದ್ರು ನೀನು ಸಿಗೋದಂಥದ್ದು 5. ಅವ್ನು ನೀಟಾಗಿ 10 ಪಾಯಿಂಟು ಅದಕ್ಕೆ ಎಕ್ಸಾಂಪಲ್ಲು. ಅರ್ಥ ಆಗ್ತಿದೆಯಾ? ಅದ್ರ ಕೆಳಗಡೆ ದೆನ್ ಅಲ್ಲಿಗೆ ಏನೋ ಒಂದು ಸ್ಟ್ರಾಂಗ್ ಎವಿಡೆನ್ಸು, ಒಂದು ಸ್ಟ್ರಾಂಗ್ ರಿಪೋರ್ಟು, ಈ ಥರ ಬರೆಯೋದ್ರಿಂದ ಸಿಂಪಲಾಗಿ ಅವ್ನು 7 ತೊಗೊಂಡ್ಬಿಡ್ತಾನೆ. ಆ ಕಾರಣದಿಂದ ನೀವು ಯಾರಾದರೂ ಆ ಒಂದು ಭ್ರಮೇಲಿದ್ದರೆ, ಕ್ವಶನ್ ಸಿಂಪಲ್ ಬರ್ತಾವೆ ನಾವು ಇಷ್ಟೆಲ್ಲ ಬರೀಬೇಕಾ, ನನ್ನ ಕಾಂಪಿಟೇಟರ್ಸ್ ಎಲ್ಲ KPSC ನನಗದು ಇಷ್ಟೆಲ್ಲ ಬರೀಬೇಕಾ, ಎಕ್ಸಾಮ್ ಕರೆಕ್ಷನ್ ಮಾಡೋನು ದಡ್ಡ ನಾನು ಇಷ್ಟೆಲ್ಲ ಬರೀಬೇಕಾ ಅಂದ್ಕೊಂಡ್ರೆ ಅದು ನಿಮ್ಮ ದಡ್ಡತನ. ಹಾಗಾಗಿ ಅದನ್ನು ಮಾಡೋಕ್ಕೆ ಹೋಗ್ಬಿಡಿ. ಕೆಲವು ಕೋಚಿಂಗ್ ಸೆಂಟರ್ಸಲ್ಲಿ ಹಂಗೆ ಹೇಳಿರ್ತಾರೆ, ಯಾಕಂದರೆ ಹೋಲಿ ಬಿಡ್ರಿ, ಅದ್ರ ಬಗ್ಗೆ ಸುಮ್ಮನೆ ಯಾಕೆ ಕಮೆಂಟ್ ಮಾಡಲಿ ನಾನು. ಹಾಗಾಗಿ ನಿಮಗದು ಗೊತ್ತಿದೆ. ಆ ರಿಯಾಲಿಟಿಯಲ್ಲಿ ಸ್ವಲ್ಪ ನೀವು ಯೋಚನೆ ಮಾಡಿ. ಯಾರನ್ನು ಬ್ಲೈಂಡಾಗಿ ನಂಬೇಡಿ, ನನ್ನನ್ನು ಬ್ಲೈಂಡಾಗಿ ನಂಬೇಡಿ, ಯಾರನ್ನೂ ನಂಬೇಡಿ ಈ ಫೀಲ್ಡಲ್ಲಿ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಟ್ರಸ್ಟ್. ಇನ್ನು ಕೆಲವರು ಈಗ ಇಷ್ಟು ನಾನು ಇವಾಗ UPSC ಹೋಗಳನ್ನ ಈಗ ನನ್ನ ಸ್ಟೂಡೆಂಟ್ಸ್ ಯಾರ್ಯಾರು UPSC ಪ್ರಿಪೇರ್ ಮಾಡ್ತಿದ್ರೆ ಅಥವಾ ಕ್ಲಿಯರ್ ಮಾಡಿದರೆ ಭಾರಿ ಖುಷಿ ಆಗಿಬಿಡ್ರಿ. ಒಂದೊಂದ್ಸತಿ ಅತಿ ಬುದ್ಧಿವಂತಿಕೆನೂ ಪ್ರಾಬ್ಲಮ್ ಆಗುತ್ತೆ. ಏನಾಗುತ್ತೆ, ಕೆಲವರು ಫುಲ್ ನಾಲೆಡ್ಜನ್ನು ಯಥೇಚ್ಛವಾಗಿ ಬರೆದ್ಬಿಡ್ತಾರೆ. ನೀವು ನಾಲೆಡ್ಜನ್ನು ಯಥೇಚ್ಛವಾಗಿ ಬರೆದ್ರೆ ಅಲ್ಲಿ ಎಕ್ಸಾಮಿನರಿಗೆ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳೋದಕ್ಕೆ. ಉದಾಹರಣೆಗೆ ಈಗ ಇಲ್ಲಿ ಒಬ್ಬರು ಬರೆದಿದ್ದಾರೆ, ದ ಇನಿಷಿಯೇಟಿವ್ ಅಂಡರ್ ಗಿಯಾಸ್ ಆ್ಯಂಡ್ ದ ಐಚಿ ಟಾರ್ಗೆಟ್ಸ್ ನೀಡ್ ಟು ಇಂಟಿಗ್ರೇಟೆಡ್ ಇನ್ ದ ಗ್ರಾಸ್ ರೂಟ್ ಟು ಕ್ರಿಯೇಟ್ ಎ ಬೆಟರ್ ಟುಮಾರೋ ಅಂತ ಬರೆದಿದ್ದಾರೆ. ನೋಡಿ,
ಈ ಗಿಯಾಸ್ ಅಂದರೆ ಏನು, ಐಚಿ ಟಾರ್ಗೆಟ್ಸ್ ಅಂದರೆ ಏನು ಅನ್ನೋದನ್ನು ಕಾಮನ್ನಾಗಿ ಯಾರಿಗಾದರೂ ಇದ್ರ ಬಗ್ಗೆ ನಾಲೆಡ್ಜ್ ಇರೋರಿಗೆ ಗೊತ್ತಿರುತ್ತೆ. ನೀವು ಹಿಂಗೆ ಬರೆದುಬಿಟ್ರೆ ಎಕ್ಸಾಮ್ನರಿಗೆ ಗೊತ್ತಾಗಲ್ಲ. ಅವನು ವೈಫೈ ಆನ್ ಮಾಡಿ ಅವನು ಇದನ್ನು ಏನಂತ ಓದಿ ಅರ್ಥ ಮಾಡಿಕೊಂಡು ಅಯ್ಯೋ ಪಾಪ ಇಷ್ಟೆಲ್ಲ ನಾಲೆಡ್ಜ್ ಹಾಕಿ ಬರೆದಿದ್ದಾರೆ ಅಂತಂದ್ಬಿಟ್ಟು ಅವರು ಮಾಡೋಕ್ಕೋಗಲ್ಲ. ಅರ್ಥ ಆಗ್ತಿದೆಯಾ? ಹಂಗಂತ ನಾನು ಬರಿಬಾರ್ದು ಅಂತ ಹೇಳ್ತಿಲ್ಲ, ಒಳ್ಳೆ ನಾಲೆಡ್ಜೇ. ಓಕೆ, ಗ್ಲೋಬಲಿ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಸೈಟ್ಸ್ ಇರ್ಬೋದು, ಅಥವಾ ನಮಗೆ ಇದು ಐಚಿ ಟಾರ್ಗೆಟ್ಸ್ ವಿತ್ ರೆಸ್ಪೆಕ್ಟ್ ಟು ಬಯೋಡೈವರ್ಸಿಟಿ ಇರ್ಬೋದು. ಸೊ ಇವೆಲ್ಲವೂ ಇಂಪಾರ್ಟೆಂಟೇ. ಈ GIS ಅಂತ ಬರೆದಾಗ ಅಟ್ಲೀಸ್ಟ್ ಬ್ರ್ಯಾಕೆಟಲ್ಲಿ ಅದ್ರ ಬಗ್ಗೆ ಬರೀರಿ, ಅದೇನಂತ ಬರೀರಿ. ಐಚಿ ಟಾರ್ಗೆಟ್ಸ್ ಅಂತ ಬರೆದಾಗ ಅಟ್ಲೀಸ್ಟ್ ಬ್ರ್ಯಾಕೆಟಲ್ಲಿ ಏನಂತ ಬರೀರಿ. ಆ ಎಕ್ಸಾಮಿನರಿಗೆ ತಿಳಿಸ್ಕೊಡಿ ಇದೇನಂತ. ಹಂಗಾಗಿ ಅವ್ನು ಅಪ್ರಿಷಿಯೇಟ್ ಮಾಡಿ ಕರೆಕ್ಷನ್ ಮಾಡ್ತಾನೆ. ಉದ್ದಕ್ಕೆ ಬರೆದ್ಬಿಟ್ರೆ, ಈಗ ಫಾರ್ ಎಕ್ಸಾಂಪಲ್ ಕೆಲವರು ಹೆಸರುಗಳು ಬರೆದ್ಬಿಡ್ತಾರೆ, ಎಕ್ಸಾಂಪಲ್ ಆಫ್ ಸೋ ಆ್ಯಂಡ್ ಸೋ ಸೋ ಆ್ಯಂಡ್ ಸೋ ಸೋ ಆ್ಯಂಡ್ ಸೋ ಅಂತ ಬರೆದ್ಬಿಡ್ತಾರೆ. ನೀವು ಹಂಗೆ ಎಕ್ಸಾಂಪಲ್ಗಳು ಯಾರೋ ಒಬ್ಬರು ಹೆಸರನ್ನು ಕೊಟ್ಟರೆ, ಈಗ ಉದಾಹರಣೆಗೆ ನಾನು ನಿಮ್ಮ ರೋಲ್ ಮಾಡಲ್ ಯಾರು ಅಂದಾಗ ನಾನು ನಮ್ಮ PT ಮಾಸ್ಟರ್ ಹೆಸರು ಬರೀತೀನಿ, ಸುಮ್ಮನೆ ಬರೆದ್ಬಿಡ್ತೀನಿ, ಕೆಂಚಯ್ಯ ಇನ್ಸ್ಪೈರ್ಡ್ ಮೀ ಅಂತಂದ್ಬಿಟ್ಟು. ಯಾರಪ್ಪ ಕೆಂಚಯ್ಯ, ಹೆಂಗಪ್ಪ ಗೊತ್ತಾಗುತ್ತೆ? ಬ್ರ್ಯಾಕೆಟಲ್ಲಿ ಬರೀರಿ PT ಮಾಸ್ಟರ್ ಅಂತ, ಅವಾಗ ಅವನಿಗೆ ಅರ್ಥ ಆಗುತ್ತೆ, ಓಹೋ ಹಂಗೆ ಅಂತಂದ್ಬಿಟ್ಟು. ಅದೇ ಥರ ಕೆಲವು ಕಮಿಟಿಗಳ ಹೆಸರು ಸುಮ್ಮ ಬರೆದ್ಬಿಡೋದು, ಹಂಗೆ ಬರಿಬೇಡಿ. ನೀವು ಅದು ಏನು ಅಂತಂದ್ಬಿಟ್ಟು ಅವ್ರಿಗೂ ಕೂಡ ತಿಳಿಸ್ಕೊಡಿ. ಆ್ಯಂಡ್ 100% ದೇ ಆರ್ ಗೋಯಿಂಗ್ ಟು ಅಪ್ರಿಷಿಯೇಟ್. ನೀವು ಸುಮ್ಮನೆ ಈ ಥರ ಬರೆದುಬಿಟ್ರೆ, ಅದರಲ್ಲೂ ಎಸ್ಪೆಷಲಿ UPSC ಪ್ರಿಪೇರ್ ಆಗ್ತಿರೋರು, ಎಕ್ಸ್ಟ್ರಾ ನಾಲೆಡ್ಜ್ ಇರೋವಂಥವ್ರು, ನೀವು ಅನ್ವಾಂಟೆಡಾಗಿ ಹಿಂಗೆ ಬರೆದುಬಿಟ್ರೆ ಅರ್ಥ ಆಗುತ್ತೆ ಬಿಡು ಅಂತಂದರೆ, ಅವ್ನು ನಿಮ್ಮ ಥರ ಕೂತ್ಕೊಂಡು ದಿನ ಹಿಂದೂ ನ್ಯೂಸ್ ಪೇಪರ್ ಓದಿರಲ್ಲ. ಅವನಿಗೇನು ನಾಲೆಡ್ಜ್ ಬಂದಿರುತ್ತೆ ಅದು ಸೀಮಿತ ನಾಲೆಡ್ಜು, 3-4 ಪೇಪರ್ ಕರೆಕ್ಷನ್ ಮಾಡೋದ್ರಿಂದ ಬಂದಿರುತ್ತೆ. ನೀವು ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ನಾಲೆಡ್ಜ್ ನೀವೇನಾದರೂ ಕೊಟ್ಟರೆ ಅದನ್ನು ನಾಲೆಡ್ಜ್ ಮೂಲಕವಾಗಿ ನೀವು ಎಕ್ಸ್ಪ್ಲೇನ್ ಮಾಡಿಕೊಡಿ. ಅವನಿಗೆ ನೀವು ಕ್ವಶನ್ ಮಾರ್ಕಾಗಿ ಮಾಡಬೇಡ್ರಿ. ಅವ್ನು ಕ್ವಶನ್ ಮಾರ್ಕ್ ಇತ್ತಾರೆ ಅವ್ನು ತಲೆನೇ ಕೆಡ್ಸ್ಕೊಳಲ್ಲ, ಆಯಿತಾ? ಸೊ ಹಂಗಾಗಿ ಅವ್ನು ಸುಮ್ಮನೆ ಅವ್ನಿಗೆ ಏನು ತೋಚ್ತೋ ಅದನ್ನೇ ಮಾರ್ಕ್ಸ್ ಕೊಟ್ಟು ಹೋಗ್ತಾನೆ. ಎಸ್, ಇದೇ ರೀತಿ ಇನ್ನು ಕೆಲವು ನೋಡೋಂಗಿದ್ರೆ, ಈ ಕೆಲವರು ಕಂಟಿನ್ಯೂ ಆಗಿ ನನ್ನ ಕಮೆಂಟ್ ಹಾಕಿ ಬರೆದು ಕೆಲವರು ಇದನ್ನು ಚೆನ್ನಾಗಿ ಆನ್ಸರ್ಸ್ ಕೂಡ ಬರೆದಿದ್ದಾರೆ. ಉದಾಹರಣೆಗೆ ದಿಸ್ ಈಸ್ ಒನ್ ಆಫ್ ದಿ ರೆಪ್ರೆಸೆಂಟೇಷನ್, ಆಲ್ರೆಡಿ ಇದನ್ನು ರೆಪ್ರೆಸೆಂಟೇಷನ್ ಹಾಕಿದ್ದೀನಿ. ಆ್ಯಂಡ್ ಫರ್ದರ್ ಕೆಲವರು ಹೇಳ್ತಾರೆ, ಸರ್ ನೀವು ಈ ಥರ ಕ್ವಶನ್ ಪೇಪರು ಆನ್ಸರ್ ಶೀಟ್ಸ್ ಎಲ್ಲ ತೋರಿಸ್ಬಿಟ್ರೆ ನೀವು ಅವರು ಜನನೂ ಕಾಪಿ ಹೊಡೆದ್ಬಿಡ್ತಾರಲ್ಲ ಸರ್ ಎಲ್ಲರೂ. ಈಗ ನೋಡಿರಿ, ಇವ್ರು ಇದು ಸ್ಟೈಲಲ್ಲಿ ಬರೆದಿದ್ದಾರೆ, ಜನನೂ ಕಾಪಿ ಹೊಡೆದ್ಬಿಡ್ತಾರಲ್ಲ. ಪ್ರತಿಯೊಬ್ಬನು ದಿನಾ ವಿರಾಟ್ ಕೊಹ್ಲಿ ಬ್ಯಾಟಿಂಗನ್ನು ನೋಡ್ತಾನೆ. ಬಟ್ ವಿರಾಟ್ ಕೊಹ್ಲಿ ಥರ ಬ್ಯಾಟಿಂಗ್ ಮಾಡಲಿ ನೋಡೋಣ, ಅದಕ್ಕೆ ಅದರದೇ ಆದ ಶ್ರಮ ಇರುತ್ತೆ. ನೋಡಿದ ತಕ್ಷಣ ಆನ್ಸರ್ ಬರೆಯಂಗಿದ್ರೆ ಪ್ರತಿಯೊಬ್ಬನು ಪಾಸ್ ಆಗ್ತಾನೆ. ಟಾಪರ್ಸಿನ ಪೇಪರ್ಗಳು ಎಷ್ಟೊಂದು ಸಿಗ್ತಿದ್ದಾವೆ, ಅರ್ಥ ಆಗ್ತಿದೆಯಾ? ಈ ಒಂದು ಸ್ಟೈಲಲ್ಲಿ ಆನ್ಸರ್ ಬರೆಯೋದಕ್ಕೆ, ಓಕೆ, ಈ ಒಂದು ಸ್ಟೈಲಲ್ಲಿ ಆನ್ಸರ್ ಬರೆಯೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ, ಶ್ರಮ ವಹಿಸಿದ್ದಾರೆ. ಓಕೆ, ಇವ್ರ ಹೆಸರು ನನ್ನ ಬಾಯಲ್ಲಿದೆ, ಈಗ ನಾನು ಹೆಸರು ಹೇಳೋದು ಬೇಡ. ಯೂಟ್ಯೂಬ್ ವಿಡಿಯೋದಲ್ಲಿ ಇವರಂತೂ ದಾವಣಗೆರೆನಲ್ಲಿ ನನ್ನ ಲೈಬ್ರರಿನಲ್ಲಿ ಕೂತ್ಕೊಂಡು ಅದೆಷ್ಟು ರಿಫಿಲ್ಗಳು ಖಾಲಿ ಮಾಡ್ಯಾರ ನನಗೆ ಗೊತ್ತಿಲ್ಲ. ಇವ್ರು ಮುಂಚೆ ಬರೆಯೋದಕ್ಕೂ ಇಲ್ಲಿಗೆ ಬರೋದಕ್ಕೂ ತುಂಬಾ ಕೂತ್ಕೊಂಡು ಬರೆದಿದ್ದಾರೆ. ಸರಿಯಾಗಿ ಬರೆದ್ಬಿಟ್ಟು ಫೈನಲಿ ನನ್ನ ಕೈಲಿದೆ 6 ಮಾರ್ಕ್ಸ್ ತೊಗೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಬರೀ ಬಯಸ್ಕೊಂಡಿದ್ದಾಯಿತು. ಹಾಗಾಗಿ ಇವ್ರದ್ದೆಲ್ಲ ಶ್ರಮ ಇರುತ್ತೆ. ಈ ಶ್ರಮ ನೀವು ಇನ್ನು 20-30 ದಿನದಲ್ಲಿ ಮಾಡ್ಬೋದು, ಸರಿಯಾಗಿ ನೀವು ನಾನು ಹೇಳಿರೋ ರೀತಿಯಲ್ಲಿ ನೀವು ಬರೆದು ಮಾಡಿದ್ರೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ಒಂದು ಒಳ್ಳೆ ಫ್ಲೋ ಆಫ್ ರೆಪ್ರೆಸೆಂಟೇಷನ್ ಕೊಟ್ಟು ಆನ್ಸರ್ ಬರೆಯೋದಿರ್ಬೋದು, ಹ್ಯಾಂಡ್ ರೈಟಿಂಗ್ ಇರ್ಬೋದು, ಓಕೆ, ಇಂಪಾರ್ಟೆಂಟ್ ವಿಚಾರಗಳನ್ನು ಅಂಡರ್ಲೈನ್ ಮಾಡುವಂಥದ್ದು ಇರ್ಬೋದು, ಎಕ್ಸಾಂಪಲ್ಸ್ ಕೊಡುವಂಥದ್ದು ಇರ್ಬೋದು, ಅದನ್ನು ಕೆಲವರು ಇಂಪ್ರೂವ್ ಮಾಡಿದರೆ ನೀವು ಮಾಡ್ಬೋದು. ಇನ್ನು ತುಂಬ ಪಾಯಿಂಟ್ಸ್ ಇದ್ದಲ್ಲಿ ಚಿಕ್ಕದಾಗಿ ಪಾಯಿಂಟ್ಸ್ ಬರೆದ್ಬಿಟ್ಟು ಅಷ್ಟಕ್ಕಷ್ಟೇ ಎಕ್ಸಾಂಪಲ್ಗಳು ಕೊಟ್ಬಿಟ್ಟು ದೆನ್ ಮುಂದೆ ತೊಗೊಂಡು ಹೋಗ್ಬೋದು. ನೋಡಿ, ಜಸ್ಟ್ ಇಷ್ಟೇ ಜಾಗದಲ್ಲಿ ಅವರು 1, 2, 3, 4, 5, 6 ಪಾಯಿಂಟ್ಗಳು ಬರೆಯೋದಕ್ಕಾಗಿದೆ ವಿತ್ ಎಕ್ಸಾಂಪಲ್ಗಳು ನೀಟಾಗಿ ಬರೆದಿದ್ದಾರೆ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಫಸ್ಟ್ ಒಂದು ನೋಟ್ಸ್ ಇರೋದನ್ನು ಓದಿ ರಿವಿಷನ್ ಮಾಡೋ ಟೈಮಲ್ಲಿ ಅದನ್ನೆಲ್ಲ ಕಟ್ ಶಾರ್ಟ್ ಮಾಡ್ತಾ ಒಂದು ಬೆಟರ್ ನೋಟ್ಸ್ ಮಾಡ್ಕೊಂಬಂದಿದ್ದಾರೆ. ಅಥವಾ ಇನ್ನೊಬ್ಬರು ಇದು ಕನ್ನಡ ಬರೀ ಇಂಗ್ಲೀಷಿಂದ ತೋರಿಸ್ತೀನಿ ಅಂದ್ಕೊಂಡ್ಬಿಡಿ, ಕನ್ನಡ ಮಾಧ್ಯಮದಲ್ಲೂ ಬರೆದಿರೋಂಥವ್ರು ನನ್ನ ಹತ್ರ ಇದ್ದಾರೆ. ಓಕೆ, ಕನ್ನಡ ಮೀಡಿಯಮ್ ಅವರು ಇದ್ದಾರೆ. ಹಾಗಾಗಿ ಇವರು ಇಂಪಾರ್ಟೆಂಟ್ ವಿಚಾರಗಳನ್ನು ಅಂಡರ್ಲೈನ್ ಮಾಡಿ ದೆನ್ ಮ್ಯಾಪ್ಗಳನ್ನು ತೋರಿಸಿ ದೆನ್ ಅದಕ್ಕೆ ಯಾವುದಕ್ಕೆ ಅವರು ಹೀಗೆ ಬರೀಬೇಕು, ಡಿಫ್ರೆಂಟ್ ಅಂಡರ್ಲೈನ್ ಟೆಕ್ನಿಕ್ಸ್ ಇದನ್ನೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ, ಅದನ್ನು ಪಾಲಿಸಿದ್ದಾರೆ. ಹಾಗಾಗಿ ಇಲ್ಲಿ ನಿಮ್ಮ ಈ ಕಠಿಣ ಅಭ್ಯಾಸ ಮತ್ತು ಶ್ರಮ ನಿಮಗೆ ಯಶಸ್ಸು ತಂದುಕೊಡುತ್ತದೆ, ಖಂಡಿತವಾಗಿಯೂ ತಂದುಕೊಡುತ್ತೆ. ಯಾಕಂದರೆ ಇಷ್ಟು ಎಫರ್ಟ್ಸ್ ಹಾಕಿ ಬರೆದಿದ್ದಾರೆ. ಒಂದು ಪೇಪರಲ್ಲಿ ಒಂದು ಚಿತ್ತುಕೋಟ್ ಇಲ್ದಂಗೆ ಶಾರ್ಟ್ ಸೆಂಟೆನ್ಸನ್ನ ಬರೆದುಬಿಟ್ಟು ಒಂದು ಮ್ಯಾಪನ್ನು ಪೆನ್ನಲ್ಲಿ ತೆಗಿಬೇಕಂದ್ರೆ ನಿಜವಾಗ್ಲೂ ದಮ್ಮಬೇಕು. ಅರ್ಥ ಆಗ್ತಿದೆಯಾ? ಪೆನ್ಸಿಲಲ್ಲೇ ನೆಟ್ಟಿಗೆ ಯಾರಿಗೂ ತೆಗೆಯಕ್ಕೆ ಬರಲ್ಲ. ಪೆನ್ನಲ್ಲಿ ತೆಗೆದಿದ್ದಾರೆ ಅಂದರೆ ಲೆಕ್ಕ ಮಾಡಿರಿ ಇಲ್ಲಿ ಕುತ್ಕೊಂಡು ಇವ್ರು ಎಷ್ಟು ಮೆಹನತ್ ಮಾಡಿದ್ದಾರೆ ಅಂತಂದ್ಬಿಟ್ಟು. ಹಾಗಾಗಿ ಪೇಪರ್ ತೋರಿಸಿದ ತಕ್ಷಣ ಯಾರು ಇದನ್ನು ಕಾಪಿ ಹೊಡೆದ್ಬಿಟ್ಟು ಅವ್ರು ಅದನ್ನು ಬರೆಯೋಕ್ಕಾಗಲ್ಲ. ಬಟ್ ಇವರೆಲ್ಲರೂ ಕೂಡ ಹಿಂಗೇ ಸ್ಟಾರ್ಟ್ ಮಾಡಿದಂಥವ್ರು, ಅರ್ಥ ಆಗ್ತಿದೆಯಾ? ಕೊನೆಗೆ ಅವರು ಅಲ್ಲಿಗೆ ಬಂದಿರೋವಂಥವ್ರು. ಎಸ್,
ಈ ಕೆಲವು ನೋಡಿ ಇದರಲ್ಲಿ ರೆಪ್ರೆಸೆಂಟೇಷನ್ ಚೆನ್ನಾಗಿದೆ, ಈ ಥರ ರೆಪ್ರೆಸೆಂಟೇಷನ್ಸ್ ನೀವು ಮಾಡ್ಬೋದು. ಕೆಲವು ಕಡೆ ರೆಪ್ರೆಸೆಂಟೇಷನ್ಸ್ಗಳು ಮಾಡಿದ್ದಾರೆ, ಅಂಡರ್ಲೈನ್ 1 2 3 4 ಪಾಯಿಂಟ್ಸ್ ಬರೆದಿದ್ದಾರೆ, ಇದೆಲ್ಲ ಮಾಡ್ಬೋದು. ಅವರು ಕೂಡ ಮುಂಚಿತವಾಗಿ ಇದೆಲ್ಲ ಮಿಸ್ಟೇಕ್ಸ್ಗಳನ್ನೇ ಮಾಡಿದಿರುವಂಥವ್ರು, ಇವೆಲ್ಲ ಮಿಸ್ಟೇಕ್ಸ್ಗಳನ್ನೇ. ಬಟ್ ದೇ ಹ್ಯಾವ್ ಕಮ್ ಟು ದಿಸ್ ವೆರಿ ಬ್ಯೂಟಿಫುಲ್ ಫಾರಮ್. ನೀವು ಕೂಡ 20 ದಿನ ಬೇಕಾದಷ್ಟಾಯಿತು ಆರಾಮಾಗಿ ನೀವೊಂದು ಫಾರ್ಮಿಗೆ ಬರ್ಬೋದು. ಓಕೆ, ದೆನ್ ಇದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ಕ್ವಶನ್ಸನ್ನು ಹೆಂಗೆ ಅಟೆಂಡ್ ಮಾಡಬೇಕು, ಕೆಲವು ಹಿಸ್ಟ್ರಿ ಕ್ವಶನ್ಸನ್ನು ಹೆಂಗೆ ಅಟೆಂಡ್ ಮಾಡಬೇಕು, ಇವೆಲ್ಲ ವಿಚಾರಗಳನ್ನು ಹೇಳ್ತೀನಿ. ಎಥಿಕ್ಸ್ ಬಗ್ಗೆ ಎಸ್ಸೆ ಬಗ್ಗೆ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ವೀಡಿಯೋಸ್ ಯೂಟ್ಯೂಬಲ್ಲಿ. ಲಾಸ್ಟಲ್ಲಿರುವಂಥ ವೀಡಿಯೋಸನ್ನು ನೀವು ಅದು ಆರಾಮಾಗಿ ನೋಡಿ, ಲಾಸ್ಟ್ ಇಯರ್ ನಾನು ಕೊಟ್ಟಿರುವಂಥ ವೀಡಿಯೋಸು. ದೆನ್ ಆಮೇಲೆ ಕರ್ನಾಟಕ ರಿಲೇಟೆಡ್ ಎಸ್ಸೆಗಳ ಕ್ವಶನ್ಸ್ಗಳು ಬೇಕು ಅಂತಂದ್ಬಿಟ್ಟು ನನಗೆ ಕಮೆಂಟ್ಸು ಬಂದಿದೆ. ಆಮೇಲೆ ಇಲ್ಲಿ ನಮ್ಮ ಆಫ್ಲೈನ್ ಸ್ಟೂಡೆಂಟ್ಸು ಬೇರೆ ಬ್ರ್ಯಾಂಚ್ ಹುಡುಗರು ಕೇಳ್ತಿದ್ದಾರೆ, ನಾನು ಅದನ್ನು ಕೊಡ್ತೀನಿ ಶಾರ್ಟ್ಲಿ. ಹಾಗಂತ ಸುಮ್ಮನೆ ನಾನು ನಿಮಗೆ ಒಂದು 100 ಟಾಪಿಕ್ ಕೊಟ್ಬಿಟ್ಟು ಈ 100 ಟಾಪಿಕಲ್ಲಿ ಯಾವುದೋ ಒಂದು ಕ್ವಶನ್ ಬಂದ ತಕ್ಷಣ ಎಸ್ ನಾನು ಹೇಳಿದ್ದೆ ಬಂತು ಅಂತಂದ್ಬಿಟ್ಟು ನಾನು ಹೇಳಲ್ಲ. ನಾನೊಂದು 5 ಮ್ಯಾಕ್ಸಿಮಮ್ ಕೊಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಇದನ್ನು ಲಾಜಿಕಲ್ಲಾಗಿ ಗೆಸ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಂತ ನನ್ನ ಗೆಸ್ಸು ತಪ್ಪಾಗಿ ಒಂದೂ ಬರದೇ ಇರ್ಬೋದು. ಆದರೆ ಈ 5 ಟಾಪಿಕನ್ನು ನಾನು ಯಾವ ರೀತಿ ಕೊಟ್ಟಿರ್ತೀನಿ ಅಂದರೆ, ಈ 5ನ್ನ ಯೂಸ್ ಮಾಡಿಬಿಟ್ಟು ಯಾವುದೇ ಟಾಪಿಕ್ ಕೊಟ್ಟರು ನೀವು ಬರಿಬೋದು ಅನ್ನೋಂಥ ಕೆಪಾಸಿಟಿ ಬೆಳೆಸ್ಕೊಳೋಂಥದ್ದು ನಾನು ಕೊಡ್ತೀನಿ. ಓಕೆ, ಇಷ್ಟು ವಿಚಾರಗಳನ್ನು ಹೇಳ್ತಾ ನೆಕ್ಸ್ಟ್ ಸ್ಲೈಡಿಗೆ ನಾವು ಬಂದರೆ, ಒನ್ಸ್ ಅಗೇನ್ ಯು ಕ್ಯಾನ್ ಸಿ ದ ಬ್ಯೂಟಿಫುಲ್ ರೆಪ್ರೆಸೆಂಟೇಷನ್ ಡನ್ ಬೈ ಅವರ್ ಸ್ಟೂಡೆಂಟ್. ದಿ ಬ್ಯೂಟಿಫುಲ್ ರೆಪ್ರೆಸೆಂಟೇಷನ್ ವಿತ್ ಎಕ್ಸಾಂಪಲ್ಸ್. ಇದಕ್ಕೆ ಮಲ್ಟಿ ಡೈಮೆನ್ಷನಲ್ ಡಯಾಗ್ರಾಮ್ ಅಂತೀವಿ. ಸಿಂಗಲ್ ಡೈಮೆನ್ಷನ್ ಕಾಲ ಹೋಯಿತು, ಇದು ಮಲ್ಟಿ ಡೈಮೆನ್ಷನಲ್ ಡಯಾಗ್ರಾಮ್ಸ್. ಇದು ಅರ್ಥ ಆಗ್ತಿದೆಯಾ? ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ ಇಲ್ಲಿ ಗಿವನ್ ಶೀಟಲ್ಲಿ ತೆಗೆದಿದ್ದಾರೆ. ಓಕೆ, ಎಸ್, ದಟ್ ಈಸ್ ಆಲ್ಸೋ ವೆರಿ ನೈಸ್. ಅಥವಾ ಇವರು ತುಂಬ ಕಾಂಪ್ಲೆಕ್ಸಾಗಿ ಬರೀತಿದ್ರು, ತುಂಬ ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ. ಹಾಗಾಗಿ ಕ್ರಿಸ್ಪ್ ಇಂಟ್ರೋ, ಕ್ರಿಸ್ಪ್ ಪಾಯಿಂಟ್ಸ್ಗಳು, ಆಯಿತಾ, ಅದನ್ನು ಮಾಡಿದರೆ. ಮತ್ತು ಇನ್ನು ಇವರು ಡೆವಲಪ್ಮೆಂಟ್ ಮಾಡಬೇಕಿತ್ತು. ಸರ್ಟನ್ ಟೈಪ್ ಆಫ್ ಅಂಡರ್ಲೈನಿಂಗ್ ಇವ್ರದ್ದು ಸರಿ ಇಲ್ಲ, ಅದನ್ನು ಡೆವಲಪ್ಮೆಂಟ್ ಮಾಡಬೇಕಿತ್ತು. ಒನ್ಸ್ ಅಗೇನ್ ಲರ್ನಿಂಗ್ ಅನ್ನೋದು ಕಂಟಿನ್ಯೂಸ್ ಪ್ರೊಸೆಸ್, ಹಾಗಾಗಿ ಅದನ್ನು ಮಾಡ್ಕೊತ ಹೋಗ್ಬೋದು. ಬಟ್ ಅದನ್ನು ಡೆವಲಪ್ ಮಾಡ್ತಾ ಬಂದಿದ್ದಾರೆ ಇಲ್ಲಿ ಟೆಸ್ಟ್ ಸೀರೀಸ್ ಬರೆಯುವಂಥ ನಮ್ಮ ಸ್ಟೂಡೆಂಟ್ಸು. ನೀವು ಕೂಡ ಇಷ್ಟನ್ನು ಮಾಡಿ, ಆ್ಯಂಡ್ ಇದಕ್ಕೆ ನೀವು ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಬೇಕು. ಯಾರೋ ಬರೆದಿರೋದನ್ನು ನೋಡ್ಬಿಟ್ಟು ಇಂಪಾಸಿಬಲ್ ನೀವು ಮಾಡೋದಕ್ಕೆ. ಹಾಗಂತ ಇವ್ರು ಯಾರ್ಯಾರು ಪೇಪರ್ಗಳನ್ನು ನಾನು ಇಲ್ಲಿ ಹಾಕಿದ್ದೀನಲ್ಲ, ಇವೆಲ್ಲ ಆನ್ಸರ್ ಪೇಪರ್ಗಳನ್ನು ಕೂಡ ನಾನು ಟೆಲಿಗ್ರಾಮಲ್ಲಿ ಇರೋಂಥದ್ದನ್ನೇ ಹಾಕಿರೋದು. ಹಾಗಾಗಿ ನೀವು ಯಾರ್ಯಾರು ಇವ್ರು ಆನ್ಸರ್ಸ್ ಬರೆದಿದ್ದೀರಾ, ಅಥವಾ ನಾನು ಇಲ್ಲಿ ಯಾರ್ಯಾರು ಆನ್ಸರ್ ಸ್ಕ್ರಿಪ್ಟ್ ತೋರಿಸಿದ್ದೀನಿ, ನೀವು ಗಾಬರಿ ಆಗಿಬಿಡ್ರಿ, ಅಯ್ಯೋ ಸರ್ ನಮ್ಮ ಆನ್ಸರ್ಸ್ ತೋರಿಸ್ಬಿಟ್ರಲ್ಲ ಸಾರ್, ಅವ್ರು ಕಾಪಿ ಹಿಡಿತಾರೆ ಅಂತ. ಇಂಪಾಸಿಬಲ್. ನಾನು ನಿಮಗೆ ಸೀಲ್ ಹೊಡೆದ್ಬಿಟ್ಟು ಹೇಳ್ತೀನಿ, ಯಾರೂ ಕೂಡ ಸಡನ್ನಾಗಿ ಹಂಗೆ ಕಾಪಿ ಹೊಡೆದು ಎಕ್ಸಾಮಲ್ಲಿ ಹಂಗೆ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅದು ಎಫರ್ಟ್ಸ್ ಬೇಕು, ಎಫರ್ಟ್ಸ್ ಆಗಿರುತ್ತೆ. ಆಮೇಲೆ ಇವೆಲ್ಲ ಆನ್ಸರ್ ಸ್ಕ್ರಿಪ್ಟ್ಗಳು ಆಲ್ರೆಡಿ ಟೆಲಿಗ್ರಾಮಲ್ಲಿ ಹಾಕಿರೋವಂಥದ್ದೇ, ಅದನ್ನು ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಿರೋದು. ಹಾಗಾಗಿ ನಿಮ್ಮ ಜೊತೆ ಏನು ನಾನು ಕಾನ್ಫಿಡೆನ್ಷಿಯಲಿಟಿ ಕ್ಲಾಸ್, ನನ್ನ ಸ್ಟೂಡೆಂಟ್ಸಿನ ಆನ್ಸರ್ ಸ್ಕ್ರಿಪ್ಟ್ಸನ್ನು ನಾನು ಕಾಪಾಡ್ತೀನಿ ಅಂತ ಹೇಳಿದ್ದೀನಿ, ಅದನ್ನು ನಾನು ಕಾಪಾಡ್ತೀನಿ. ಹಾಗಾಗಿ ನೀವು ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ನೀವು ಬರೀರಿ. ಸೂನ್ ನೀವು ಟಾಪರ್ ಆಗಿ ಎಮರ್ಜ್ ಆಗಿ, ಸೊ ದಟ್ ನಿಮ್ಮ ಇಡೀ ಆನ್ಸರ್ ಸ್ಕ್ರಿಪ್ಟನ್ನ ನಾನು ಇಲ್ಲಿ ಯೂಟ್ಯೂಬಲ್ಲಿ ಹಾಕ್ಬಿಟ್ಟು ಬೇರೆಯವರಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್, ನೆಕ್ಸ್ಟು ಇನ್ನು ಇವೆಲ್ಲ ಕೆಲವು ಡಯಾಗ್ರಾಮ್ಗಳು ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿನಿ. ಬಟ್ ಈ ರೀತಿಯಾಗಿ ಕ್ರಿಯೇಟಿವ್ ಡಯಾಗ್ರಾಮ್ಗಳು ಯಾವುದೇ ಆನ್ಸರ್ ಸ್ಕ್ರಿಪ್ಟ್ಸಲ್ಲಿ ಅಷ್ಟು ಕ್ರಿಯೇಟಿವ್ ಡಯಾಗ್ರಾಮ್ ಇರಲಿಲ್ಲ. ಇನ್ನು ಕೆಲವ್ರದ್ದು ಸೂಪರಾಗಿರೋ ಕ್ರಿಯೇಟಿವ್ ಡಯಾಗ್ರಾಮ್ ಬರೆದಿದ್ದಾರೆ, ಬಟ್ ಅದು ಅವ್ರು ಎಫರ್ಟ್ಸ್ ಆಗಿ ಬರೆದಿದ್ದಾರೆ. ನಾನು ಅದನ್ನು ನಿಲ್ಲಿ ತೋರಿಸ್ಬಿಟ್ರೆ ಅದನ್ನು ಕಾಪಿ ಹೊಡಿತಾರೆ, 100% ಆ ಡಯಾಗ್ರಾಮ್ ಕಾಪಿ ಹೊಡಿತಾರೆ. ಹಾಗಾಗಿ ಅಂಥ ಯಾವ ಆನ್ಸರ್ ಸ್ಕ್ರಿಪ್ಟ್ಗಳನ್ನು ನಾನು ತೋರಿಸ್ತಿಲ್ಲ. ನಾನು ಹೇಳ್ದಂಗೆ ನನ್ನನ್ನು ನಂಬಿ ಬಂದಿರೋಂಥ ಸ್ಟೂಡೆಂಟ್ಸ್ಗಳು ಅಥವಾ ನಾನು ಅವರಿಗೆ ಹೇಳಿ ಡೆವಲಪ್ ಮಾಡಿಸಿರೋಂಥ ಡಯಾಗ್ರಾಮ್ಗಳನ್ನು ನಲ್ಲಿ ಕೊಡೋದಕ್ಕಾಗಲ್ಲ. ಆದರೆ ನಾನೇ ಏನು ಡಯಾಗ್ರಾಮ್ಗಳನ್ನು ರೆಡಿ ಮಾಡಿದ್ದೀನಿ, ಇದು ನನ್ನ ಡಯಾಗ್ರಾಮು. ಇದನ್ನು ನಾನು 100 ಜನ ಸ್ಟೂಡೆಂಟ್ಸಿಗೆ ಕೊಟ್ಟಿದ್ರು ಕೂಡ ನಾನು ಯೂಟ್ಯೂಬಲ್ಲಿ ಹಾಕ್ಬೋದು. ಯಾಕಂದರೆ ಯೂಟ್ಯೂಬಲ್ಲಿ ಇರುವಂತಹ ಸಬ್ಸ್ಕ್ರೈಬರ್ಸ್ಗಳು ಕೂಡ ನನ್ನ ಸ್ಟೂಡೆಂಟ್ಸೇ. ಆ ಕಾರಣದಿಂದ ನಾನು ಕೊಡ್ಬೋದು. ಇದನ್ನು ನಾನು ನನ್ನ ಸ್ಟೂಡೆಂಟ್ಸಿಗೂ ಹೇಳ್ಕೊಟ್ಟಿದ್ದೀನಿ, ಇಲ್ಲಿ ಕಾಮನಾಗಿ ನಿಮಗೂ ಹೇಳ್ತಿದ್ದೀನಿ. ಈ ಥರದ್ದು ನೀವು ಬೇಕಾದಷ್ಟು ಡೆವಲಪ್ ಮಾಡ್ಕೊಬೋದು. ಉದಾಹರಣೆಗೆ ಸೆಂಡೈ ಫ್ರೇಮ್ವರ್ಕು, ಡಿಸಾಸ್ಟರ್ ಇರ್ಬೋದು, ಸಸ್ಟೈನಬಲ್ ಡೆವಲಪ್ಮೆಂಟ್ಗಳು ಇರ್ಬೋದು, ಪ್ಯಾರಿಸ್ ಸಮಿಟ್ ಇರ್ಬೋದು, 3 2015 ಸ್ಟಾರ್ಟ್ ಆಗಿದೆ ಅಂಥದ್ದು. ಅರ್ಥ ಆಗ್ತಿದೆಯಾ? ಅದನ್ನು ನೀವೊಂದು ಈ ಒಂದು ಟ್ರಯಾಂಗಲಲ್ಲಿ ನೀವು ಅದನ್ನು ಲಿಂಕ್ ಮಾಡ್ಬೋದು. ಅಥವಾ ಈ ಗವರ್ನೆನ್ಸ್ ಅಂದಾಗ ಸಿಂಪಲ್ಲಾಗಿ ಗವರ್ನೆನ್ಸನ್ನು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಟ್ಯಾಕ್ ಆಯಿತು ಅಂದರೆ ಅದನ್ನೇ ಈ ಗವರ್ನೆನ್ಸ್ ಅಂತ ಕರಿತೀವಿ. ಸಿಂಪಲಾಗಿ ಈ ಥರ ನೀವು ಈಕ್ವೇಷನ್ ಫಾರ್ಮುಲಾದಲ್ಲಿ ನೀವು ಬರಿಬೋದು. ಸೊ ಇವೆಲ್ಲ ಕೆಲವು ರೆಪ್ರೆಸೆಂಟೇಷನ್ ಟೆಕ್ನಿಕ್ಗಳು ನೀವು ಮಾಡಲೇಬೇಕು ನಿಮ್ಮ ಮೇನ್ಸ್ ಆನ್ಸರ್ಸಲ್ಲಿ. ಓಕೆ, ಎಸ್. ದೆನ್ ಇನ್ ಲಾಸ್ಟ್ 20 ಡೇಸಲ್ಲಿ ಇದೊಂದು ಎಕ್ಸಾಂಪಲ್ ನಾನು ಕೊಡಲೇಬೇಕು ಈ ವ್ಯಕ್ತಿ ಬಗ್ಗೆ. ರೂರಲ್ ಫೀಮೇಲ್ ವರ್ಕಿಂಗ್ ಮ್ಯಾರೀಡ್ ಮದರ್. ಯಾರು ಈ ವ್ಯಕ್ತಿ? ರೂರಲ್ಲಲ್ಲಿರುವಂತಹ ಮಹಿಳೆ, ಕೆಲಸ ಮಾಡ್ತಿದ್ದಾರೆ, ಮದುವೆ ಆಗಿದೆ, ಪ್ಲಸ್ ಅವ್ರ ತಾಯಿ ಕೂಡ ಮಗನೂ ಸಂಭಾಳಿಸ್ಬೇಕು. ಇಷ್ಟೆಲ್ಲ ಮಾಡಿಕೊಂಡು ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಮಾಡಿ ಆನ್ಸರ್ಸ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿರುವಂಥದ್ದು. ತುಂಬ ಕೆಟ್ಟದಾಗಿ ಆನ್ಸರ್ಸನ್ನು ಬರೆದಿದ್ದರು, 25 ಸ್ಕೋರ್ ಮಾಡೋದಕ್ಕಾಯಿತು.
ಕಂಟಿನ್ಯೂ ಎಫರ್ಟ್ಸ್, ಕಂಟಿನ್ಯೂ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಇವರು ಮಾಡಿ ನಂತರ ಟೆಸ್ಟ್ನಲ್ಲಿ ಶಿ ಕುಡ್ ಸ್ಕೋರ್ 123 ಇವರು ಮಾಡಿದ್ರು. ಹಾಗಾಗಿ ನಿಜವಾಗ್ಲೂ ಎಕ್ಸಾಂಪಲ್ ಆಫ್ ಎಫರ್ಟ್ಸ್ ಏನಂದರೆ ನನಗೆ ಇವರೇ ಜ್ಞಾಪಕ ಆಗ್ತಾರೆ. ಹಾಗಾಗಿ ಅಷ್ಟು ಎಫರ್ಟ್ಸ್ ಹಾಕಿ ಅವ್ರು ಬರೆದಿದ್ದಾರೆ ಆ ಆನ್ಸರ್ಸನ್ನು. ಟೆಲಿಗ್ರಾಮಲ್ಲಿ ಕೂಡ ನಾನು ಇವ್ರ ಆನ್ಸರ್ಸನ್ನು ಹಾಕಿದ್ದೀನಿ, ಒಮ್ಮೆ ನೋಡಿ. ದಿಸ್ ಚೇಂಜ್ ಹ್ಯಾಪೆಂಡ್ ಇನ್ ಅ ಸ್ಪ್ಯಾನ್ ಆಫ್ 17 days. 17 ಡೇಸಲ್ಲಿ ನೋಡ್ರಿ, ಇಲ್ಲೇ ಇದೆ ಟೆಸ್ಟ್ ನಂಬರ್ 1 ಆಯಿತಾ. 1 ವೀಕಿಗೆ ಒಂದು ಟೆಸ್ಟು, ಸೆಕೆಂಡ್ ಟೆಸ್ಟ್ ಇನ್ನೂ ಸ್ವಲ್ಪ ಡೆವಲಪ್ ಆಗಬೇಕಿತ್ತು, ಸರ್ಟನ್ ಚೇಂಜಸ್ ಎಲ್ಲ ಮಾಡಿಸ್ದೆ. ಮೂರನೇ ಟೆಸ್ಟಿಗೆ ಶಿ ಕುಡ್ ಪ್ರೊಡ್ಯೂಸ್ ದಿಸ್. ಹಾಗಾಗಿ 2 ಟೆಸ್ಟ್ ಗ್ಯಾಪ್ ಅಂದರೆ 15 ದಿನ, ನೆಕ್ಸ್ಟ್ ಬರೆದಿದ್ದು 17 ದಿನ. ಸೊ 17 ಡೇಸಲ್ಲಿ ಇದು ಚೇಂಜ್ ಆಗಬೇಕಾದ್ರೆ ನಿಮಗಿನ್ನೂ 20 ದಿನದಲ್ಲಿ ನೀವು ಏನು ಬೇಕಾದ ಮಾಡ್ಬೋದು. ಹಾಗಾಗಿ ದಯವಿಟ್ಟು ಎಫರ್ಟ್ಸ್ ಹಾಕಿ. ನೆಕ್ಸ್ಟ್, ಹಾಗಾದರೆ ಕಾಪರ್ಸ್ ಆರ್ಟ್ ಅಂತ ಪ್ರೋಗ್ರಾಮ್ ಅಂತ ಏನೋ ಹೇಳಿದ್ರಲ್ಲ, ಏನದು ಆರ್ಟ್ ಅಂತಂದರೆ ಆರ್ಟ್ ಆನ್ಸರ್ ರೆಪ್ರೆಸೆಂಟೇಷನ್ ಟೆಕ್ನಿಕ್. ಇದನ್ನು ಕ್ಲಾಸಸ್ಸನ್ನು ನಾನು ಮುಂಚಿತವಾಗಿ ಅನೌನ್ಸ್ ಮಾಡಿದ್ದೆ. ಈಗ ಅದು ಯಾವತ್ತು ಅಂತ ನಾನು ಡೇಟ್ ಹೇಳ್ತಿದ್ದೀನಿ. 3 ದಿನ ಈ ಪ್ರೋಗ್ರಾಮನ್ನು ನಾನು ಮಾಡ್ತೀನಿ. ಆಫ್ಲೈನ್ ಪ್ರೋಗ್ರಾಮ್ ಇದು, ದಾವಣಗೆರೆಯಲ್ಲಿ ನಡೆಯುತ್ತೆ, ಮೇನ್ ಬ್ರಾಂಚ್ ದಾವಣಗೆರೆಯಲ್ಲಿ ನಡೆಯುತ್ತೆ. 240 ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. 240 ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸು. ಇದು ಎಲ್ಲ ಟಾಪಿಕ್ಗಳಂದರೆ GS 1 2 3 4 4 ಸೇರಿಸ್ಬಿಟ್ಟು 4ರಲ್ಲಿ ನಾನು ಇಂಪಾರ್ಟೆಂಟ್ 240 ಕ್ವಶನ್ಸ್ ಆ್ಯಂಡ್ ಆನ್ಸರ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವತ್ತಿರುತ್ತೆ ಇದು? 22 ಜನವರಿ 2021, 22ನೇ ತಾರೀಕು ಫ್ರೈಡೆ. ದೆನ್ 23rd 24th ಅಂತೂ ಸೆಕೆಂಡ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ. ವರ್ಕಿಂಗ್ ಪ್ರೊಫೆಷ್ನಲ್ಸ್ ಯಾರ್ಯಾರಿದ್ದಾರೆ, ವರ್ಕ್ ಮಾಡಿಸಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತಲೇ ಫೋರ್ತ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಇದು. 4th ಸ್ಯಾಟರ್ಡೆ ಸಂಡೇನೂ ಹಾಲಿಡೇ ಇರುತ್ತೆ, ಬರ್ಬೋದು. ಫ್ರೈಡೇ ಒಂದಿನ ರಜಾ ಹಾಕೊಂಡ್ರೆ. ಸೊ 22, 23, 24 ಈ 3 ದಿನದಲ್ಲಿ ಸಾಧ್ಯವಾದಷ್ಟು 240 ಮುಗಿಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆದಷ್ಟು 240 ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸಿಂದ ನಾನು ಮೆಟೀರಿಯಲ್ ಕೊಡ್ತೀನಿ ನಿಮಗೆ. ಕ್ವಶನ್ಸು ಆನ್ಸರ್ಸನ್ನ ನಾನು ನಿಮಗೆ ಡೈರೆಕ್ಟಾಗಿ ಪ್ರಿಂಟ್ ಕೊಟ್ಬಿಡ್ತೀನಿ. ಕನ್ನಡದವರಿಗೆ ಕನ್ನಡ ಮೀಡಿಯಮಿಂದ ಕೊಡ್ತೀನಿ, ಇಂಗ್ಲೀಷವರಿಗೆ ಇಂಗ್ಲೀಷ್ ಮೀಡಿಯಮಿಂದ ಕೊಡ್ತೀನಿ. ಎಷ್ಟೊಂದು ಜನ ಕನ್ನಡ ಮೀಡಿಯಮ್ ಅವ್ರು ಬೇಜಾರಾಗಿದ್ದರು, ನೀವು ಎಸ್ತಿ ಮೆಟೀರಿಯಲ್ ಮತ್ತೆ ಇಂಗ್ಲೀಷ್ ಮೀಡಿಯಮವ್ರಿಗೆ ಮಾತ್ರ ಮಾಡಿದ್ದೀರಾ, ಕನ್ನಡದವ್ರಿಗೆ ಮಾಡಿಲ್ಲ ಅಂತ. ಆ್ಯಕ್ಚುಲಿ ಕನ್ನಡದ ರಿಲೇಟೆಡ್ ಕನ್ವರ್ಷನ್ನು, ಟೈಪಿಂಗು, ಡಿಸೈನು, ಅಲೈನ್ಮೆಂಟ್ ಇವೆಲ್ಲ ತುಂಬ ಕಷ್ಟ ಆಗಿತ್ತು. ಆ ಕಾರಣದಿಂದ ನಾನು ಮುಂಚಿತವಾಗಿ ನಿಮಗೆ ಪ್ರಾಮಿಸ್ ಮಾಡಿದ್ದೆ. ಆ ಪ್ರಾಮಿಸನ್ನು ಈಗ ನಾನು ನೆರವೇರಿಸಿದ್ದೀನಿ. 240 ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸು ಪೂರ್ತಿ ಕನ್ನಡದಲ್ಲಿ, ಕನ್ನಡ ಮಾಧ್ಯಮದವರಿಗೆ ಇಲ್ಲಿ ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ. ಹಾಗಾಗಿ ಇದನ್ನೇ ಆರ್ಟ್ ಪ್ರೋಗ್ರಾಮಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. 3 ದಿನ 22, 23, 24 240 ಕನ್ನಡ ಮೀಡಿಯಮ್ ಅವ್ರಿಗೆ ಕನ್ನಡ ಕಂಪ್ಲೀಟ್ ಸಿಗುತ್ತೆ, ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಕಂಪ್ಲೀಟ್ ಇಂಗ್ಲೀಷ್ ಸಿಗುತ್ತೆ. ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಇಟ್ಕೊಂಡು. ಅಲ್ಲಿ ನಾನು ಕ್ಲಾಸಲ್ಲಿ ಇದಕ್ಕೆ ಯಾವ ಥರ ರೆಪ್ರೆಸೆಂಟೇಷನ್ ಮಾಡಬೇಕು, ಹೆಂಗೆ ಅಂಡರ್ಲೈನ್ ಮಾಡಬೇಕು, ಯಾವ ಕ್ವಶನ್ ಅಟೆಂಪ್ಟ್ ಮಾಡಬೇಕು, ಯಾವುದಕ್ಕೆ ಎಕ್ಸಾಂಪಲ್ಸ್ ಹೆಂಗೆ ಬರೀಬೇಕು, ಕೆಲವು ಕ್ವಶನ್ಸ್ ಗೊತ್ತಿಲ್ಲ ಅಂದರೆ ಹೆಂಗೆ ಅಟೆಂಡ್ ಮಾಡಬೇಕು, ಅದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ. ಹಾಗಾಗಿ 3 ದಿನಗಳ ಕಾಲ ಫುಲ್ ಎಫರ್ಟ್ಸ್ ಹಾಕಿ ವರ್ಕ್ ಮಾಡುವಂತಹ ಒಂದು ಆಸಕ್ತಿ ಇದ್ದವರು ಮಾತ್ರ ಬನ್ನಿ ಈ ಪ್ರೋಗ್ರಾಮಿಗೆ. ಹೆಂಗಿರುತ್ತೆ ಕ್ಲಾಸು ನೋಡಿರಿ, ಬೆಳಗ್ಗೆ 7ರಿಂದ 10ವರೆಗೂ 3 ಅವರ್ ಫ್ರೈಡೇ, ಆಯಿತಾ. ಇಲ್ಲಿ 7 to 9 ಹಾಕಿದ್ದೀನಿ. ಸೊ ಇಲ್ಲಿ 3 hours ಬ್ರೇಕ್ಫಾಸ್ಟ್, 1 hour, ಮತ್ತೆ 3 hours ಲಂಚ್, 1 hour, ಮತ್ತೆ 3 hours. ಅಲ್ಲಿಗೆ ದಿನಕ್ಕೆ ಇಲ್ಲಿ 9 ಗಂಟೆ, ಇಲ್ಲಿ ಮತ್ತೆ ಸಾಟರ್ಡೆ 9 ಗಂಟೆ, ಮತ್ತು ಸಂಡೇ 9 ಗಂಟೆ. ನಿಮಗೆ ಇಲ್ಲಿ ಕ್ಲಾಸ್ ಎಷ್ಟಕ್ಕೆ ಹೆಚ್ಚು ಕಮ್ಮಿ 6ಕ್ಕೆ ಮುಗಿದ್ಬಿಡುತ್ತೆ. ಅವತ್ತು ಮಾಡಿದ್ದಿನ 6ರಿಂದ 10 ನೀವು ಇಲ್ಲಿ ರಿವೈಸ್ ಮಾಡಬೇಕು. ಸ್ಯಾಟರ್ಡೇನೂ ಅಷ್ಟೇ. ಸೊ ಹಾಗಾಗಿ ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಕಂಪ್ಲೀಟ್ ಪವರ್ ಪ್ಯಾಕ್ಡ್ ಕ್ಲಾಸಸ್ ಇರುತ್ತೆ. ಈ ಕ್ಲಾಸಸ್ 3 ದಿನ ನಮಗೆ ಇರುತ್ತೆ. ಸೊ 9 hours ಕ್ಲಾಸಸ್ ಪರ್ ಡೇ, ಟೋಟಲ್ 27 hours 3 ದಿನದಲ್ಲಿ ಹೆಚ್ಚು ಕಮ್ಮಿ 240 ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಕವರ್ ಮಾಡಿಬಿಡ್ತೀನಿ. ಆ 240ನಲ್ಲಿ ಐ ಪ್ರೇ ದಟ್ ಕೆಲವು ಕ್ವಶನ್ಸ್ಗಳು ಅಟ್ಲೀಸ್ಟ್ ನಮ್ಮ ಕ್ವಶನ್ ಪೇಪರಲ್ಲಿ ಬರಲಿ ಅಂತ. ಓಕೆ, ಬಂದೇ ಬರುತ್ತೆ ಅಂತ ಗೊತ್ತಿಲ್ಲ ಅಥವಾ ಬರಲ್ಲ ಅಂತಲೂ ಅದ್ರ ಬಗ್ಗೆ ನಾನು ಲೀಸ್ಟ್ ಕಮೆಂಟ್. ಎಫರ್ಟ್ಸ್ ಅಂತೂ ನಾನು ಹಾಕ್ತಿದ್ದೀನಿ, ನನ್ನ ಜೊತೆ ಎಫರ್ಟ್ಸ್ ಹಾಕೋದಕ್ಕೆ ನೀವು ಬನ್ನಿ, ಕೂತ್ಕೊಂಡು ಇದನ್ನು ಲಾಸ್ಟ್ ಈ ಒಂದು 3 daysಲ್ಲಿ ನಾವು ಏನಂತ ರೆಡಿ ಮಾಡ್ಬೋದು. ಅದಾದಮೇಲೆ ನಮಗೆ 10 ದಿನ ಸಿಗುತ್ತೆ, ಆಯಿತಾ, ಎಕ್ಸಾಮಿಗೆ. ಆ 10 ದಿನದಲ್ಲಿ ನಾನು ಹೇಳೋವಂಥದ್ದು ಈ 240 ಕ್ವಶನನ್ನೇ ತಿರ್ಗಾ ಮುರುಗ ರಿವಿಷನ್ ಮಾಡಿ. 10 ದಿನದಲ್ಲಿ ಯಾವುದೇ ಕ್ವಶನ್ ಕೊಟ್ಟರು ಈ 240 ಕ್ವಶನ್ಗಳನ್ನೇ ಬಳಸ್ಕೊಂಡು ಅದನ್ನೊಂದು ಸ್ವಲ್ಪ ಚೇಂಜಸ್ ಮಾಡಿ, ಕಿಚಡಿ ಮಾಡಿ ಹೆಂಗೆ ಬರೆಯೋದು ಅನ್ನೋ ಟೆಕ್ನಿಕನ್ನು ನಾನು ಹೇಳ್ಬಿಡ್ತೀನಿ. ಅರ್ಥ ಆಗ್ತಿದೆಯಾ? ನಿಮ್ಮ ನೋಟ್ಸ್ ಏನಿದೆ ಅದನ್ನು ಇವಾಗ ರಿವಿಷನ್ ಮಾಡಿ. ಇದಾದಮೇಲೆ ಲಾಸ್ಟಿಗೆ 10 days ಈ 240 ಕ್ವಶನ್ ಏನಿದೆಯೋ ಇಷ್ಟನ್ನು ಅಷ್ಟೇ ನೀವು ರೆಡಿ ಮಾಡ್ಕೊಂಡು ಹೋಗಬೇಕು. ಇದ್ರ ಜೊತೆ ನೀವು ಕ್ವಶನ್ ಆನ್ಸರ್ ಫಾರ್ಮೆಟಲ್ಲಿ ರೆಡಿ ಮಾಡಿದರೆ ವೆಲ್ ಆ್ಯಂಡ್ ಗುಡ್, ಇದಕ್ಕೆ ಸೇರಿಸ್ಕೊಳ್ರಿ, ಒಂದು 300-350 ಮಾಡ್ಕೊಳ್ರಿ. ಬಟ್ ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟಲ್ಲೇ ಲಾಸ್ಟ್ 10 ದಿನ ಓದಬೇಕು.
ಅದನ್ನೇ ಪದೇ ಪದೇ ರಿವಿಷನ್ ಮಾಡಬೇಕು. ನೀವು ಇಷ್ಟನ್ನೇ 250 ಪದೇ ಪದೇ ರಿವಿಷನ್ ಮಾಡ್ಕೊಂಡೋದ್ರು ಲಾಸ್ಟ್ 10 ದಿನದಲ್ಲಿ ಯು ಆರ್ ಗೋಯಿಂಗ್ ಟು ಸಕ್ಸೀಡ್ ಆ್ಯಂಡ್ ಐ ಗ್ಯಾರಂಟಿ ಇಟ್. ಓಕೆ, ದೆನ್ ಈ ಪ್ರೋಗ್ರಾಮಲ್ಲಿ ಏನಿರುತ್ತೆ, ಇಟ್ ಕಂಟೈನ್ಸ್, ನಾನು ಹೇಳ್ದಂಗೆ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಮ್ ಎರಡೂ ಇರುತ್ತೆ. 240 ಕ್ವಶನ್ಸ್ಗಳು ಆ್ಯಂಡ್ ಆನ್ಸರ್ಸ್ ಇರುತ್ತೆ. KPSC ಸಿಲೆಬಸ್ ಪ್ರಕಾರನೇ ಮಾಡಿರೋದು. ಮೇನ್ಸ್ ಕ್ವಶನನ್ನು ಸಿಲೆಬಸ್ ಪ್ರಕಾರನೇ ಮಾಡಿರೋದು. ಎಕ್ಸ್ಪ್ಲೈನ್ ಅಂದರೆ ಏನು, ಎಲಿಸಿಡೇಟ್ ಅಂದರೆ ಏನು, ವಿವರಿಸಿ ಅಂದರೆ ಏನು ಮಾಡ್ತೀರಾ, ಚರ್ಚಿಸಿ ಅಂದರೆ ಹೆಂಗೆ ಬರೀತೀರಾ, ವಿಮರ್ಶಿಸಿ ಅಂದರೆ ಏನಂತ ಬರೀತೀರಾ, ಅವೆಲ್ಲ ಹೇಳಿದ್ದೀನಿ. ಕ್ರಿಯೇಟಿವ್ ರೆಪ್ರೆಸೆಂಟೇಷನ್ ಟೆಕ್ನಿಕ್ಗಳು, ನಾನು ಇಲ್ಲಿ ಡಯಾಗ್ರಾಮ್ ಮೊಬೈಲಲ್ಲಿ ತೋರಿಸಿದ್ನಲ್ಲ, ಆ ಥರ ಕೆಲವು ಡಯಾಗ್ರಾಮ್ಗಳನ್ನು ಇಲ್ಲಿ ಕ್ಲಾಸಲ್ಲಿ ನಾನು ಕೊಡ್ತೀನಿ ಹೆಂಗೆ ಬರೀಬೇಕಂತ. ಕೆಲವು ಕರೆಂಟ್ ಅಫೇರ್ಸ್ಗಳನ್ನು ಆಬ್ವಿಯಸ್ಲಿ ನಾನು ಲಿಂಕ್ ಮಾಡಿ ಹೇಳ್ತೀನಿ. ಅವೆಲ್ಲ ಪೂರ್ತಿ ನೋಟ್ಸಲ್ಲಿಲ್ಲ. ನೋಟ್ಸಲ್ಲಿ ಸ್ವಲ್ಪ ಒಂದು 80% ನೋಟ್ಸಲ್ಲಿ ಕಂಟೆಂಟ್ ಇದೆ. ಇನ್ನು 20% ಎಕ್ಸ್ಟ್ರಾ ಕ್ರಿಯೇಟಿವಿಟಿ ಇವನ್ನೆಲ್ಲ ನಾನು ಕ್ಲಾಸಲ್ಲೇ ಹೇಳುವಂಥದ್ದು. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಇಷ್ಟೆಲ್ಲ ವಿಚಾರಗಳಿರುತ್ತೆ. ದೆನ್ ಹಂಗಾರೆ 3 ದಿನ ನಾವು ದಾವಣಗೆರೆಗೆ ಬರಬೇಕಾ? ಹೌದು, ದಾವಣಗೆರೆಗೆ ಬರಬೇಕು. ಬೇರೆ ಕಡೆ ಎಲ್ಲೂ ನಾನು ಕ್ಲಾಸ್ ಮಾಡ್ತಿಲ್ಲ, ದಾವಣಗೆರೆಯಲ್ಲೇ ಮಾಡ್ತಿದ್ದೀನಿ. ಹಂಗಾರೆ 3 ದಿನ ಬಂದು ಲಾಡ್ಜಲ್ಲಿ ಉಳ್ಕೊಳೋಕ್ಕೆ ಎಷ್ಟೊಂದು ಖರ್ಚಾಗುತ್ತೆ, ತಲೆ ಕೆಡಿಸ್ಕೊಬೇಡಿ. ನಮ್ಮದೇ ಮೆಸ್ಸು, ನಮ್ಮದೇ ಸಪ್ರೇಟ್ PG ಇದೆ. ತುಂಬ ಲೀಸ್ಟ್ ಚಾರ್ಜ್ ಮಾಡ್ತಾರೆ. ಈಗ ನನಗೆ ಗೊತ್ತಿರೋ ಪ್ರಕಾರ PG 3 ದಿನಕ್ಕೆ ಸೇರಿಸ್ಬಿಟ್ಟು 3 ಡೇಸಿಗೆ ನಿಮಗೆ ಸೇರಿಸ್ಬಿಟ್ಟು PG ನನ್ನ ಪ್ರಕಾರ ಒಂದು 500 ರೂಪಾಯಿ ಆಗ್ಬೋದು ಮ್ಯಾಕ್ಸಿಮಮ್, 3 ದಿನಕ್ಕೂ ಸೇರಿಸಿ ನಾನು ಹೇಳ್ತಿರೋದು. ಅರ್ಥ ಆಗ್ತಿದೆಯಾ? ಹಾಗಾಗಿ ಮೆಸ್ಸು ಫೆಸಿಲಿಟಿನೂ ನಮ್ಮದೇ ಇದೆ, ನಮ್ಮದೇ ಲಿಂಕಪ್ ಆಗಿರೋಂಥ ಮೆಸ್ ಇದೆ, ಅಥವಾ ಹೊರಗಡೆನೂ ಬೇಕಾದಷ್ಟು ಸಿಗುತ್ತೆ. 3 ದಿನದ ಬಗ್ಗೆ ಯೋಚನೆ ಮಾಡಬೇಡ್ರಿ, ಆಯಿತಾ? ಆಮೇಲೆ ನೀವು ಕೆಲವೊಬ್ಬೊಬ್ಬರು ಮಾಡೋದು ನೋಡಿದ್ರೆ ಯಪ್ಪ ಅಲ್ಲಿಗೆ ಬರಬೇಕಾ, ಯಪ್ಪ ಇಲ್ಲಿಗೆ ಬರಬೇಕಾ ಅಂತ. ಮತ್ತು ಇನ್ನೇನು ಮೇನ್ಸ್ ಎಕ್ಸಾಮನ್ನು ಪೇಪರ್ ತಂದು ನಿಮ್ಮ ರೂಮಿಗೆ ಕೊಡ್ತಾರಾ? ಅಲ್ಲಿ ಹೋಗ್ಲೇಬೇಕು ತಾನೆ, ಅದರದ್ದೇ ಒಂದು ಪ್ರಾಕ್ಟೀಸ್ ಮಾಡಿರಿ. ಹಾಗಾಗಿ ಅದನ್ನು ತಲೆ ಕೆಡಿಸ್ಕೊಂಬೇಡ್ರಿ. ಎಲ್ಲಿ ಕೂತು ಎಲ್ಲಿದ್ರೂ ನೀವು ಓದಬೇಕು, ಮಾಡಬೇಕು, ಅದ್ರ ಬಗ್ಗೆ ನೀವು ಗಮನ ಹರಿಸಿ. ಓಕೆ, ಹಾಗಾಗಿ ಕಾಪರ್ಸ್ ಆರ್ಟ್ ಅನ್ನೋ ಪ್ರೋಗ್ರಾಮನ್ನು ಮಾಡ್ತಾಯಿದ್ದೀವಿ. ದೆನ್ ಇಂಪಾರ್ಟೆಂಟ್ ವಿಚಾರಗಳು ಈ ಆರ್ಟ್ ಪ್ರೋಗ್ರಾಮಲ್ಲಿ ಏನು ಹೇಳ್ತೀನಿ, ಬ್ರೈನ್ ಸ್ಟ್ರಾಮಿಂಗ್ ಸ್ಕಿಲ್ಸ್. ಯಾವುದೊಂದು ಕ್ವಶನ್ ಬಂದಾಗ ಯಾವ್ಯಾವ ಡೈಮೆನ್ಷನಲ್ಲಿ ಈ ಕ್ವಶನನ್ನು ಥಿಂಕ್ ಮಾಡಬೇಕು ಕಮ್ಮಿ ಸಮಯದಲ್ಲಿ, ಇದು ಇಂಪಾರ್ಟೆಂಟು. ಇಂಟ್ರಡಕ್ಷನ್, ಬಾಡಿ ಆ್ಯಂಡ್ ಕನ್ಕ್ಲೂಷನ್ಸು, ಕೆಲವುದಕ್ಕೆ ಹೆಂಗೆ ಕ್ವಶನ್ ನೋಡ್ತಿದ್ದಂಗೆ ಅದಕ್ಕೆ ಯಾವ್ಯಾವುದನ್ನು ರೆಡಿ ಮಾಡ್ಕೊಬೇಕು. ಕೆಲವು ಡಿಫ್ರೆಂಟ್ ಅಂಡರ್ಲೈನಿಂಗ್ ಟೆಕ್ನಿಕ್ಸ್ಗಳನ್ನು ನಾನು ಹೇಳ್ತೀನಿ, ಯಾವುದಕ್ಕೆ ಹಿಂಗೆ ಅಂಡರ್ಲೈನ್ ಮಾಡಬೇಕಂತ. ಅದಾದಮೇಲೆ ಆನ್ಸರ್ಗಳು ಮಲ್ಟಿ ಡೈಮೆನ್ಷನ್ ಇರಬೇಕು, ಒಂದೇ ಆ್ಯಂಗಲಲ್ಲಿ ಆನ್ಸರ್ ಬರೀಬಾರ್ದು. ಮಲ್ಟಿ ಡೈಮೆನ್ಷನ್ ಟೆಕ್ನಿಕ್ಸ್ಗಳನ್ನು ನಾನು ಹೇಳ್ತೀನಿ. ದೆನ್ ಪ್ರತಿಯೊಂದು ಕ್ವಶನಿಗೂ ಆನ್ಸರಿಂದು ಸ್ಟ್ರಕ್ಚರ್ ಭಾಳ ಇಂಪಾರ್ಟೆಂಟ್, ಅದ್ರ ಬಗ್ಗೆ ನಾವು ಸ್ಟ್ರೆಸ್ ಮಾಡಿ ಹೇಳ್ತೀವಿ. ಲಾಸ್ಟ್ ವರ್ಷ ನಾನು ಹೇಳ್ದಂಗೆ ಅರೌಂಡ್ 23 ರಿಸಲ್ಟ್ಸ್ ನಮಗೆ KS ಆಫೀಸರ್ಸ್ ಈಗ ಇರೋವಂಥವ್ರು ನಮ್ಮ ಸ್ಟೂಡೆಂಟ್ಸು 23 ಮೆಂಬರ್ಸ್ ಇದ್ದಾರೆ. ಇವ್ರು ಲಾಸ್ಟ್ ಟೆಸ್ಟ್ ಸೀರೀಸಲ್ಲಿ ಬರೆದಿರೋಂಥ ಮೇನ್ಸ್ ಆನ್ಸರ್ ಸ್ಕ್ರಿಪ್ಟ್ಸ್ಗಳು ನಮ್ಮ ಹತ್ರ ಇದ್ದಾವೆ. ಅದರಲ್ಲಿ ವಿತ್ ದೇರ್ ಪರ್ಮಿಷನ್ ಕೆಲವು ಕ್ವಶನ್ಸ್ಗಳನ್ನು, ಕೆಲವು ಆನ್ಸರ್ಸ್ಗಳನ್ನು ನಾನು ತೋರಿಸ್ಬೋದು. ಅದನ್ನು ಕೂಡ ನಾನು ತೋರಿಸ್ಬಿಟ್ಟು ಹೆಂಗೆ ಆನ್ಸರ್ಸ್ ಬರೀಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ದೆನ್ ಅದಾದಮೇಲೆ ಆಬ್ವಿಯಸ್ಲಿ ಟಾಪಿಕ್ಸ್ಗಳಿಗೆ ಎಕ್ಸಾಂಪಲ್ಸು, ಕೇಸ್ ಸ್ಟಡೀಸ್ಗಳು ಹೆಂಗೆ ಅನ್ನೋದನ್ನು ನಾವು ಇದನ್ನು ಹೇಳ್ತೀನಿ. ದೆನ್ ಅದ್ರ ಜೊತೆಗೆ ಆ್ಯಸ್ ಯೂಶುವಲ್ ನಮ್ಮ ಕಾಪರ್ ಕೋಡ್ಸ್ ಅಂತೂ ಇದ್ದೇ ಇದೆ. ನಾನು ಕಾಪರ್ ಕೋಡ್ ಪ್ರಕಾರ ಗೊತ್ತಿಲ್ಲದೆ ಇರೋ ಕ್ವಶನ್ನು, ಅನ್ನೋನ್ ಕ್ವಶನ್, ಇದ್ರ ಬಗ್ಗೆ ನನಗೆ ಏನೂ ಐಡಿಯಾ ಇಲ್ಲ ಅನ್ನೋ ಕ್ವಶನ್ಗೂ ಕೂಡ ಲಾಜಿಕ್ಕಾಗಿ ನೀವು ಹೆಂಗೆ ಆನ್ಸರ್ ಮಾಡ್ಬೋದು ಅನ್ನೋ ಒಂದು ಇಂಪಾರ್ಟೆಂಟ್ ಟೆಕ್ನಿಕನ್ನು, ಒಂದು ಇಂಪಾರ್ಟೆಂಟ್ ಕಾಪರ್ ಕೋಡನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇನ್ನು ಆಬ್ವಿಯಸ್ಲಿ ಕ್ರಿಯೇಟಿವ್ ಡಯಾಗ್ರಾಮ್ಸು, ಎಲ್ಲೆಲ್ಲಿ ಗ್ರಾಫ್ಸ್ ಬರೀಬೇಕು, ಜಾಮೆಟ್ರಿಕಲ್ ಡಿಸೈನ್ಸ್ ಹೆಂಗೆ ಹಾಕಬೇಕು, ಯಾವ ಕಾರ್ನಲ್ಲಿ ಹೆಂಗೆ ಬರೀಬೇಕು, ಯಾವುದಕ್ಕೆ ಟ್ರಯಾಂಗಲ್ ಯೂಸ್ ಮಾಡಬೇಕು, ಯಾವುದಕ್ಕೆ ಸ್ಕ್ವೇರ್ ಹಾಕಿ ಬರೀಬೇಕು. ಫ್ಲೋ ಚಾರ್ಟ್ಸ್ಗಳು ಎಸ್ಪೆಷಲಿ ಎಥಿಕ್ಸಲ್ಲಿ ವರ್ಕ್ ಆಗುತ್ತೆ ಈ ಫ್ಲೋ ಚಾರ್ಟ್ಸು. ಅರ್ಥ ಆಗ್ತಿದೆಯಾ? ಸೊ ಎಥಿಕ್ಸಲ್ಲಿ ಹೆಂಗೆ ಬರೀಬೇಕು ಫ್ಲೋ ಚಾರ್ಟ್ಸ್ ಅನ್ನೋದನ್ನು ಕೂಡ ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಷ್ಟು ವಿಚಾರಗಳು ಈ ಪ್ರೋಗ್ರಾಮಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಮತ್ತು ಇಷ್ಟು ಪ್ರೋಗ್ರಾಮು ನಮಗೆ ಫ್ರೀನಾ? ಖಂಡಿತವಾಗಿಯೂ ಫ್ರೀ ಅಲ್ಲ. ಯಾಕಂದರೆ ಆಲ್ಮೋಸ್ಟ್ ನಾನು ನಿಮಗೆ ಆ 240 ಕ್ವಶನ್ ಏನಿದೆ ಅದರದ್ದು ಬುಕ್ಲೆಟ್ ಕೊಡ್ತೀನಿ. ಕನ್ನಡದವರಿಗೆ ಕನ್ನಡ, ಇಂಗ್ಲೀಷವರಿಗೆ ಇಂಗ್ಲೀಷ್, ಪ್ಲಸ್ ದಿನಕ್ಕೆ 9 ಅವರು ಗಂಟ್ಲು ಹರ್ಕೊತೀನಿ ನಿಮ್ಮ ಮುಂದೆ ನಿಂತು. ಅರ್ಥ ಆಗ್ತಿದೆಯಾ? 3 ಡೇಸ್. ಹಾಗಾಗಿ ನಾನು ಅದಕ್ಕೆ 3 ದಿನಕ್ಕೆ ಸೇರಿಸಿ 3000 ನಾನು ಚಾರ್ಜ್ ಮಾಡ್ತಿದ್ದೀನಿ ಈ ಪ್ರೋಗ್ರಾಮಿಗೆ. ಇದು ನಿಮ್ಮ ಮೆಸ್ಸು ಮತ್ತು PGನ ಬಿಟ್ಬಿಟ್ಟು, ಅದು ಇದರಲ್ಲಿ ನಾನು ಸೇರಿಸಿಲ್ಲ. 3 ಡೇಸ್ ನಾನು ಕ್ಲಾಸ್ ಪಾಠ ಮಾಡಿ ನಿಮಗೆ ಈ ಒಂದು ಮೆಟೀರಿಯಲ್ ಕೊಡೋದಕ್ಕೆ ನಾನು 3000 ಚಾರ್ಜ್ ಮಾಡ್ತಿದ್ದೀನಿ. ಓಕೆ, ದೆನ್ ಇಲ್ಲಿ ನಮ್ಮ ಟೆಸ್ಟ್ ಸೀರೀಸ್ ಬರೀತಿರೋರು ಇದ್ದಾರೆ. ಅದ್ರ ಜೊತೆಗೆ ನೀವು ಏನು 22nd 23rd ನೀವು ಮಾಡ್ತೀರಾ, ಇದಾದಮೇಲೆ ನಿಮಗೆ 1 ವೀಕ್ ಗ್ಯಾಪ್ ಇರುತ್ತೆ. 1 ವೀಕ್ ಆದಮೇಲೆ ನಾವು ಎಕ್ಸಾಮ್ ಕಂಡೀಷನ್ಸ್ ಥರನೇ ದಾವಣಗೆರೆಯಲ್ಲಿ ಮತ್ತೆ ನಾವು ಫೈನಲ್ ಕಾಂಪ್ರೆನ್ಸಿವ್ ಮೇನ್ಸ್ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತಿದ್ದೀವಿ. ಅಂದರೆ 29th ಮತ್ತು ಫ್ರೈಡೇ ಎಸ್ಸೆ ನಾವು ಕಂಡಕ್ಟ್ ಮಾಡ್ತಿದ್ದೀವಿ. ಓಕೆ, ಅದಾದಮೇಲೆ ನೆಕ್ಸ್ಟು ಸ್ಯಾಟರ್ಡೆ. ಓಕೆ, ಎಸ್ಸೆ ಬೆಳಗ್ಗೆನೇ ಇರುತ್ತೆ, ಇಲ್ಲಿ ಮಿಸ್ ಆಗಿದೆ. ಎಸ್ಸೆ 10 AM ಇಂದ 1 PM ಇರುತ್ತೆ. ದೆನ್ ಸ್ಯಾಟರ್ಡೆ
GS1 GS2 ಸಂಡೇ GS3 GS4 ಈ 3 ದಿನ KPSC ಹೆಂಗೆ ನಡೆಸುತ್ತೋ ಎಕ್ಸಾಮು ಹಾಗೆ ನೀವು ಬರೀಬೇಕು. ಹಾಗಾಗಿ ಈ ಫೈನಲ್ ಎಕ್ಸಾಮನ್ನು ಕೂಡ ನೀವು ದಾವಣಗೆರೆಗೆ ಬಂದು ಅಟೆಂಡ್ ಮಾಡ್ಬೋದು, ಅಥವಾ ನೀವು ಇದನ್ನು ನಿಮ್ಮ ಊರಲ್ಲೇ ಕೂತ್ಕೊಂಡು ಬರಿಬೋದು. ನಾವು ಕ್ವಶನ್ ಪೇಪರ್ನ ಕಳಿಸ್ತೀವಿ. ಬಟ್ ಆದರೆ ನನಗೆ ನಿಮ್ಮಿಂದ ಒಂದು ಪ್ರಾಮಿಸ್ ಬೇಕು, ಈ 3 ದಿನ ನೀವು ಎಕ್ಸಾಮ್ ಥರನೇ ಕೂತ್ಕೊಂಡು ಬರೀತೀರಾ ಅಂತ. ಯಾಕಂದರೆ ಇದಾದಮೇಲೆ 10 ದಿನ ಇರುತ್ತೆ. ಈ ಥರ ಬರೆದ ಮೇಲೆ ಇನ್ನು 10 ದಿನ ನೀವು ಇಲ್ಲಿ ಏನು ಮಿಸ್ಟೇಕ್ಸ್ ಅಂತ ನಿಮಗೆ ಮನದಂಡನೆ ಆಗುತ್ತೆ. 10 ದಿನದಲ್ಲಿ ಇದನ್ನು ಏನು ಚೇಂಜಸ್ ಮಾಡ್ಕೊಬೇಕು ಅನ್ನೋದನ್ನು ನಾವು ಹೇಳ್ತೀವಿ, ಆಯಿತಾ. ಮಧ್ಯ 1 ಅವರ್ ನಂಗೆ ಟೆನ್ಷನ್ ಆಗಿಬಿಡ್ತು, ಅದಾಗಲಿಲ್ಲ, ಬೆಳಗ್ಗೆ ಟೆಸ್ಟಲ್ಲಿ ಹಿಂಗೆ ಮಾಡ್ಕೊಂಡು ಹೆಂಗೆ ಮಾಡ್ತಾರೆ, ಅವೆಲ್ಲ ಇಲ್ಲ. ಮೇನ್ ಎಕ್ಸಾಮ್ ಹೆಂಗಿರುತ್ತೋ ಹಾಗೇ ನಡೆಸ್ತೀವಿ ನಾವು. 29, 30, 31 ಇದನ್ನು ಯಾರಾದರೂ ರಿಜಿಸ್ಟರ್ ಆಗಿ ಬರೀಬೇಕಂದ್ರೆ, ಈಗ ನಾರ್ಮಲಾಗಿ ನಮ್ಮ ಹತ್ರ ಟೆಸ್ಟ್ ಸೀರೀಸ್ ಯಾರು ತೊಗೊಂಡಿದ್ದಾರೆ ಅವರಂತೂ ಬರದೇ ಬರೀತಾರೆ. ಇಟ್ ಇಸ್ ಅ ಪಾರ್ಟ್ ಆಫ್ ದ ಟೆಸ್ಟ್ ಸೀರೀಸ್. ಹೊಸ್ದಾಗಿ ನಾನು ಇನ್ನೂ ಟೆಸ್ಟ್ ಸೀರೀಸ್ ಎಲ್ಲೂ ಬರದೇ ಇಲ್ಲ, ನಾನು ಒಂದು ಸತಿ ಆದರೂ ಬರೀಬೇಕು, ಹೆಂಗಿರುತ್ತೆ ಅಂತ ನೋಡಬೇಕು ಅನ್ನೋಂಗಿದ್ರೆ ಡೈರೆಕ್ಟಾಗಿ ಹೆಂಗಿರುತ್ತೋ ಎಕ್ಸಾಮು ಅದೇ ಥರನೇ ನೀವು ಬೇಕಾದ್ರೆ ನೋಡ್ಬೋದು. ಇದಕ್ಕೆ ವಿ ಆರ್ ಚಾರ್ಜಿಂಗ್ 500 rupees ಫಾರ್ ದ ಮೇನ್ಸ್ ಮಾಕ್ ಟೆಸ್ಟ್ ಸೀರೀಸ್. ನಾನು ಜನರಲಾಗಿ ಅಡ್ವೈಸ್ ಮಾಡೋದೇನೆಂದರೆ 22nd, 23rd, 24th ಕಾಪರ್ಸ್ ಆರ್ಟ್ ಪ್ರೋಗ್ರಾಮಲ್ಲಿ ನೀವೆಲ್ಲ ಆನ್ಸರ್ ರೈಟಿಂಗ್ ಟೆಕ್ನಿಕ್ಸು, ಸ್ಕಿಲ್ಸು, ಟೆಕ್ನಿಕ್ಸ್ ಎಲ್ಲದನ್ನು ಕಲಿತ್ಬಿಟ್ಟು ನೀವು ಅವತ್ತಿನ ದಿನವೇ ಸಾಯಂಕಾಲ 6ರಿಂದ 10 3 ದಿನ ಕೂತ್ಕೊಂಡು ನೀವು ರಿವಿಷನ್ನು ಮಾಡಿ 240 ಕ್ವಶನ್ಸನ್ನ ನೆಕ್ಸ್ಟ್ ದಾವಣಗೆರೆಯಿಂದ ಬಸ್ಸಲ್ಲೆಲ್ಲ ವಾಪಸ್ಸು, ಟ್ರೈನಲ್ಲೆಲ್ಲ ವಾಪಸ್ ಹೋಗ್ಬೇಕಾದ್ರೆ 240ನ ಚೆನ್ನಾಗಿ ರಿವಿಷನ್ ಮಾಡಿರ್ತೀರಾ ಅಂತ ಭಾವಿಸ್ತೀನಿ. ಇನ್ನೊಂದು ನೆಕ್ಸ್ಟ್ ವಾರ ಏನಿರುತ್ತೆ ಆ ವಾರದಲ್ಲಿ ನಿಮ್ಮ ನೋಟ್ಸ್ಗಳನ್ನು ಇದಕ್ಕೆಲ್ಲ ಆ್ಯಡ್ ಮಾಡಿಕೊಂಡು ನೀವು ಫುಲ್ ರಿವಿಷನ್ ಮಾಡಿರ್ತೀರಾ ಅಂತ ಭಾವಿಸ್ತೀನಿ. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದೇ ಫ್ರೈಡೇ ಡೈರೆಕ್ಟಾಗಿ ಬಂದು ನೀವು ಇಲ್ಲಿ ಎಕ್ಸಾಮ್ಸ್ ಬರೀತೀರಾ. ಇಲ್ಲಾದರೂ ಬಂದು ಬರೀರಿ ಅಥವಾ ನೀವು ಮನೆಯಲ್ಲಾದರೂ ಬರೀರಿ, ಇಟ್ ಡಸಂಟ್ ಮ್ಯಾಟರ್. ನಮಗೆ ಸ್ಕ್ಯಾನ್ ಮಾಡಿ ನೀವು ಕಾಪಿನ ಕಳಿಸ್ಬೇಕು. ಹಾಗಾಗಿ ಈ ಟೆಸ್ಟ್ ಸೀರೀಸ್ ಇದಕ್ಕೆ ನಾವು 500 ಚಾರ್ಜ್ ಮಾಡ್ತಿದ್ದೀವಿ. ಈ 3 ದಿನ ನಾನು ಕಾಪರ್ಸ್ ಆರ್ಟ್ ಪ್ರೋಗ್ರಾಮ್ ಏನು ಮಾಡ್ತಿದ್ದೀನಿ, ಕ್ಲಾಸ್, ಲೈವ್ ಕ್ಲಾಸ್ ಜೊತೆಗೆ ಆ ಒಂದು ಬುಕ್ಲೆಟ್ ಕಂಟೈನಿಂಗ್ 240 ಕ್ವಶನ್ ಆ್ಯಂಡ್ ಆನ್ಸರ್ಸ್, ಇದನ್ನು ನಾನು 3000 ಚಾರ್ಜ್ ಮಾಡ್ತೀನಿ. ಒನ್ಸ್ ಅಗೇನ್ ದಾವಣಗೆರೆಯಲ್ಲಿ ಆಫ್ಲೈನ್ ಅಂತ ನಾನು ಅಂದಾಗ ಆಬ್ವಿಯಸ್ಲಿ ಸೀಟ್ ಕಮ್ಮಿನೇ ಇರುತ್ತೆ. ಕೊರೋನಾ ರೂಲ್ಸ್ ಇದರಿಂದ ನಾವು ಕೊರೋನಾ ಗೈಡ್ಲೈನ್ಸನ್ನು ಫಾಲೋ ಮಾಡ್ತಿದ್ದೀವಿ. ಚೇರ್ಸನ್ನು ಕೂಡ ದೂರ ಇಡ್ತಿದ್ದೀವಿ. ನಮ್ಮ ಸ್ಪೇಸ್ ಇಲ್ಲಿ ಸ್ಕ್ವೇರ್ ಫೀಟ್ ಸೂಪರ್ ಇನ್ಫ್ರಾಸ್ಟ್ರಕ್ಚರ್ ಇದ್ರೂ ಕೂಡ ದೂರ ಕೂರಿಸೋದ್ರಿಂದ ಸೀಟ್ ಆಬ್ವಿಯಸ್ಲಿ ಲಿಮಿಟ್ ಇರುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ನಾನು 50 ಸೀಟನ್ನು ಮಾತ್ರ ಕೂರಿಸ್ಬೋದು. ಐ ಆಮ್ ಸೋ ಸಾರಿ, ಇಷ್ಟು ನಾವು ಕೂರಿಸ್ಬೋದು. ಹಾಗಾಗಿ ರಿಜಿಸ್ಟರ್ ಆಗಬೇಕಾಗಿರೋಂಥವ್ರು ನೀವು ಡೈರೆಕ್ಟಾಗಿ ಬೇಕಾದರೆ copperedge.online ಇಲ್ಲಿ ಮೇಲೆ ನಿಮಗೆ ರಿಜಿಸ್ಟರ್ ಅಂತ ಇದೆ ನೋಡಿ, ಈ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ನೀವು ಪೇ ಮಾಡಿಬಿಟ್ಟು ಅಲ್ಲೇ ಫೋನ್ಪೇ, ಗೂಗಲ್ ಪೇ ನೀವು ಮಾಡಿಬಿಟ್ಟು ಡೈರೆಕ್ಟಾಗಿ ನೀವು ಪೇ ಮಾಡಿ ರಿಜಿಸ್ಟರ್ ಆಗಿಬಿಡ್ಬೋದು. ರಿಜಿಸ್ಟರ್ ಆದ ತಕ್ಷಣ ನಿಮಗೊಂದು ID ಕಾರ್ಡ್ ನಿಮ್ಮ ಮೇಲಿಗೆ ಬರುತ್ತೆ. ಆಮೇಲೆ ನೀವು ಪೇಮೆಂಟ್ ಮಾಡಿರೋಂಥ ಪೇಮೆಂಟ್ ರೆಸಿಪ್ಟು ನಿಮ್ಮ ಮೇಲ್ ಐಡಿಗೆ ಬಂದುಬಿಡುತ್ತೆ. ನೀವು ಅದನ್ನು ತೊಗೊಂಬಿಟ್ಟು ದಾವಣಗೆರೆಗೆ ಡೈರೆಕ್ಟಾಗಿ ನಾವು ಮೆನ್ಷನ್ ಮಾಡಿರೋಂಥ ಡೇಟಿಗೆ ನೀವು ಬಂದುಬಿಡ್ಬೋದು. ಇಲ್ಲ ಇಲ್ಲಿ ನಾನು ರಿಜಿಸ್ಟರ್ ಮಾಡಲ್ಲ, ನನಗೆ ಇನ್ನೂ ಕೆಲವು ಎಂಕ್ವೈರಿಗಳು ಬೇಕು, ನನಗೆ ಇನ್ನೂ ಕೆಲವು ಕ್ಲಾರಿಟಿ ಆಗಿಲ್ಲ ಅಂತ ಅನ್ನೋರು ನಮ್ಮ ಕಾಪರೇಜ್ ದಾವಣಗೆರೆ ಮೇನ್ ಬ್ರಾಂಚ್ ಆಫೀಸ್ ನಂಬರಿಗೆ ಕೂಡ ನೀವು ಕಾಲ್ ಮಾಡಬಹುದು. ಅದು ನಮ್ಮ ವೆಬ್ಸೈಟಲ್ಲೂ ಕೂಡ ಫುಲ್ ಕೆಳಗಡೆ ನಾನದು ಕಾಪರೇಜ್ ಆಫೀಸ್ ನಂಬರನ್ನ ಹೇಳಿದ್ದೀನಿ. ಅಥವಾ ಮೊಬೈಲಲ್ಲಿ ನಮ್ಮ ವೆಬ್ಸೈಟ್ ನೀವು ಓಪನ್ ಮಾಡುವಂಥವ್ರು ನಿಮಗೆ ಅಲ್ಲೇ ಮೇಲು ಅಥವಾ ನಿಮಗೆ ವಾಟ್ಸಪ್ಪು ಅದರ ಬಟನ್ನು ಕೊಟ್ಟಿದ್ದೀನಿ. ನೀವು ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಬೇಕಾದರೆ ಈ ಒಂದು ಕೋರ್ಸಿಗೆ ರಿಜಿಸ್ಟರ್ ಆಗ್ಬೋದು. www.copperedge.online ಬನ್ನಿ, ಅಥವಾ ನೀವು ಇಲ್ಲಾಂದರೆ ಈ ನಂಬರಿಗೆ ಕಾಲ್ ಮಾಡಿ. ಸೊ ಇಷ್ಟು ನಮಗೆ ಇಂಪಾರ್ಟೆಂಟ್ ವಿಚಾರಗಳು ಈ ವಿಡಿಯೋ ಥ್ರೂ ನಾನು ಹೇಳಬೇಕಂತ ಅಂದ್ಕೊಂಡಿರೋವಂಥದ್ದು. ಇನ್ನು ಕಮ್ಮಿಂಗ್ ಡೇಸಲ್ಲಿ ಮತ್ತೆ ನಿಮ್ಮ ಪ್ರಿಪ್ರೇಷನ್ಸ್ಗಳಿಗೆ ಮತ್ತೆ ಏನು ನಾನು ಆ್ಯಡ್ ಆನ್ ಮಾಡ್ಬೋದು ಅನ್ನೋದನ್ನು ನೋಡಿಬಿಟ್ಟು ಆ್ಯಸ್ ಯೂಶುವಲ್ ನಾನು ಈ ವಿಡಿಯೋದಲ್ಲಿ ಹೇಳಿರೋಂಥ ಇನ್ನೂ ಕೆಲವು ವಿಚಾರಗಳು ನಾನು ಯಾವ್ದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಿ, ಅದನ್ನಂತೂ ನಾನು ಖಂಡಿತವಾಗಿಯೂ ವೀಡಿಯೋ ಮಾಡ್ತೀನಿ. ಅಷ್ಟನ್ನು ಮಾಡುವ. ಹಾಗಾಗಿ ಟೈಮ್ ಇದೆ, ಸಾಕಷ್ಟು ಇದೆ. ಇಷ್ಟು ದಿನ ಏನಾಯಿತು ಅವೆಲ್ಲ ಊಫಿ ಇನ್ಮೇಲೆ ಏನಿದೆ ಅದಷ್ಟೇ ನಮಗೆ ಇಂಪಾರ್ಟೆಂಟು. ಅಷ್ಟನ್ನು ಕೂತ್ಕೊಂಡು ಶ್ರದ್ಧೆಯಿಂದ ಓದಿದ್ರೆ 100% ಈ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು. ಅದಕ್ಕೆ ನಾನು ಲೈವ್ ಎಕ್ಸಾಂಪಲ್ ನಿಮಗೆ ಆಲ್ರೆಡಿ ನಮ್ಮ ಸ್ಟೂಡೆಂಟಿನ ತೋರಿಸಿದ್ದೀನಿ. ಫಸ್ಟ್ ಟೆಸ್ಟಿಂದ 3ನೇ ಟೆಸ್ಟ್ ಅಷ್ಟೊತ್ತಿಗೆ ಶಿ ಹ್ಯಾಸ್ ಇಂಪ್ರೂವ್ಡ್ ಅ ಲಾಟ್. ಏನು ಕಾರಣ ಇದೆ ನಿಮಗೆ? ಓಕೆ, ನೀವು ಯಾಕೆ ಇಂಪ್ರೂವ್ ಮಾಡೋಕ್ಕಾಗಲ್ಲ? ಸರ್ ನಾನು ವರ್ಕಿಂಗ್ ಇದ್ದೀನಿ, ಅವರು ವರ್ಕಿಂಗ್ ಇದ್ದರು. ಸರ್ ನಾನು ವುಮೆನ್ನು, ನನಗೆ ತುಂಬ ಮನೇಲಿ ಕೆಲಸ ಇದೆ. ಅಯ್ಯೋ ಅವ್ರಿಗೂ ಮನೇಲಿ ಕೆಲಸ ಇದೆ. ಶಿ ಈಸ್ ಆಲ್ಸೋ ಮ್ಯಾರಿಡ್, ಶಿ ಹ್ಯಾಸ್ ಕಿಡ್. ಅರ್ಥ ಆಗ್ತಿದೆಯಾ? ರೂರಲ್ಲಿದ್ದಾರೆ, ನೆಟ್ಟಿಗೆ ಇಂಟರ್ನೆಟ್ ಸಿಗುತ್ತೋ ಇಲ್ಲೋದು ನಮಗೆ ಸರಿಯಾಗಿ ಗೊತ್ತಿಲ್ಲ. ಅಂಥವ್ರೇ ಚೇಂಜ್ ಆಗಿದ್ದಾರೆ 15 ದಿನದಲ್ಲಿ ಅಂತಂದರೆ ನಿಮಗೇನು ಚೇಂಜ್ ಆಗೋದಕ್ಕೆ? ಇದನ್ನು ಇಷ್ಟಾದರೂ ನೀವು ಚೇಂಜ್ ಆಗಿಲ್ಲ ಅಂತಂದರೆ ದೆನ್ ನಿಮ್ಮದು ಶಿಯರ್ ಸೋಮಾರ್ತನ ಅದು. ಅರ್ಥ ಆಯ್ತಾ? ನಿಮ್ಮ ಸೋಮಾರ್ತನ. ಇದನ್ನು ಬಿಟ್ಟು ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಈ ಮೂಲಕ ನಾನು ಆಲ್ ದ ಬೆಸ್ಟ್ ಕೂಡ ಹೇಳ್ತಾ ಈ ವಿಡಿಯೋ ನಾನು ಮಾಡಬೇಕಾದಂಥ ಪರ್ಪಸ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಎಲ್ಲರಿಗೂ ಥ್ಯಾಂಕ್ಸ್ ಕೂಡ ನಾನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಜೈ ಹಿಂದ್.